ದಿವಸಗಳ ಉಪನ್ಯಾಸ ಮಾಲೆಯನ್ನು ಪ್ರಾಯೋಜಿಸಿರುವವರು ಆತ್ಮೀಯರಾದ ಶ್ರೀ ಎಚ್ ಎ ವಾಸುಕಿಯವರು. ಅವರಿಗೂ ಅವರ ಪರಿವಾರಕ್ಕೂ ಸಕಲ ಶ್ರೇಯಸ್ಸು ಆಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. 6 ದಿನಗಳಿಂದ ಶ್ರೇಷ್ಠ ಕಾವ್ಯದ ಬಗ್ಗೆ ಶ್ರೇಷ್ಠ ಅವಲೋಕನ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ನಡೆದಿದೆ. ಕಾವ್ಯವನ್ನು ಒಳಹೊಕ್ಕು ಸಂಚರಿಸಿದರೆ ಎಂಥ ಅಮೂಲ್ಯ ಮುತ್ತು ರತ್ನಗಳ ಭಂಡಾರ ನಮಗೆ ಎಟಕುತ್ತದೆ ಅನ್ನೋದನ್ನು ಗಣೇಶ್ ನಿದರ್ಶನಪಡಿಸಿದ್ದಾರೆ. ವಿಚಿತ್ರ ಎಂದರೆ ರಾಮಾಯಣ ಮಹಾಭಾರತಗಳ ಹಾಗೆ 2000 ವರ್ಷ ಹಿಂದಿನ ಕಾಳಿದಾಸನ ಕಾವ್ಯಗಳೇ ಇವತ್ತಿಗೂ ಗಿರಿಶಿಖರಗಳಾಗಿ ಉಳಿದುಬಿಟ್ಟಿವೆ. ಅವನ್ನು ಬೇರೆ ಯಾವ ಕವಿಗಳು ಸರಿಗಟ್ಟೋದಕ್ಕೆ ಆಗಿಯೇ ಇಲ್ಲ. ಅನ್ಯ ಕವಿಗಳೆಲ್ಲ ಕಾಳಿದಾಸನ ಉಪಜೀವಿಗಳಷ್ಟೇ ಆಗ್ತಾರೆ. ಸಂಸ್ಕೃತ ಸಾಹಿತ್ಯದಲ್ಲಿ ಮಾತ್ರವಲ್ಲ, ವಿಶ್ವ ಸಾಹಿತ್ಯದ ಶ್ರೇಷ್ಠ ಕಾವ್ಯಗಳು ಕಾಳಿದಾಸನ ಕಾವ್ಯಗಳ ಪಂಕ್ತಿಯಲ್ಲಿ ನಿಲ್ಲೋದಕ್ಕೆ ಅರ್ಹ ಅಂತ ಅನಿಸೋದಿಲ್ಲ. ಪ್ರತಿಭೆ, ಕಾವ್ಯ ಕೌಶಲ, ಉನ್ನತ ದಾರ್ಶನಿಕತೆ, ಸಂಸ್ಕಾರಪ್ರದ ಸ್ವರೂಪ ಎಲ್ಲವೂ ಒಬ್ಬ ಕಾಳಿದಾಸನಲ್ಲಿ ಘನೀಕೃತವಾಗಿ ಬಿಟ್ಟಿವೆ. ಕಾಳಿದಾಸ ಅನುಕರಿಸೋದಕ್ಕೆ ಯಾವ ಆಕರವೂ ಮಾಡಲ್ ಇರಲಿಲ್ಲ. ಅವನು ಬರೆದದ್ದು ಮಾಡಲ್ ಆಯಿತು, ಮಾನದಂಡ ಆಯಿತು. ಅವನ ಕಾವ್ಯಗಳನ್ನು ನೋಡಿ ಶ್ರೇಷ್ಠ ಕಾವ್ಯದ ಲಕ್ಷಣಗಳನ್ನು ಆಮೇಲೆ ನಿಷ್ಪಾದನೆ ಮಾಡಬೇಕಾಯಿತು. ಕಾವ್ಯಶಾಸ್ತ್ರ ಗ್ರಂಥಗಳಲ್ಲಿ ಮೂರ್ಧನ್ಯಭೂತವಾದ ವಕ್ರೋಕ್ತಿ ಜೀವಿತ ಬರೆದ ಕಾಶ್ಮೀರದ 10ನೇ ಶತಮಾನದ ಆಲಂಕಾರಿಕ ಕುಂತಕ ಶ್ರೇಷ್ಠ ಕಾವ್ಯತಂತ್ರಗಳನ್ನು ವಿವರಿಸುವಾಗ ಎಲ್ಲಕ್ಕಿಂತ ಹೆಚ್ಚು ನಿದರ್ಶನಗಳನ್ನು ಎತ್ತುಕೊಂಡಿರೋದು ರಘುವಂಶ ಕುಮಾರ ಸಂಭವಗಳಿಂದ. ಇದರಿಂದ ಸ್ಪಷ್ಟವಾಗುತ್ತದೆ ಕುಂತಕನ ಹಿಂದಿನ 8-9 ಶತಮಾನಗಳಲ್ಲೂ ಕವಿ ಸಮ್ರಾಟನಾಗಿ ಮೆರೆದಿದ್ದವನು ಕಾಳಿದಾಸನೇ ಅಂತ. ನಿನ್ನೆ ಗಣೇಶ್ ಅವರು ವ್ಯಾಖ್ಯಾನ ಮಾಡಿದ ಬಾಲೇಂದು ವಕ್ತ್ರಾಣ್ಯ ವಿಕಾಸ ಭಾವಾತ್ ಬಹುಃ ಪಲಾಶಾನ್ಯತಿಲೋಹಿತಾನಿ ಈ ಪದ್ಯವನ್ನೇ ಕುಂತಕ ತೆಗೆದುಕೊಂಡು ಹೇಗೆ ಸ್ವಭಾವೋಕ್ತಿಯ ಮೂಲಕವೇ ಕವಿ ಅತಿಶಯವಾದ ಮನೋಹರತೆಯನ್ನು, ಆಹ್ಲಾದಕತೆಯನ್ನು ಸಾಧಿಸಿದ್ದಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾನೆ. ಕಾಳಿದಾಸನ ಕಾವ್ಯ ಕೌಶಲ ಅಳತೆಗೆ ಮೀರಿದ್ದು. ಕಾವ್ಯಗುಣದಷ್ಟೇ ನಮ್ಮ ಮನಸ್ಸನ್ನು ಸೆಳೆಯೋದು ಕಾಳಿದಾಸ ಚಿತ್ರಿಸುವ ಉದಾತ್ತವಾದ ಜೀವನ ಸಂಸ್ಕೃತಿ. ಅದರ ಬಗ್ಗೆನೇ ಹಿಂದೆ ಒಂದು ಉಪನ್ಯಾಸ ಆಗಿತ್ತು. ಸುಸಂಸ್ಕೃತರ ನಡವಳಿಕೆ ಹೇಗಿರುತ್ತೆ ಅನ್ನುವ ಮೌಲ್ಯಗಳನ್ನು ಕಾಳಿದಾಸ ಎತ್ತಿ ಹಿಡಿದಿದ್ದಾನೆ. ಉದಾಹರಣೆಗೆ 5ನೇ ಸರ್ಗದಲ್ಲಿ ಅಯಂಜನ ಪ್ರಷ್ಟುಮನಾಸ್ತಪೋಧನೆ ಸಚೇದ್ ರಹಸ್ಯಂ ಪ್ರತಿವಕ್ತುಮರ್ಹಸಿ. ಇವನೇನೋ ಕೇಳ್ತಾ ಇದ್ದಾನೆ, ಹೇಳಯ್ಯ ಅಂತ ಜಪ್ಪಿ ಕೇಳೋದಲ್ಲ. ಇವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಂಟಾಗಿದೆಯಪ್ಪ, ಅಭ್ಯಂತರ ಇಲ್ಲದಿದ್ದರೆ ದಯವಿಟ್ಟು ಉತ್ತರ ಹೇಳು ಅಂತಾನೆ. ಈ ವ್ಯತ್ಯಾಸ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಅಂತ ಭಾವಿಸ್ತೀನಿ. ಇಂಥ ಜೀವನ ಮಾಧುರ್ಯದ ಚಿತ್ರಣಗಳನ್ನು ನೀಡುವ ಮೂಲಕ ಕಾಳಿದಾಸ ಭಾರತೀಯ ಸಂಸ್ಕೃತಿಯ ಲಾಕ್ಷಣಿಕನೂ ಆಗಿದ್ದಾನೆ. ಅಂಥ ಶ್ರೇಷ್ಠ ಕವಿಯ ಸಹವಾಸವನ್ನು ನಮಗೆ ಒದಗಿಸಿದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಕುಮಾರ ಸಂಭವದ ಮೊದಲನೇ ಕಂತು ಇಂದಿಗೆ ಮುಗಿಯುತ್ತದೆ. 8 ಸರ್ಗಗಳಲ್ಲಿ 3 ಸರ್ಗವನ್ನು ಮುಗಿಸುವ ಪ್ರಯತ್ನ ಮಾಡಿದ್ದೀನಿ. ಅಂದುಕೊಂಡಿದ್ದೆ 8 ಸರ್ಗಗಳನ್ನು ಹೇಗಾದರೂ ದಾಟಿಸಿಬಿಡ್ತೀನಿ ಅಂತ. ಆಗಲಿಲ್ಲ. ಕಾವ್ಯ ಮಾಧುರ್ಯ, ಸ್ವಾರಸ್ಯ ಆ ರೀತಿಯಾದದ್ದು. ನೆನ್ನೆ ನಾವು 3ನೇ ಸರ್ಗದಲ್ಲಿ ಅಕಾಲ ವಸಂತದ ವಿಜೃಂಭಣೆ, ಅದು ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿನ ಮೇಲೆ ಮಾಡಿದ ಪರಿಣಾಮ, ಮತ್ತು ಮನ್ಮಥ ಬರ್ತಾ ಅಲ್ಲಿ ಶಿವನನ್ನು ಕಂಡ ಬಗೆ, ಶಿವ ಹೇಗೆ ಅವನಿಗೆ ಕಾಣಿಸಿಕೊಂಡ ಅನ್ನುವುದನ್ನು 6 ಪದ್ಯಗಳಲ್ಲಿ ಕವಿ ವರ್ಣಿಸಿದ ರೀತಿಯನ್ನು ನಾನು ವಿಸ್ತರಿಸಿದೆ. ಅದನ್ನು ಕಂಡು ಮನ್ಮಥನಿಗೆ ಏನಾಯಿತು ಅನ್ನೋದನ್ನು ಮುಂದೆ ಹೇಳ್ತಾನೆ. ಸ್ಮರಸ್ತಥಾ ಭೂತಮಯುಗ್ಮನೇತ್ರಂ ಪಶ್ಯನ್ ಅದೂರಾನ್ ಮನಸಾಪ್ಯ ದೃಶ್ಯಂ ನಾಲಕ್ಷಯತ್ ಸಾಧ್ವಸ
ಸನ್ನಹಸ್ತಃ ಸ್ರಸ್ತಂ ಶರಂ ಚಾಪಮಪಿ ಸ್ವಹಸ್ತಾತ್ ತಥಾಭೂತಮಯುಗ್ಮನೇತ್ರಂ, ಹಾಗಿರುವಂತಹ ಮುಕ್ಕಣ್ಣನನ್ನು ನೋಡಿ ಅಂತ. ಇಲ್ಲಿ ಅಯುಗ್ಮನೇತ್ರ ಅಂತ. ಮೊದಲು ನೋಡಿ, ಆಸನ್ನ ಶರೀರಪಾತಃ ತ್ರಯಂಬಕಂ ಸಂಯಮಿನಂ ದದರ್ಶ ಅಂತ. 6 ಪದ್ಯಕ್ಕೆ ಮುನ್ನ ಹೇಳ್ತಾನೆ ತ್ರಯಂಬಕನನ್ನು ಕಂಡ ಅಂತ. ಈಗ ಅಯುಗ್ಮನೇತ್ರನನ್ನು ಕಂಡ ಅಂತ. ಮತ್ತೆ ಮತ್ತೆ ಮುಕ್ಕಣ್ಣ ಮುಕ್ಕಣ್ಣ ಅನ್ನೋ ಶಬ್ದವೇ ಬಳಸ್ತಾ ಇದ್ದಾನೆ. ಇವನನ್ನು ಮುಕ್ಕಿಬಿಟ್ನಲ್ಲ, ಸುಟ್ಟು ಬೂದಿ ಮಾಡಿ. ಅದು ಅಲ್ಲಿರುವಂಥದ್ದು. ಅಂದರೆ ಎಷ್ಟು ಶಬ್ದಗಳಿರ್ಬೋದು ಒಂದು ಸಂದರ್ಭವನ್ನು ವರ್ಣಿಸೋದಕ್ಕೆ. ಅದಕ್ಕೆ ತುಂಬ ಪರಿಣಾಮವಾಗುವಂಥದ್ದು ಕೆಲವೇ ಶಬ್ದಗಳು. ಅದನ್ನು ಮನಸ್ಸಿಟ್ಟು ಗಮನಿಸಿ ಪ್ರತಿಭೆಯ ಬಲದಿಂದ, ಪ್ರತಿಭೆಯ ಕಣ್ಣಿಂದ ಈ ಮುಕ್ಕಣ್ಣ ಅನ್ನುವ ಶಬ್ದ ಸರಿಯಾದದ್ದು ಅಂತ ಕಂಡುಕೊಳ್ಳಬೇಕು. ಅದಕ್ಕೆ ಅಯುಗ್ಮ ನೇತ್ರ, ಬೆಸೆಗಣ್ಣನವನು, ಬೆಸಗಣ್ಣು. ಆಡ್, ಅಯುಗ್ಮ ಅಂದರೆ ಆಡ್ ಅಂತ, ಬೆಸ. ಆ ರೀತಿಯಾಗಿ ವಿಷಮಾಕ್ಷನನ್ನು ಅವನು ನೋಡಿದ. ಅದೂರಾತ್ ಅದೂರಾತ್ ಅಂದರೆ ಹತ್ತಿರದಿಂದ ಅಂತ. ನೋಡಿ, ಹತ್ತಿರ ಅಂತ ಸಮೀಪ ಅನ್ನೋಲ್ಲ, ನಿಕಟ ಅನ್ನೋಲ್ಲ, ಅಭ್ಯಾಸ ಅನ್ನೋಲ್ಲ, ಅದೂರ ಅಂತಾನೆ, ದೂರವಲ್ಲದ ಅಂತರದಿಂದ ಅಂತ. ಇವನಿಗೆ ದೂರವೂ ಆಗಿದ್ದಾನೆ. ಕಾಮ ಶಿವನನ್ನು ಏನು ಮಾಡೋದಕ್ಕೆ ಸಾಧ್ಯ? ಆ ದೃಷ್ಟಿಯಿಂದ ಇವನು ದೂರ. ಈ ಸ್ಪಿರಿಚುಯಲಿ ಫಾರ್ ಫಾರ್ ಅವೇ ಫ್ರಮ್ ಶಿವ ಅಂತ, ಬಟ್ ಫಿಸಿಕಲಿ ಕ್ಲೋಸರ್. ಈ ಒಂದು ಧ್ವನಿಯನ್ನು ತೋರಿಸೋದಕ್ಕೆ ದೂರಕ್ಕೆ ನಿಷೇಧಾತ್ಮಕವಾದ ಅರ್ಥವನ್ನು ಕೊಟ್ಟು ಆ ಅಂತ ಮಾಡ್ತಾ ಇದ್ದಾನೆ. ಈಗ ನೋಡಿ, ನಾವು ಅನತಿ ದೂರ ಅಂತೀವಿ, ಅತಿ ದೂರವಲ್ಲದ್ದು ಅನತಿ ದೂರ ಅಂತ. ಏನೋ ಯಾಕೋ ಶಬ್ದ ಬಳಸಿದ್ರು ಅಂತಲ್ಲ, ಆ ಶಬ್ದದಲ್ಲಿ ಏನು ಪರಿಣಾಮ ಇರಬೇಕು ಅಂತ ನೋಡಬೇಕು. ಇದನ್ನೆಲ್ಲ ಈ ಕಾಲದ ಸಾಹಿತ್ಯದ ಕೃಷಿ ಮಾಡುವವರು, ವಿಮರ್ಶಕರು, ಲೇಖಕರು ಒಂದು ಸ್ವಲ್ಪವೂ ಗಮನಿಸ್ತಾ ಇಲ್ಲ. ಈ ಹೊತ್ತಿನ ಕನ್ನಡದಿರಲಿ ಯಾವುದೇ ಭಾರತೀಯ ಭಾಷೆಗಳ, ಪಾಶ್ಚಾತ್ಯ ಭಾಷೆಗಳ ಸಾಹಿತ್ಯವನ್ನು ನೋಡಿದ್ರೆ 500,000 ಶಬ್ದಗಳಲ್ಲಿ ಅವರು ಮುಗಿದು ಬಿಡ್ತಾ ಇದೆ ಎಲ್ಲ ಕೂಡ. ಕೇಳಿದ್ರೆ ಈ ಪ್ರಾಚೀನ ಕಾವ್ಯಗಳೆಲ್ಲನೂ ಶಬ್ದ ಪ್ರದರ್ಶನ, ಸಂಸ್ಕೃತ ಭೂಯಿಷ್ಠ, ಬೂಟಾಟಿಕೆ, ಆಡಂಬರ ಅಂತಂತಾರೆ. ಸಾವಿರ ವರ್ಷಗಳಿಂದ ಇವು ಗಟ್ಟಿಯಾಗಿ ನಿಂತಿರೋದು ಯಾವ ಗುಣದಿಂದ ಅಂದರೆ ಅದೇ ಗುಣದಿಂದ. ಮತ್ತೆ ಮತ್ತೆ ನೋಡಿದ್ರು, ಎಷ್ಟು ಬಾರಿ ಓದಿದ್ರೂ ಕೂಡ ಅದು ನಮಗೆ ಮನಸ್ಸಿಗೆ ಬರ್ತಾನೆ ಇರುತ್ತೆ. ಮತ್ತು ಪ್ರಸ್ತಾವತ್ವೇನ ಹೇಳಬೇಕು, ಗೆಳೆಯ ವಾಸುಕಿ ಈ ಒಂದು ಕಾವ್ಯವನ್ನು ಎಷ್ಟು ಚೆನ್ನಾಗಿ ಓದಿಕೊಂಡಿದ್ದಾನೆಂದರೆ ನನಗೆ ಒಂದು ಕಡೆ ಹೆಮ್ಮೆ, ನಾಚಿಕೆ ಎರಡೂ ಆಗುತ್ತೆ. ಈ ಕಾವ್ಯದ ಎಷ್ಟು ಪದ್ಯಗಳು ನನಗೆ ಕಂಠಸ್ಥೀಕೃತವಾಗಿದೆಯೋ ಅದಕ್ಕಿಂತ ಹೆಚ್ಚು ಪದ್ಯಗಳು ಆತನಿಗೆ ಕಂಠಸ್ಥೀಕೃತವಾಗಿದೆ. ನಾನು ಈ ಕಾವ್ಯವನ್ನು 30 ವರ್ಷದಿಂದ ಓದ್ತಾ ಇದ್ದೀನಿ, ಅವನು 3 ವರ್ಷವೂ ಆಗಿಲ್ಲ ಮುಟ್ಟಿ. ಸತ್ಕಾವ್ಯದ ಮೇಲಣ ಪ್ರೀತಿ ಪ್ರಭುತ್ವ ಅಂದರೆ ಆ ರೀತಿಯಾದದ್ದು. ಮಾತನಾಡಿದಾಗಲೆಲ್ಲ ಅದರ ಒಂದು ಉಲ್ಲೇಖ ಬರ್ತಿರುತ್ತೆ, ಅದರ ಧ್ವನಿ ಎಂಥದ್ದು, ಸ್ವಾರಸ್ಯ ಎಂಥದ್ದು ಅನ್ನೋದರ ಆಲೋಚನೆ ಬರ್ತಾ ಇರುತ್ತೆ. ಇದು ಬಹಳ ಮುಖ್ಯವಾಗಿ ಬೇಕಾದದ್ದು ಬದುಕಿಗೆ. ಹೀಗೆ ಈ ತಲೆಮಾರಿನವರಿಗೆ ಇದು ಇಷ್ಟವಾಗಬಲ್ಲದು ಅಂತಂದರೆ, ಇನ್ನು ಕಾಳಿದಾಸನ ತಲೆಮಾರಿನವರಿಗೆ ಅದೆಷ್ಟಿಷ್ಟ ಆಗಿದ್ದಿರಬೇಕು. ಪ್ರತಿ ತಲೆಮಾರಿನಲ್ಲೂ ಅದೆಷ್ಟು ಜನ ರಸಿಕರನ್ನು ತಣಿಸಿ ಬಂದಿರಬೇಕು, ಅದೆಷ್ಟು ಜನರ ಪರೀಕ್ಷಾ ನಿಕಷದಲ್ಲಿ ಆ ವಿಮರ್ಶನದ ಅಗ್ನಿಯಲ್ಲಿ ಹಾದು ಹಾದು ಪುಟವಿಟ್ಟ ಬಂಗಾರದಂತೆ ಆಗಿದ್ದಿರಬೇಕು. ಒಂದೊಂದು ಶತಮಾನ ಅಂತಂದರೆ ಆಯ್ತಲ್ಲ, 100 ನಾಲಿಗೆಯ ಕೆಂಡ ಬೆಂಕಿ, ಅದನ್ನು ಹಾಯ್ದು ಬರೋದು ಕೊಂಡ ಹಾಯ್ದಂತೆ ತಾನೆ. ಎಷ್ಟು ಪಾಕ ಆಗಿರಬೇಕು ಅದು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಅದೂರಾತ್ ಮನಸಾಪ್ಯ ದೃಶ್ಯಂ, ಸುಮ್ಮನೆ ಮನಸ್ಸಿನಲ್ಲಾದರೂ ಇವನನ್ನು ಗೆಲ್ಲೋಣ, ಮನಸ್ಸಿನಲ್ಲಾದರೂ ಇವನನ್ನು ತಾಕುವುದು ಅಂತಾರೆ. ನಮ್ಮ ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಅವನಿಗೆ ತಾಗದರು ಅಂತ. ತಾಗೋದು ಅಂತಂದರೆ ತಗಾದೆ ಮಾಡೋದು, ಯುದ್ಧ ಮಾಡೋದು ಅಂತ, ಮುಟ್ಟುವುದು ಅಂತ ಒಂದರ್ಥ. ಮನಸಾಪ್ಯ ದೃಶ್ಯಂ ಅನ್ನೋದಕ್ಕೆ ಆ ಸ್ಪರ್ಶ, ಸಂಘರ್ಷ ಅವೆಲ್ಲ ಕೂಡ ಅರ್ಥಛಾಯೆ ಇದೆ. ಅದು ಇವನಿಗೆ ಮನಸ್ಸಿನಿಂದಲೂ ಆಗ್ತಾ ಇಲ್ಲ ಅಂತ. ಆ ರೀತಿಯಾದಂಥದ್ದು ಶಿವನ ಸ್ಥಿತಿ ಅನ್ನೋದನ್ನು ಹೀಗೆ ಹೇಳ್ತಾ ಹೇಳ್ತಾ ಶಿವ ಎಷ್ಟು ಉನ್ನತನಾದವನು ಅಂತ ತಿಳಿಸಿ ಕಡೆಗೆ ಅವನಿಗೂ ಒಂದು ಕ್ಷಣಕಾಲ ಆಹಾ ಅನ್ನೋ ಥರ ಆಯಿತು ಅಂತಂದರೆ ಕಾಮ ಪ್ರಭಾವ ಏನು, ಅದರ ತೀವ್ರತೆ ಏನು ಅನ್ನೋದು ಹೇಳ್ತಾ ಇದ್ದಾನೆ. ಸುಮ್ಮನೆ ಶಿವ ಜಪ್ಪಯ್ಯಾಂದೆ ಇದ್ದ ಅಂತ ಅಂದುಬಿಟ್ರೆ ಈ ಕಾವ್ಯದ ಪ್ರಯೋಜನ ಏನೂ ಇಲ್ಲ. ಅಶ್ವಘೋಷ ಅದೇ ಮಾಡ್ತಾನೆ. ಆ ಬುದ್ಧಚರಿತ ಕಾವ್ಯದಲ್ಲಿ 14ನೇ ಸರ್ಗದಲ್ಲಿ ಬರುತ್ತೆ, 13ನೇ ಸರ್ಗದಲ್ಲಿ ಮಾರ ಪರಾಭವ. ಮಾರ ಅವನ ಮೇಲೆ ಏನೆಲ್ಲ ಮಾಡ್ತಾನೆ, ಕಡೆಗೆ ತನ್ನ ಚಕ್ರವನ್ನು ಬಳಸ್ತಾನೆ, ಅದು ಡೊಂಕಾಗಿ ವಾಪಸ್ ಬರುತ್ತೆ ಅಂತ. ಅಂದರೆ ಏನೂ ಮಾಡಲಿಲ್ಲ ಅಂತ. ಕಾಮ ಬುದ್ಧನ ಮೇಲೆ ಏನನ್ನೂ ಮಾಡುವುದಕ್ಕಾಗದೆ, ಕೂದಲು ಕೊಂಕಿಸಲಾಗದೆ ಸೋತು ಸೊಪ್ಪಾದ ಅಂತ.
ಇದರಿಂದ ನಮಗೇನು ಪಾಠ ಸಿಗೋದಿಲ್ಲ. ಬುದ್ಧ ದೊಡ್ಡವನು ಅಂತ ಗೊತ್ತಾಯ್ತೇ ಹೊರತು ನಾವು ದೊಡ್ಡವರಾಗಬೇಕಾದ್ದು ಹೇಗೆ ಅಂತ ಗೊತ್ತಾಗೋಲ್ಲ. ಆ ದೃಷ್ಟಿಯಿಂದ ಕಂಡಾಗ ಈ ಪ್ರಾಪಗ್ಯಾಂಡಿಸ್ಟ್ ಕಾವ್ಯಗಳಲ್ಲಿ ಈ ಥರದ್ದು ಯಾವ ಅಂಶಗಳು ಸೂಕ್ಷ್ಮತೆಗಳು ಬರೋದಿಲ್ಲ. ಆದರೆ ಕಾಳಿದಾಸನಂಥವನು ತನ್ನ ಇಷ್ಟ ದೈವಕ್ಕೂ ಕೂಡ ವಿಚಲನ ಆಗುವ ಸ್ಥಿತಿ ಬಂತು ಅಂತ ವರ್ಣಿಸಬಲ್ಲ. ಸನಾತನ ಧರ್ಮದ ಶಕ್ತಿಯೇ ಇದು. ನಮ್ಮ ದೇವರು ಸ್ವಲ್ಪ ಹೂ ಅಂತ ಅಲ್ಲಾಡ್ತಾನೆ ಕಣ್ರಿ ಅಂತ ಅಂದರೆ ಇದು ಎಲ್ಲಾದರೂ ಉಂಟೆ, ನಿಮ್ಮ ದೇವರು ಹೀನವಾದನಲ್ಲ ಅಂದರೆ ನಮ್ಮ ಬದುಕು ದೊಡ್ಡದಾದರೆ ನಮ್ಮ ದೇವರು ದೊಡ್ಡವನಾದಂತೆ. ನಮ್ಮ ದೇವರು ದೊಡ್ಡವನಾಗಿ ನಾವು ದೊಡ್ಡವರಾಗದೇ ಇದ್ದರೆ ದೇವರು ಇದಾನೋ ಇಲ್ಲವೋ. ನಾವಂತೂ ಇದ್ದೀವಿ, ನಮ್ಮ ಬದುಕಂತೂ ಇದೆ. ಅದಕ್ಕೆ ಉನ್ನತಿ ಬೇಕಲ್ವ. ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಆಗಲೋ ಈಗಲೋ ನಮ್ಮ ದೇವತೆಗಳು ಅಷ್ಟೋ ಇಷ್ಟೋ ಜಾರಿರ್ತಾರೆ, ಹಾರಿರ್ತಾರೆ, ಕೂಗಿರ್ತಾರೆ, ಏನೇನೋ ಮಾಡಿರ್ತಾರೆ. ಇದೆಲ್ಲ ಯಾತಕ್ಕೆ ನೋಡಿ. ನಮ್ಮ ಅಲ್ಲ ಆಗಲಿ ನಮ್ಮ ಯೆಹೋವ ಆಗಲಿ ಮಿಸ್ ಕಾರ್ಡ್ ಇಲ್ಲ ಅಂದರೆ ಅವರು ಇರೋದಕ್ಕೆ ಪ್ರೂಫ್ ಇಲ್ಲ. ನಿಮ್ಮ ನಂಬಿಕೆಯಲ್ಲಿ ಅವರಿದ್ದಾರೆ, ಇನ್ನೇನಿದೆ. ಮತ್ತು ಕರೆದರೆ ಓನ್ನೊಲ್ಲ, ಕಾಣುವುದಕ್ಕೆ ರೂಪ ಇಲ್ಲ, ಕೇಳುವುದಕ್ಕೆ ಕಿವಿ ಇಲ್ಲ. ಇನ್ನು ಅವನೊಂದು ಲೀಲೆಯ ಮತ್ತೊಂದ ಏನೂ ಇಲ್ಲ. ಎಲ್ಲವನ್ನೂ ಅವನು ದೂತರ ಮೂಲಕವೇ ಮಾಡ್ತಾನೆ. ಗೂಂಡಾಗಳ ಮೂಲಕವೇ ಒಬ್ಬ ಪುಡಾರಿ ತನ್ನ ಕೆಲಸ ಮಾಡದಂತೆ. ಅಂಡರ್ ಗ್ರೌಂಡ್ ಡಾನು ಮಾಫಿಯಾ ತರಹ ಕೆಲಸ ಮಾಡುವಂಥ ಆ ದೇವರುಗಳನ್ನು ಕಟ್ಕೊಂಡು ನಾವೇನು ಮಾಡೋಣ ಅಂತಂದರೆ. ಹಾಗಾಗಿ ನಮ್ಮ ದೇವರು ಅನ್ನೋದು ನಮ್ಮ ಸಂಸ್ಕೃತಿಯ ಮೇಲಿದೆ. ನಮ್ಮ ಪೂಜ್ಯ ಸಾಮಗ್ರಿಯನ್ನು ಕೂಡ ನಾವು ಅರಿಷಡ್ವರ್ಗದ ಒಂದು ನಿಕಷಕ್ಕೆ ಒಡ್ಡಿ ಅಲ್ಲಿ ನಮ್ಮ ದೇವರನ್ನು ತೇರ್ಗಡೆ ಮಾಡಿಸಿದ್ರೆ ನಾವೂ ತೇರ್ಗಡೆ ಆಗೋದಕ್ಕೆ ಒಂದು ಅವಕಾಶ ಇದೆ ಅಂತ ಗೊತ್ತಾಗುತ್ತೆ. ರಾಮನಂಥ ರಾಮ ವನವಾಸಕ್ಕೆ ಬಂದಾಗ ನನಗನ್ಸುತ್ತೆ ಇಂಥ ಒಳ್ಳೆಯ ಮಗನನ್ನು ನಮ್ಮಪ್ಪ ಬಿಟ್ಟು ಆ ಕೈಕೇಯಿಯನ್ನು ಅವಳಿಗೆ ಮರಳಾಗಿ ಮೋಸ ಮಾಡಿದ್ದಾನೆ ನಮಗೆ ಅಂತಂದರೆ ಧರ್ಮಾರ್ಥಗಳಿಗಿಂತ ಕಾಮವೇ ದೊಡ್ಡದು ಅಂತ ಅನಿಸುತ್ತೆ ಅಂತಂತಾನೆ. ಹೀಗನ್ನುವಾಗ ರಾಮನ ಮನಸ್ಸಿನಲ್ಲಿ ದೌರ್ಬಲ್ಯ ಬಂತಲ್ವಾ ಅಂತಂದರೆ ರಾಮನ ಮನಸ್ಸಿನ ದೌರ್ಬಲ್ಯ ನಮ್ಮ ದೌರ್ಬಲ್ಯಗಳನ್ನು ಪರಿಶೀಲನೆ ಮಾಡ್ಕೊಳ್ಳೋಕ್ಕಿರುವಂಥದ್ದು. ರಾಮನಾಗಲಿ ಕೃಷ್ಣನಾಗಲಿ ಶಿವನಾಗಲಿ ಪಾರ್ವತಿಯಾಗಲಿ ಯಾರೇ ಆಗಲಿ ನಮ್ಮ ಅಂತರಂಗದ ಪ್ರತಿಫಲನಗಳಷ್ಟೇ, ಇನ್ನೇನೂ ಅಲ್ಲ. ಅಲ್ಲಿ ನಮ್ಮನ್ನು ನಾವು ಕಂಡುಕೊಂಡು ಆ ಏರಿಳಿತ ಏನು ಹೆಚ್ಚು ಕಡಿಮೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಈ ಒಂದು ಅವಕಾಶವನ್ನು ನಮಗೆ ಸನಾತನ ಧರ್ಮ ಕೊಟ್ಟಿದೆ. ಅವರ್ ಧರ್ಮ ಈಸ್ ಸೋ ಗ್ರೇಟ್ ದ್ಯಾಟ್ ಇಟ್ ಕ್ಯಾನ್ ಡಿಮಿನಿಷ್ ಅವರ್ ಗಾಡ್ಸ್ ಆ್ಯಂಡ್ ಗಿವ್ ವೇ ಫಾರ್ ಅವರ್ ಡೆವಲಪ್ಮೆಂಟ್. ಇದು ಇನ್ನೆಲ್ಲಿ ಸಾಧ್ಯವಾಗುತ್ತೆ? ಆ ರೀತಿಯಾದ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್, ವಜ್ರಮುಷ್ಟಿ, ಕಪಿಮುಷ್ಟಿ, ಅದು ಎಂಥದ್ದದು? ನಮ್ಮ ಸನಾತನ ಧರ್ಮದ ಔದಾರ್ಯ ಎಂಥದ್ದು? ಅದರಿಂದ ಕಾಳಿದಾಸನಂಥ ಒಬ್ಬ ಕವಿ ಬಂದ. ಅಪ್ಪಟ ಕ್ರಿಶ್ಚಿಯಾನಿಟಿನೋ ಅಪ್ಪಟ ಇಸ್ಲಾಮನ್ನೋ ಕಟ್ಟಿಕೊಂಡಂಥ ಯಾವನೇ ಒಬ್ಬ ಕವಿ ಒಂದು ಕಾವ್ಯ ಬರೆಯೋಕ್ಕಾಗತ್ತಾ ನೋಡಿ. ಬರದ ಮಿಲ್ಟನ್ನು, ಅಲ್ಲಿ ಕೂಡ ಅವನಿಗೆ ತಾಳೋಕ್ಕಾಗಲಿಲ್ಲ. ಕವಿ ಸಹಜವಾದ ಪ್ರೇರಣೆ. ವಿಮರ್ಶಕರು ಹೇಳ್ತಾರೆ ಸೇಟನ್ನ ಪಾತ್ರವೇ ಅಲ್ಲಿ ಎಲ್ಲ ದೇವರುಗಳ ಪಾತ್ರಗಳಿಗಿಂತ ಚೆನ್ನಾಗಿದೆ ಅಂತ. ಆಗಿಬಿಡುತ್ತೆ. ಭಾವನೆಗೆ ಬಂದಾಗ ಭಕ್ತ ಭಗವಂತ ಇತ್ಯಾದಿಗಳು ಲೆಕ್ಕಕ್ಕೆ ಬರೋಲ್ಲ. ಮಾನವೀಯ ಚಿತ್ತ ಸ್ಪಂದನವೇ ಮಿಗಿಲಾಗಿಬಿಡುತ್ತೆ. ಇದು ಕೂಡ ನಮಗೆ ಗೋಚರವಾಗುತ್ತೆ. ಆದರೆ ಕಾಮದ ಶಕ್ತಿ ಎಷ್ಟು ದೊಡ್ಡದು, ಅದರ ಬಗ್ಗೆ ಎಚ್ಚರದಲ್ಲಿರಿ ಎನ್ನುವುದನ್ನು ಕವಿ ಹೇಳ್ತಾ ಇದ್ದಾನೆ. ಮತ್ತು ಅದು ಕಷ್ಟವೂ ಇದೆ ಗೆಲ್ಲುವುದು ಅನ್ನೋ ವಾಸ್ತವವನ್ನು ಹೇಳ್ತಾನೆ. ನೀವು ಎಚ್ಚರದಿಂದ ಇರಿ ಅಂತ ಉಪದೇಶ ಮಾಡೋಕ್ಕೆ ಹೊರಟಿಲ್ಲ ಅವನು. ನಾನು ಅನುಭವಿಸಿದ್ದೀನಿ ನಿಮ್ಮಂತೆ ಒದ್ದಾಟವನ್ನು, ನಾನೂ ಹಾಯ್ದು ಬಂದಿದ್ದೀನಿ, ನಿಮಗೂ ಸಾಧ್ಯ ಇದೆ ಎನ್ನುವ ಭರವಸೆಯನ್ನು ಕೊಡ್ತಾನೆ. ಒಂದೇ ಸರ್ತಿ ಏಕಕಾಲದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಬಲ್ಲನಲ್ಲ. ಧ್ವನಿಕಾವ್ಯದ ಸ್ವಾರಸ್ಯವೇ ಇದಿದೆ. ನಾಲಕ್ಷಯತ್, ಅವನಿಗೆ ಗಮನಕ್ಕೆ ಬರಲಿಲ್ವಂತೆ. ಸಾಧ್ವಸ ಸನ್ನಹಸ್ತ ಸ್ರಸ್ತಂ ಶರಂ ಚಾಪಮಪಿ ಸ್ವಹಸ್ತಾತ್. ಅವನಿಗೆ ಹೆದರಿಕೆಯಿಂದ ಒಂದು ರೀತಿಯಾದಂಥ ಭಯ ಕ್ಷೋಭೆ, ಅದರಿಂದ ಕೈ ನಡುಗಿ ಬಿಲ್ಲು ಬಾಣ ಜಾರಿ ಹೋಗಿದ್ದೂ ಗೊತ್ತಾಗಲಿಲ್ಲ ಅಂತ. ಭಗವದ್ಗೀತೆಯ ಆರಂಭದಲ್ಲಿ ಅರ್ಜುನ ಹೇಳ್ದ ಗಾಂಡೀವಂ ಸ್ರಂಸತೆ ಹಸ್ತಾತ್ ಅಂತ. ನನಗೆ ನಡುಗ್ತಾ ಇದೆ ಕೈ, ಗಾಂಡೀವ ಜಾರ್ತಾ ಇದೆ ಅಂತ. ಅಷ್ಟು ಹೇಳೋ ಮಟ್ಟಿಗಾದರೂ ಅವನಿಗೆ ಜ್ಞಾನ ಇತ್ತು. ಇಲ್ಲಿ ಕಾಮನಿಗೆ ಆ ಜ್ಞಾನವೂ ಇಲ್ಲ, ಜಾರೇ ಹೋಗಿಬಿಟ್ಟಿದೆ, ಬಿದ್ದೇ ಹೋಗಿದೆ ಬಿಲ್ಲು ಬಾಣ. ಅಂದರೆ ಕಾಮ ಪರಾಭವ ಆಗುತ್ತೆ ಅಂತ ನಮಗನ್ಸುತ್ತೆ. ಪೂರ್ತಿ ಕಾಮ ಸಫಲನಾಗೋಲ್ಲ, ವಿಫಲನೇ ಆಗಿಬಿಟ್ಟ ಅಂತ. ಆದರೆ ಕವಿ ಇಲ್ಲಿಂದ ಒಂದು ತಿರುವು ಕೊಡ್ತಾನೆ. ಈ ಬಗ್ಗೆ ಆನಂದವರ್ಧನ, ಕುಂತಕ ಇವರುಗಳೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಮತ್ತೆ ಮತ್ತೆ ನಾಟಕೀಯವಾದ ತಿರುವುಗಳನ್ನು ಈ ಸರ್ಗ ಹೇಗೆ ಪಡ್ಕೊಳ್ಳುತ್ತೆ ಅಂತ. ಮೊದಲು ನೋಡಿ,
ಇಂದ್ರ ಕಾಮರ ಸಂವಾದ ಅದು ಒಂದು. ಆಮೇಲೆ ಅವರು ಹೊರಟಾಗ ಒಂದು ತಿರುವು, ಅಕಾಲ ವಸಂತದ ಒಂದು ಸ್ಥಾವರ ಜಂಗಮ ಪ್ರಕೃತಿಯ ಮೇಲೆ ಮಾಡಿದ ಪರಿಣಾಮದಲ್ಲಿ ಎರಡು ತಿರುವು ಬರುತ್ತೆ. ಒಂದು ಸ್ಥಾವರ ಪ್ರಕೃತಿ, ಮತ್ತೊಂದು ಜಂಗಮ ಪ್ರಕೃತಿ. ಮತ್ತು ಅದು ಮಿಥುನ ಪ್ರಕೃತಿ ಜೋಡಿಗಳ ಮೇಲೆ ಮಾಡಿದ್ದು, ಅದು ಮೂರನೇ ತಿರುವು. ಹೀಗೆ ಒಂದು ಮೇಯ್ನ್ ರೋಡಲ್ಲೇ 3 ಕಡೆ ಹೇರ್ ಪಿನ್ ಟರ್ನ್ಸ್ ಇರತಕ್ಕಂಥದ್ದು. ಆಮೇಲೆ ಮತ್ತೊಂದು ಶಿವನನ್ನು ಕಂಡದ್ದು ಅದ್ಭುತವಾದ ತಿರುವು, ಅದು ವೆರಿ ಸ್ಟೀಪ್ ಅಪ್ ಹಿಲ್ ಟಾಸ್ಕ್. ಇಲ್ಲಿ ಮತ್ತೆ ನನಗಿನ್ನು ಮುಗದೇ ಹೋಯಿತು, ದೆರ್ ಇಸ್ ನೋ ರೋಡ್, ದೆರ್ ಇಸ್ ನೋ ರೂಮ್, ಅಲ್ಲಿ ಡೆಡ್ ಎಂಡಿಗೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟ ಕಾಮ. ಡೆತ್ಗೆ ಬಂದ, ಡೆಡ್ ಎಂಡಿಗೆ ಬಂದಿದ್ದೀನಿ ಅಂತ. ಅಷ್ಟೊತ್ತಿಗೆ ಅವನಿಗೆ ಆಕಾಶದಲ್ಲಿ ಅದ್ಭುತವಾಗಿ ಒಂದು ಸೇತುವೆ ಕಾಣಿಸ್ತು. ಅದು ಸ್ಥಾವರ ರಾಜಕನ್ಯಾ, ಸ್ಥಿರವಾಗಿರುವ ಬೆಟ್ಟಗಳ ರಾಜನ ಮಗಳು ಓಡಾಡ್ತಾ ಬಳಕ್ತಾ ಬಾಗ್ತಾ ಬರ್ತಾ ಇದ್ದಾಳೆ. ಬೆಟ್ಟದ ಮಗಳು ಬೆಟ್ಟದಂಗೆ ಇರ್ತಾಳೆ ಅಂತಿಲ್ಲ, ಬಳ್ಳಿ ಆಗಿದ್ದಾಳೆ, ಚೆಂದುಳ್ಳಿಯಾಗಿದ್ದಾಳೆ. ನಿರ್ವಾಣ ಭೂಯಿಷ್ಠಮತಾಸ್ಯ ವೀರ್ಯಂ ಸಂಧುಕ್ಷಯಂತೀವ ವಪುರ್ಗುಣೇನ ಅನುಪ್ರಯಾತ ವನದೇವತಾಭ್ಯಾಂ ಅದೃಶ್ಯತ ಸ್ಥಾವರ ರಾಜಕನ್ಯಾ. ಇನ್ನೇನು ಸಾಯೋದಿಕ್ಕಿ ಸಿದ್ಧ ನಿರ್ವಾಣ ಭೂಯಿಷ್ಠಂ, ಇವನ ಪರಾಕ್ರಮ ಆರಿ ಹೋಗ್ತಾ ಇದೆ, ನೆಗೆದು ಬಿದ್ದು ಹೋಗ್ತಾ ಇದೆ ಅನ್ನುವಂಥ ಸ್ಥಿತಿಯಲ್ಲಿ ಇವನ ಒಂದು ಶಕ್ತಿಯನ್ನು, ಪೌರುಷವನ್ನು ಎಲ್ಲವನ್ನೂ ತನ್ನ ದೇಹ ಸೌಂದರ್ಯದ ಮೂಲಕವಾಗಿ ಸಂಧುಕ್ಷಯಂತಿ ಪುನರುಜ್ಜೀವನ ಮಾಡೋದಕ್ಕೆ, ಇವನ ಬಾಡಿ ಹೋಗ್ತಾ ಇರುವ ಬದುಕಿನ ಬೆಳಕನ್ನು, ಆಶೆಯ ಕುಡಿಯನ್ನು ಮೀಂಟಿ ಮುಂದಕ್ಕೆ ತೀಡುವಂತೆ ಆ ವನದೇವತೆಗಳ ಜೊತೆಯಲ್ಲಿ ಬರ್ತಾ ಇದ್ದಾಳೆ. ವನದೇವತೆಗಳೆಲ್ಲ ಅವಳನ್ನು ಹಿಂಬಾಲಿಸ್ತಾ ಇದ್ದಾರೆ. ಸ್ಥಾವರ ರಾಜಕನ್ಯಾ ಅವಳು ಕಾಣಿಸಿದಳಂತೆ. ಹೀಗೆ ಮತ್ತೊಂದು ಪಿಕ್ಚರ್ ಕೊಡ್ತಾ ಇದ್ದಾನೆ ಕವಿ. ಇಲ್ಲಿ ಎಷ್ಟು ದೃಶ್ಯಗಳು ಬರ್ತಾ ಇವೆ. ಒಂದು ಸಿನಿಮಾ ನೋಡಿದ್ರೆ ಎಷ್ಟು ಶಾರ್ಟ್ಸ್ ಟಕ್ 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 ಅಂತ ಬದಲಾಗುತ್ತೆ. ಒಂದು ನಾಟಕ ನೋಡಿದ್ರೆ ಎಷ್ಟು ಒಂದು ಅಂಕದಲ್ಲಿ ಎಷ್ಟು ದೃಶ್ಯಗಳು, ಸೀನ್ಸ್, ಅವೆಲ್ಲ ಇಲ್ಲಿ ನಮಗೆ ತಾನೇ ತಾನಾಗಿ ಗೋಚರವಾಗುತ್ತೆ. ಮಹಾಕಾವ್ಯದಲ್ಲಿ ನಾಟಕೀಯತೆ ತುಂಬ ಕಷ್ಟ. ನೆರೆಟಿವ್ ಪೊಯೆಟ್ರಿ ಕೆನಾಟ್ ಅಫೋರ್ಡ್ ಮಚ್ ಆಫ್ ಡ್ರಾಮ್ಯಾಟಿಕ್ ಎಲಿಮೆಂಟ್. ಇದನ್ನು ಮಾಡಿರುವಂಥ ಅಸಾಧಾರಣವಾದ ಕಾವ್ಯ ಇದು. ಈ ಮಟ್ಟದಲ್ಲಿ ನಾಟಕದಂತೆ ಇಡೀ ಕಾವ್ಯ ಬೆಳೆದು ಬರುವುದು ತುಂಬ ತುಂಬ ಅಪರೂಪ. ಕೆಲವೊಂದು ಕಾವ್ಯಗಳು ಮಾತ್ರ ನಮಗೆ ಸಿಗುತ್ತವೆ. ಕನ್ನಡದಲ್ಲಿ ನನಗೆ ಸಿಗುವಂಥ ಅದ್ಭುತವಾದ ಕಾವ್ಯ ಅಂತಂದರೆ 2. ಒಂದು ರನ್ನನ ಗದಾಯುದ್ಧ, ಮತ್ತೊಂದು ಹರಿಶ್ಚಂದ್ರ ಕಾವ್ಯ. ಆ ಮಟ್ಟದಲ್ಲಿ ನಾಟಕೀಯತೆ ಇರತಕ್ಕಂಥದ್ದು. ಅದಾದ ಮೇಲೆ ತೆಲುಗಿನಲ್ಲಿ ನನಗೆ ಎದ್ದು ಕಾಣುವಂಥದ್ದು ಹಾಗೆ ಇರುವುದು ಪ್ರಭಾವತಿ ಪರಿಣಯ ಅನ್ನುವಂಥದ್ದು, ಪಿಂಗಳಿ ಸೂರನ ಬರೆದಂಥ ಒಂದು ಕಾವ್ಯ. ಅದನ್ನು ನಾಟಕವಾಗಿ ಮಾಡಿದ್ದಾರೆ. ಹೇಗೆ ನಮ್ಮ ಗದಾಯುದ್ಧವನ್ನು BM ಶ್ರೀಕಂಠಯ್ಯನವರು ನಾಟಕವಾಗಿ ಮಾಡಿದ್ದಾರೆ, ಸಾಹಸ ಭೀಮವಿಜಯವನ್ನು ಗದಾಯುದ್ಧ ಅಂತ, ಆ ತರಹ ಅದನ್ನು ಕೂಡ ತಿರುಪತಿ ವೆಂಕಟ ಕವಿಗಳೇ ಪ್ರಭಾವತಿ ಪರಿಣಯವನ್ನು ಅದ್ಭುತವಾದ 5 ಅಂಕಗಳ ನಾಟಕವಾಗಿ ಪರಿವರ್ತನೆ ಮಾಡಿದ್ದಾರೆ. ತಮಿಳಿನಲ್ಲಿ ಭಾರತೀಯರವರ ಪಾಂಚಾಲಿ ಶಬದಂ ಅನ್ನುವಂಥ ಕಾವ್ಯ ಯಾವುದಿದೆ ಅದಕ್ಕೆ ತುಂಬ ಒಳ್ಳೆಯ ನಾಟಕೀಕರಣದ ಗುಣ ಉಂಟು. ಆದರೆ ಚಿಕ್ಕ ಕಾವ್ಯ, ಅದು ಪರವಾಗಿಲ್ಲ. ಇನ್ನು ಹಿಂದಿಯಲ್ಲಿ ನೋಡಿದ್ರೆ ಮಹಾಕವಿ ಜಯಶಂಕರ್ ಪ್ರಸಾದ್ ಅವರ ಕಾಮಾಯಿನಿ ಮಹಾಕಾವ್ಯ ಯಾವುದಿದೆ ಅದಕ್ಕೆ ಅಂತಹ ನಾಟಕೀಕರಣದ ಶಕ್ತಿ ಇದೆ. ತುಂಬ ಅಮೂರ್ತ ಕಾವ್ಯವಾದರೂ ಅದಕ್ಕೆ ಅದ್ಭುತವಾದ ನಾಟಕೀಕರಣದ ಗುಣ ಉಂಟು. ಅವರು ದೊಡ್ಡ ನಾಟಕಕಾರರೂ ಆಗಿದ್ದರು ಅಂತ ನಮಗೆ ಗೊತ್ತಿದೆ. ಈ ಥರ ಕೆಲವೇ ನಮಗೆ ತೋರಬಲ್ಲಂಥದ್ದು. ಬಂಗಾಳದಲ್ಲಿ ಮೈಕೇಲ್ ಮಧುಸೂದನ ದತ್ತನ ಮೇಘನಾದ ವಧದಲ್ಲಿ ಆ ಮಟ್ಟಕ್ಕೆ ಒಂದು ಸ್ವಲ್ಪ ನಾಟಕೀಕರಣ ತೋರುತ್ತೆ, ಹೆಚ್ಚು ಕಾಣಿಸೋದಿಲ್ಲ, ಬಹಳ ವಿರಳ. ಸಂಸ್ಕೃತದಲ್ಲಂತೂ ಇದೊಂದೇ, ಇನ್ನು ಬೇರೆ ಯಾವುದು ತೋರುವಂಥದ್ದಲ್ಲ. ಈ ನಾಟಕೀಕರಣದ ಮೂಲಕ ಸ್ಫುಟವಾಗಿಬಿಡುತ್ತೆ ರಸ, ತನ್ನಂತೆ ತಾನೇ ಎದ್ದು ತೋರಿಬಿಡುತ್ತೆ. ಅವಳು ಬರುವಂಥದ್ದನ್ನು 4 ಶ್ಲೋಕಗಳಿಂದ ಕವಿ ವರ್ಣಿಸ್ತಾನೆ ನೋಡಿ. ಅಲ್ಲಿ ವೈರಾಗ್ಯ ಸಾಕಾರವಾದಂಥ ಶಿವ ಸಂಯಮಿಯಾಗಿ ಕೂತುಕೊಂಡು ಸ್ಥಾಣುವಾಗಿ ವೀರಾಸನ, ಅದನ್ನು ವಜ್ರಾಸನ ಅನ್ನಿ, ಪದ್ಮಾಸನ ಅನ್ನಿ, ಅದರೊಳಗೆ ಬಿಗಿದುಕೊಂಡು ನಾಸಾಗ್ರ ದೃಷ್ಟಿ ಇಟ್ಟುಕೊಂಡು ಆತ್ಮಾನಮಾತ್ಮನ್ ಯವಲೋಕ ಅಂತ ತನ್ನೊಳಗೆ ತಾನು ನೋಡಿಕೊಂಡಿದ್ದಾನೆ. ಅವನ ಲಲಾಟ ನೇತ್ರ ಅಂದರೆ ಬ್ರಹ್ಮರಂಧ್ರವೇ ಆಸ್ಫೋಟಿತವಾಗಿ ಕಾಂತಿ ಗ್ಲಪಯಂತ ಮಿಂದೋಹ್, ಚಂದ್ರಕಾಂತಿಯನ್ನು ನುಂಗಿ ನೊಣೆಯುವಂತೆ ಇದೆ. ಜಟಾಜೂಟವನ್ನು ಸರ್ಪದಿಂದ ಕಟ್ಟಿಕೊಂಡಿದ್ದಾನೆ. ಗ್ರಂಥಿಮತೀಂ ತ್ವಚಂ ದಧಾನಂ, ಜಿಂಕೆಯ ಆ ಕೃಷ್ಣಸಾರ ಮೃಗದ ಚರ್ಮವನ್ನು ಗಂಟು ಹಾಕ್ಕೊಂಡಿದ್ದಾನೆ. ಚರ್ಮ ಹುಟ್ಟಿದ್ದಾನೆ, ಬೂದಿ ಬಳಕೊಂಡಿದ್ದಾನೆ, ಜಟೆಗಟ್ಟಿದೆ, ಕಣ್ಣು ಮುಚ್ಚಿದ್ದಾನೆ, ಒಂದು ಕಡೆ ಧೀರ ಶಾಂತವಾಗಿ ಕೂತಿದ್ದಾನೆ ಅನ್ನುವ ಶಿವನ ಪಿಕ್ಚರ್ಗೆ
ಪಾರ್ವತಿಯ ಪಿಕ್ಚರ್ ಎಷ್ಟು ಕಾಂಟ್ರಾಸ್ಟಿಂಗ್ ಆಗಿದೆ ನೋಡಿ. ಶಂಕರರದು ಅನ್ನುವ ಪ್ರಸಿದ್ಧವಾದ ಅರ್ಧನಾರೀಶ್ವರ ಸ್ತೋತ್ರ, ಚಾಂಪೇಯ ಗೌರಾರ್ಧ ಶರೀರ ಕಾಯ ಇದೆಯಲ್ಲ, ಅಲ್ಲಿ ನಮಗೆ ಗೊತ್ತಾಗುತ್ತೆ ಆ ಪಾರ್ವತಿಯ ವನಪು ವಯ್ಯಾರ ಏನೋ ಎಡಭಾಗದ ಆ ಅರ್ಧ, ಈ ಬಲಭಾಗದ ಅರ್ಧದ ಗಾಂಭೀರ್ಯ ವೈರಾಗ್ಯ ಎಂಥದ್ದು. ಇಲ್ಲಿ ಶೃಂಗಾರ, ಅಲ್ಲಿ ಶಾಂತ, ಇಲ್ಲಿ ವೈರಾಗ್ಯ, ಇಲ್ಲಿ ಅನುರಾಗ, ಇವೆರಡೂ ಒಟ್ಟಿಗೆ ತೋರುವಂಥ ರೀತಿ ಇದು ಕಾಳಿದಾಸ ಹೇಳದೆಯೇ ಮಾಡಿದ ಅರ್ಧನಾರೀಶ್ವರತ್ವ. ಅಶೋಕ ನಿರ್ಭರ್ತ್ಸಿತ ಪದ್ಮರಾಗಂ ಆಕೃಷ್ಟ ಹೇಮದ್ಯುತಿ ಕರ್ಣಿಕಾರಂ ಮುಕ್ತಾಕಲಾಪಿ ಕೃತ ಸಿಂಧುವಾರಂ ವಸಂತ ಪುಷ್ಪಾಭರಣಂ ವಹಂತೀಂ. ಇವಳು ವಸಂತದ ಪುಷ್ಪಗಳನ್ನೇ ಆಭರಣವಾಗಿ ತಳೆದಿದ್ದಾಳೆ. ಸಾಮಾನ್ಯವಾಗಿ ಒಡವೆ ಅಂತಂದರೆ ಬಂಗಾರ, ರತ್ನ, ವಜ್ರ, ಮುತ್ತು, ವೈಡೂರ್ಯ ಈ ಥರದ್ದು. ಆದರೆ ಇವಳು ಬರೀ ಕಾಡು ಹೂಗಳನ್ನು ಅಲಂಕಾರ ಮಾಡಿಕೊಂಡಿದ್ದಾಳೆ. ಅವಳಿಗೇನು ಒಡವೆಗೆ ಕೊರತೆ ಇಲ್ಲ. ಒಡವೆಗಳಿಗೆ ಆಕರವಾದಂಥ ಶ್ರೇಷ್ಠ ಪರ್ವತರಾಜನ ಪುತ್ರಿ ಅವಳು. ಆದರೆ ತೆಲುಗಿನಲ್ಲಿ ಲವಕುಶ ಸಿನಿಮಾದಲ್ಲಿ ಒಂದು ಬಹಳ ಸೊಗಸಾದ ಮಾತು ಬರುತ್ತೆ. ಲವಕುಶ ಅಲ್ಲ, ಸಾರಿ, ಕುರುಕ್ಷೇತ್ರಂ ಅಂತ ಒಂದು ಸಿನಿಮಾದಲ್ಲಿ ಎಂಥ ನಗಲನ್ನ ಎಷ್ಟು ಒಡವೆ ಇದ್ದರೂ ಕೂಡ ಆಡದಾನಿಕೆ ನವ್ವುಲು ಪುವ್ವುಲೇ ಅಲಂಕಾರಾಲು ಅಂತ. ಎಷ್ಟು ಒಡವೆ ಇದ್ದರೂ ಹೆಣ್ಣಿಗೆ ನಗ ಮತ್ತು ಹೂವು, ನಗೆ ಮತ್ತು ಹೂವು ಅದೇ ನಗ ಅಂತ. ಆ ತೆಲುಗಿನ ಪ್ರಾಸ ನವ್ವುಲು ಪುವ್ವುಲು ಅವೇ ಅಲಂಕಾರಾಲು ಅಂತ. ಒಂದು ಸಿನಿಮಾದ ಕನ್ವರ್ಸೇಷನ್ನಲ್ಲಿ ಎಷ್ಟು ಸೊಗಸಾದ ಮಾತನ್ನು ಹೇಳಿದ್ದಾರೆ ಅಂತ ನೋಡಬೇಕು. ಇಲ್ಲಿ ಆ ರೀತಿಯಾದಂಥದ್ದು ನಾವು ಗಮನಿಸಬೇಕಾದದ್ದು. ಅಶೋಕ ನಿರ್ಭರ್ತ್ಸಿತ ಪದ್ಮರಾಗಂ. ಪದ್ಮರಾಗ ಅಂತ ಯಾವ ದಿವ್ಯವಾದ ಮಣಿ ಇದೆ, ರೂಬಿ ಅಂತ ಕರಿತೀವಿ, ಅದನ್ನು ಅಶೋಕ ಪುಷ್ಪ ನಿರ್ಭರ್ತ್ಸನ ಗೇಲಿ ಮಾಡ್ತಾ ಇದೆ ಅಂತ ಮತ್ತೆ ತಿದ್ದುಕೊಳ್ಬೇಕು. ಅದು ಲವಕುಶ ಸಿನಿಮಾದು, ಕುರುಕ್ಷೇತ್ರದಲ್ಲ. ಸೀತೆ ಗರ್ಭಿಣಿಯಾಗಿದ್ದಾಳೆ, ಅವಳಿಗೆ ದಾಸದಾಸಿಯರು ಅಲಂಕಾರ ಮಾಡ್ತಾ ಇದ್ದಾರೆ, ದಾಸಿಯರು. ಆಗ ತುಂಬ ವನವಾಸ ಇಡೀ ಪಾಪ ನಾರು ಬಟ್ಟೆ ಉಟ್ಕೊಂಡು ತಿರುಗಿದ್ಲು, ಇನ್ನೊಂದಿಷ್ಟು ರತ್ನಾಭರಣಗಳನ್ನು ಸೀತೆಗೆ ಹಾಕರೆ ಅಂತ ಒಬ್ಬ ಸಖಿ ಹೇಳ್ತಾಳೆ. ಆಗ ಇನ್ನೊಬ್ಬಳು, ಏನೇ ಆದರೂ ಹೂವನ್ನು ಮುಡಿಸೋಣ, ಎಷ್ಟೇ ಆಗಲಿ ಹೆಣ್ಣಿಗೆ ನಗು ಮತ್ತು ಆ ಹೂಗಳು ಹೆಚ್ಚಿನ ಅಲಂಕಾರ ಅಂತ ಹೇಳುವುದು ಈಗ ನನಗೆ ಸರಿಯಾಗಿ ನೆನಪಾಯಿತು. 100 ಬಾರಿ ನೋಡಿರೋ ಸಿನಿಮಾ ಆದರೂ ಮರ್ತೋಗುತ್ತೆ ನೋಡಿ. ಅಶೋಕ ಪುಷ್ಪಗಳು ಪದ್ಮರಾಗವನ್ನು ಗೇಲಿ ಮಾಡ್ತಾ ಇವೆ. ಆಮೇಲೆ ಬಂಗಾರದ ಬೆಡಗನ್ನು ಕರ್ಣಿಕಾರ, ಬೆಟ್ಟದಾವರೆ ಅಥವಾ ಹಾಲಿವಾಣದ ಹೂಗಳು ನಗೆಯಾಡ್ತಾ ಇವೆ, ಅದರ ಸೊಗಸನ್ನು ಸೆಳೆದು ನುಂಗಿವೆ. ಇನ್ನು ಸಿಂಧುವಾರ ಪುಷ್ಪವನ್ನು ಅವಳು ಮುಡಿದಿರುವ ರೀತಿ, ಅದು ಬೆಳ್ಳಗೆ ಸಣ್ಣ 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 ಗುಚ್ಛದಂಥ ಹೂಗಳು, ಅವು ಮುಕ್ತಾಕಲಾಪಿ ಕೃತ ಸಿಂಧುವಾರಂ, ಮುತ್ತಿನ ಗೊಂಚಲಿನ ಹಾಗೆ ತೋರ್ತಾ ಇವೆ. ಅವುಗಳನ್ನು ಅಲಂಕಾರ ಮಾಡಿಕೊಂಡು ಬಂದಿದ್ದಾಳೆ ಅಂತ. ಎಲ್ಲಿ ಪದ್ಮರಾಗ ಬೇಕೋ ರೂಬಿ, ಅಲ್ಲಿ ಅಶೋಕದ ಗೊಂಚಲು. ಎಲ್ಲಿ ಮುತ್ತು ಬೇಕೋ ಅಲ್ಲಿ ಸಿಂಧುವಾರದ ಮಂಜರಿ. ಎಲ್ಲಿ ಬಂಗಾರದ ಬೆಡಗು ಬೇಕೋ ಅಲ್ಲಿ ಕರ್ಣಿಕಾರ. ಇವುಗಳನ್ನು ತೊಟ್ಟುಕೊಂಡು ಮುಂದೆ ಬರ್ತಾ ಇದ್ದಾಳೆ. ಆವರ್ಜಿತ ಕಿಂಚಿದಿವಸ್ತನಾಭ್ಯಾಂ ವಾಸೋ ವಸಾನ ತರುಣಾರ್ಕರಾಗಂ ಪರ್ಯಾಪ್ತ ಪುಷ್ಪಸ್ತನಕ ಸ್ತಬಕಾವನಮ್ರ ಸಂಚಾರಿಣಿ ಪಲ್ಲವಿನಿ ಲತೇವ. ತನ್ನ ಎದೆಯ ಭಾರದಿಂದ ಒಂದಿಷ್ಟು ಬಾಗಿ ಬಾಲ ಸೂರ್ಯನ ಕಾಂತಿಯ ಬಟ್ಟೆಯನ್ನು ಮೈಗುಟ್ಟು ಅವಳು ಹೂಗಳ ಗೊಂಚಲಿನಿಂದ ಬಾಗಿ ಬಳುಕುವ ಬಳ್ಳಿಯ ಹಾಗೆ ಬರ್ತಾ ಇದ್ದಾಳೆ. ಅವಳನ್ನು ನೋಡಿದರೆ ಬಳ್ಳಿಯೊಂದು ಓಡಾಡ್ತಾ ಇದೆಯಾ ಅನ್ನುವಂತೆ ಕಾಣುತ್ತೆ. ಸಂಚಾರಿಣಿ ಪಲ್ಲವಿನಿ ಲತೇವ. ರಘುವಂಶದಲ್ಲಿ ಸಂಚಾರಿಣಿ ದೀಪಶಿಖೇವ ರಾತ್ರವು ಅಂತಾನೆ. ಇಂದುಮತಿ ರಾತ್ರಿ ಓಡಾಡುವ ದೀಪದ ಕುಡಿಯ ಹಾಗೆ ತೋರಿದಳು ಅಂತ. ಇಲ್ಲಿ ಅವನು ಓಡಾಡುವ ಬಳ್ಳಿಯ ಹಾಗೆ ತೋರಿದಳು ವಸಂತದಲ್ಲಿ ಅಂತ. ಅಂದರೆ ಮನ್ಮಥನ ಆಯುಧಾಗಾರವೇ ಇವಳು, ಮನ್ಮಥನ ಆಯುಧ ಶಾಲೆ. ಆ ರೀತಿಯಾಗಿ ತೋರ್ತಾ ಇದ್ದಾಳೆ. ಅವನ ಬತ್ತಳಿಕೆ ಎಂಬಂತೆ ಇದ್ದಾಳೆ, ಬರ್ತಾ ಇದ್ದಾಳೆ. ಶಿವ ಸ್ಥಾಣವಾಗಿ ಕೂತಿದ್ರೆ ಇವಳು ಬಳ್ಳಿಯಾಗಿ ಓಡಾಡ್ತಾ ಇದ್ದಾಳೆ ಅಂತನ್ನುವ ಕಲ್ಪನೆ ನೋಡಿ. ಅವನು ಚರ್ಮಾಂಬರ ಹುಟ್ಟರೆ ಇವಳು ಅರುಣಾಂಬರ ಹುಟ್ಟಿದ್ದಾಳೆ. ಅವನು ಜಪಮಾಲೆಯನ್ನು ತೊಟ್ಟಿದ್ರೆ ಇವಳು ಹೂಮಾಲೆಯನ್ನು ತೊಟ್ಟಿದ್ದಾಳೆ. ಅದು ಅಲ್ಲಿ ಕಾಣಿಸುವಂಥದ್ದು. ಅವನು ಒಂಟಿಯಾಗಿದ್ದರೆ ಇವಳು ವನದೇವತೆಯರ ಜೊತೆಯಲ್ಲಿ ಬರ್ತಾ ಇದ್ದಾಳೆ. ಸ್ರಸ್ತಾಂ ನಿತಂಬಾದವಲಂಬಮಾನ ಪುನಃ ಪುನಃ ಕೇಸರದಾಮಕಾಂಚಿಂ ನ್ಯಾಸೀಕೃತಾಂ ಸ್ಥಾನವಿದ ಸ್ಮರೇಣ ಮೌರ್ವೀಂ ದ್ವಿತೀಯಾಮಿವ ಕಾರ್ಮುಕಸ್ಯ. ನಮ್ಮಲ್ಲಿ ಸ್ಪೇರ್ ಪಾರ್ಟ್ ಇರಲೇಬೇಕು, ಇಲ್ಲದೇ ಇದ್ದರೆ ಕಷ್ಟ. ಎಂಥ ವೆಹಿಕಲ್ಗೂ ಒಂದು ಸ್ಟೆಪ್ನಿ ಇಲ್ಲದೆ ಇದ್ದರೆ ಶಂಖ ಬಾರಿಸುವಂತೆ ಆಗುತ್ತೆ ಸಮಯ ಸಂದರ್ಭಗಳಲ್ಲಿ. ಅವಳು ಬರ್ತಾ ಇದ್ದರೆ
ನಡುವಿನಿಂದ ಮತ್ತೆ ಮತ್ತೆ ಬಕುಲ ಮಾಲೆಯ ವಡ್ಯಾಣ ಜಾರ್ತಾ ಇತ್ತಂತೆ. ಬಕುಲ ಪುಷ್ಪ ಸಣ್ಣ 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 ಹೂಗಳು 8 ದಿವಸ ಇಟ್ಟರೂ ಕೂಡ ಅದರ ಪರಿಮಳ ಹೋಗೋದಿಲ್ಲ. ಬಾಡಿದರೂ ಪರಿಮಳ ಮಾಸದೇ ಇರುವಂಥದ್ದು ಬಕುಳದ ವಿಶೇಷ. ಆ ಬಕುಳದ ಸಣ್ಣ ಹೂಗಳನ್ನೆಲ್ಲ ಹೆಣೆದುಕೊಂಡು ಸಣ್ಣ ಸಣ್ಣ ಬಂಗಾರದ ಗೆಜ್ಜೆಗಳಿಂದ ಮಾಡಿದ ವಡ್ಯಾಣದಂಥದ್ದನ್ನು ಇವಳು ಮಾಡಿಕೊಂಡಿದ್ದಾಳೆ. ಅದು ಒಣಗಿದ್ದರಿಂದ ಸಡಿಲಾಗಿ ಜಾರ್ತಾ ಇದೆ. ಏಕೆಂದರೆ ಹೂಮಾಲೆ ಹೂಗಳ ಹಸಿಯಾಗಿದ್ದಾಗ ಬಿಗಿಯಾಗಿರುತ್ತೆ, ಒಣಗಿದ ಮೇಲೆ ಅದು ಉದ್ದ ಆಗಿಬಿಡುತ್ತೆ. ಹಾಗೆ ಅವಳು ಮತ್ತೆ ಮತ್ತೆ ಜಾರ್ತಾ ಇದೆ. ಅದು ಸ್ರಸ್ತಾಂ ನಿತಂಬಾದ ಅವಲಂಬಮಾನ ಪುನಃ ಪುನಃ ಕೇಸರ ಧಾಮ ಕಾಂಚೀಂ, ಅದನ್ನು ಮತ್ತೆ ಟೈಟನ್ ಮಾಡಿಕೊಳ್ತಾ ಇದ್ದಾಳೆ. ಅದು ನಡಿಗೆಯಲ್ಲಿ ಕೂಡ ಆ ಬಾಗು ಬಳುಕುವಿಕೆಯಿಂದ ಆ ವಡ್ಯಾಣ ಶಿಥಿಲವಾಗ್ತಾ ಇದೆ ಅಂತ ಊಹೆ ಮಾಡಿಕೊಳ್ಬಹುದು. ಮನ್ಮಥ ತನ್ನ ಒಂದು ಬಿಲ್ಲಿನ ಹೆದೆ ಕಿತ್ತು ಹೋದರೆ ಮತ್ತೊಂದು ಬೇಕಾಗುತ್ತೆ ಅಂತ ಸರಿಯಾದ ಜಾಗ ನೋಡಿ ಇಟ್ಟಿದಾನ ಎಂಬಂತೆ ಮೌರ್ವೀಂ ದ್ವಿತೀಯಾಂ ಇವ ಕಾರ್ಮುಖಸ್ಯ, ಅಂದರೆ ತನ್ನ ಭ್ರಮರಗಳ ಒಂದು ಬಿಲ್ಲಿನ ಹುರಿ ಅದು ಕಿತ್ತು ಹೋದರೆ, ಹಾರಿ ಹೋದರೆ ಇದು ಇರಲಿ ಅಂತ ಅವಳ ಸೊಂಟದಲ್ಲಿ ಏನೇ ಸ್ಟೆಪ್ನಿ ಥರ ಇಟ್ಟಿದ್ದಾನ ಅಂತ. ಅಂದರೆ ಅವಳ ಮೈಯಲ್ಲಿ ಒಂದು ಆಯುಧಾಗಾರ ಅಂತ ಹೇಳಿದ್ದು ಬಾಯಿ ಬಿಡದೆ ಅವನು ಹೇಳಿದ್ದಾನೆ. ಮಿಕ್ಕ ಕವಿಗಳಾಗಿದ್ದರೆ ಅವಳ ಮೈಯೇ ಒಂದು ಆಯುಧಾಗಾರದಂತೆ ಇತ್ತು ಅಂತ ಹೇಳಿರೋರು. ಹಾಗೆ ಆ ರೀತಿ ಹೇಳೋದಿಲ್ಲ, ಒಂದು ಏಕದೇಶೀಯ ಸೂಚನೆ ಮಾಡ್ತಾನೆ. ಅದರಿಂದ ನಮಗೆ ಗೊತ್ತಾಗುತ್ತೆ ಕಣ್ಣನ್ನುವ ನೀಲೋತ್ಪಲ, ಮುಖ ಅನ್ನತಕ್ಕಂಥ ಕಮಲ, ತುಟಿ ಅಂತಕ್ಕಂಥ ಅಶೋಕ, ನಗೆ ಅಂತಕ್ಕಂಥ ಮಲ್ಲಿಗೆ, ಹುಬ್ಬು ಅಂತಕ್ಕಂಥ ಕಣ್ಣೋಟ ಅಂತಕ್ಕಂಥ ಮಾವಿನ ಹೂವುಗಳು, ಇವುಗಳು ಸೇರಿ ಮನ್ಮಥನ ಪಂಚಬಾಣಗಳಾಗಿವೆ ಅಂತ ಅಂದುಕೋಬಹುದು. ಹಾಗೆ ಅವಳ ಸರ್ವಾಂಗವೂ ಕೂಡ ಮನ್ಮಥನಿಗೆ ಆಯತನವಾಗಿದೆ. ಅವಳು ಬರ್ತಾ ಇದ್ದಾಳೆ. ಸುಗಂಧಿ ನಿಶ್ವಾಸ ವಿವೃದ್ಧ ತೃಷ್ಣಂ ಬಿಂಬಾಧರಾಸನ್ನ ಚರಂ ದ್ವಿರೇಪಂ ಪ್ರತಿಕ್ಷಣಂ ಸಂಭ್ರಮಲೋಲ ಲೀಲಾರ ವಿಂದೇನ ನಿವಾರಯಂತಿ. ಅವಳು ಉಸಿರು ಬಿಟ್ಟರೆ ಅದರಲ್ಲಿ ಪರಿಮಳ. ನಾವು ಪೇಸ್ಟ್ನ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತೀವಲ್ಲ, ಅದು ದೂರ ಇದು ದೂರ ಅಂತನ್ನೋರು ಇಲ್ಲ, ಈಗ ಹತ್ತಿರ ಹತ್ತಿರ ಅಂತಂತಾರೆ ಅಂತ. ಯಾಕೆಂದರೆ ಆ ಪರಿಮಳದ ಒಂದು ನಿಶ್ವಾಸ ಅಷ್ಟು ಚೆನ್ನಾಗಿದೆ ಅಂತ. ಇವಳು ಹಾಗೆ ನಿಶ್ವಾಸವೇ ಪರಿಮಳ ಭೂಯಿಷ್ಠವಾಗಿದೆ. ಅದನ್ನು ಕಂಡು ದುಂಬಿಗಳಿಗೆ ಆಸೆ ಹೆಚ್ಚಾಗಿದೆ, ದಾಹ ಹೆಚ್ಚಾಗಿದೆ. ತೊಂಡೆ ತುಟಿಯ ಹತ್ತಿರ ಅವು ಇದೊಂದು ಹೂವು ಅಂತ ಭ್ರಮಿಸಿ ಮತ್ತೆ ಓಡಾಡ್ತಾ ಇವೆ. ಆ ರೀತಿ ಓಡಾಡುವಂಥ ಚಂಚಲವಾದ ಭ್ರಮರಗಳನ್ನು ಇವಳು ಕಥಂಚಿತ ಕೈಯಲ್ಲಿರತಕ್ಕಂಥ ಒಂದು ಕಮಲದ ಮೂಲಕ ಓಡಿಸ್ತಾ ಬರ್ತಿದ್ದಾಳೆ ಅಂತ. ಕಮಲಕ್ಕೆ ದುಂಬಿ ಹೋಗುತ್ತೆ. ಇವಳ ಮುಖಕ್ಕೆ ದುಂಬಿ ಬಂದಾಗ ಕಮಲದ ಮೂಲಕ ಅದನ್ನು ಓಡಿಸ್ತಾ ಇದ್ದಾಳೆ ಅಂತಂದರೆ ಕಮಲಕ್ಕಿಂತ ಇದೆಷ್ಟು ಪಟ್ಟು ಮುಖ ಚೆನ್ನ ಅನ್ನುವ ಧ್ವನಿ ತಾನೇ ತಾನಾಗಿ ಬರುತ್ತೆ. ಲೀಲಾರವಿಂದೇನ ನಿವಾರಯಂತಿ. ಅದು ಲೀಲಾರವಿಂದ ಕೈಯಲ್ಲಿ ಫ್ಯಾನ್ಸಿಗಾಗಿ ಇಟ್ಕೊಂಡಿರೋದು. ಈಗ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಂತೆ ಆವಾಗ ಲೀಲಾ ಕಮಲಗಳನ್ನ ಇಟ್ಕೊಂಡು ಹಿಂಗೆ ತಿರುಗಿಸ್ಕೊಂಡು ಹೋಗ್ತಾಯಿದ್ರು. ಆ ಸೊಗಸು ನಮ್ಮ ದೇವತೆಗಳನ್ನೆಲ್ಲ ನೀವು ನೋಡಿದ್ದಿರ್ಬೋದು. ಶ್ರೀದೇವಿಯರು ಭೂದೇವಿಯರು ಪರಮಾತ್ಮನ ಪಕ್ಕ ಇಲ್ಲೊಂದು ದೋಲಹಸ್ತ ಮಾಡಿಕೊಂಡು ಇದೊಂದನ್ನು ಕಪಿತ್ತಹಸ್ತವಾಗಿಟ್ಟುಕೊಂಡು ಕೈಯಲ್ಲಿ ಕಮಲದ ಮೊಗ್ಗನ್ನು ಧರಿಸಿಯೇ ಇರ್ತಾರೆ. ಅದು ಹಾಗೆ ತಾನೆ ಆ ಸೊಗಸು. ಇಲ್ಲಿ ಅವಳು ಕೈಯಲ್ಲಿ ಒಂದು ಲೀಲಾ ಕಮಲವನ್ನು ಹಿಡ್ಕೊಂಡು ಅದನ್ನು ಅಲ್ಲಿ ಇಲ್ಲಿ ಓಡಾಡುವ ದುಂಬಿಯನ್ನು ಶುಶ್ ಅಂತ ಓಡಿಸಿಕೊಂಡು ಬರ್ತಾ ಇದ್ದಾಳೆ. ಇಲ್ಲಿ ಒಂದು ಚಿತ್ರ. ಅವಳ ನಿಶ್ವಾಸದಿಂದ ಅದಕ್ಕೆ ಮತ್ತಷ್ಟು ಬಾಯಾರಿಕೆ ಹೆಚ್ಚು. ನಿಶ್ವಾಸ ಅನ್ನುವಲ್ಲಿ ಗಂಧ ಬಂತು, ಬಾಯಾರಿಕೆ ಅನ್ನುವಲ್ಲಿ ರುಚಿ ಬಂತು. ಆ ಓಡಾಟ ಇದೆಯಲ್ಲ ಆ ದುಂಬಿಯದು, ಝೀ ಅಂತ ಶಬ್ದ ಮಾಡುವ ಝಂಕಾರ, ಅಲ್ಲಿ ಶಬ್ದ ಬಂತು. ಇನ್ನು ಇವಳು ಆ ಲೀಲಾರವಿಂದವನ್ನು ಓಡಿಸುವಾಗ ಆ ಲೀಲಾರವಿಂದ ಟಚ್ ಮಾಡಬೇಕಲ್ಲ, ಅದಕ್ಕೆ ಅಲ್ಲಿ ಸ್ಪರ್ಶ ಬಂತು. ಇಡೀ ದೃಶ್ಯ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಕ್ಕಂಥದ್ದು ರೂಪ ಮತ್ತು ಪಂಚೇಂದ್ರಿಯ. ಈ ಸರ್ಗ ಇಡೀ ನೋಡಿ ಪಂಚೇಂದ್ರಿಯ ವ್ಯಾಪಾರವನ್ನು ಎಷ್ಟು ಕೊಡ್ತಾ ಇದ್ದಾನೆ. ಪ್ರತಿಯೊಂದು ಪದ್ಯದಲ್ಲೂ ನಿಮಗೆ 2-3 ಇಂದ್ರಿಯಗಳದ್ದಲ್ಲ 4-5 ಇಂದ್ರಿಯಗಳದ್ದು ಸಿಗ್ತಾ ಬರುತ್ತೆ. ಅಂದರೆ ಅಷ್ಟು ಸೆನ್ಶುಯಲ್ ಆಗಿ ಮಾಡ್ತಾ ಇದ್ದಾನೆ. ಇದನ್ನು ಮತ್ತೆ ಮತ್ತೆ ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಾವ್ಯ ಮುಟ್ಟಿದ್ರೆ ಸಾಕು ಅದು ಮಿಡುಕತ್ತಾ ಮಿಸುಕುತ್ತಾ ಅಂತ ಅನ್ನುವಂತೆ ಇರಬೇಕು, ಚಿವುಟಿದ್ರೆ ಸಾಕು ರಕ್ತ ಸೋರುತ್ತಾ ಅನ್ನುವಂತೆ ಇರಬೇಕು. ಇಲ್ಲದೇ ಇದ್ದರೆ ಏನು ಪ್ರಯೋಜನ? ಕಿಂಕವೇಸ್ತಸ್ಯ ಕಾವ್ಯೇನ ಕಿಂಕಾಂಡೇನ ಧನುಷ್ಮತಃ ಪರಸ್ಯ ಹೃದಯಂ ಭಿತ್ವಾ ನಘೂರ್ಣಯತೀಗ ಶಿರಃ. ಆ ಕವಿಯ ಕಾವ್ಯದಿಂದ ಏನು, ಆ ವೀರನ ಬಾಣದಿಂದ ಏನು? ಎದುರಿರುವ ಶ್ರೋತೃವಿನ ಎದುರಾಳಿ ವೈರಿಯ ಎದೆಯನ್ನು ಹೊಕ್ಕು ತಲೆಯನ್ನು ಬೀಳಿಸಬೇಕು, ತಲೆ ದೂಗಿಸಬೇಕು. ಹಾಗೆ ಮಾಡದೇ ಇದ್ದರೆ ಆ ಕಾವ್ಯ ಬಾಣ ಯಾತಕ್ಕೆ ಅಂತಾರಲ್ಲ, ಇದು ಹಾಗೆ.
ತಾಂವೀಕ್ಷ ಸರ್ವಾವಯವಾನವದ್ಯಾಂ ರತೇರಪಿ ಹ್ರೀಪದಮಾದಧಾನಾಂ ಜಿತೇಂದ್ರಿಯೇ ಶೂಲಿನಿ ಪುಷ್ಪಚಾಪ ಸ್ವಕಾರ್ಯ ಸಿದ್ಧಿಂ ಪುನರಾಶಂಸೆ. ಎಲ್ಲ ಅಂಗೋಪಾಂಗಗಳಿಂದ ಅನವದ್ಯ, ಒಂದೇ ಒಂದು ದೋಷವಿಲ್ಲ ಅವಳ ಶರೀರದಲ್ಲಿ, ಇಡಿಯಾಗಿ ಬಿಡಿಯಾಗಿ ಚೆನ್ನ. ಕೆಲವರು ಅಂಗಡಿಗಳಲ್ಲಿ ಸ್ಪೇರ್ ಪಾರ್ಟ್ಸ್ ಮಾತ್ರ ಸಿಗುತ್ತೆ, ಅಸೆಂಬ್ಲಿ ಸರಿಯಾಗಿರೋದಿಲ್ಲ. ಇನ್ನು ಕೆಲವು ಕಡೆ ಅಸೆಂಬಲ್ಡ್ ಸಿಗುತ್ತೆ, ಸ್ಪೇರ್ ಪಾರ್ಟ್ ಸಿಗೋದಿಲ್ಲ. ಅದಿದ್ದರೆ ಇದಿರೋಲ್ಲ, ಇದಿದ್ದರೆ ಅರಿದಿರೋಲ್ಲ. ಕೆಲವರು ಕಣ್ಣುಗಳು ಪ್ರತ್ಯೇಕವಾಗಿ ಚೆನ್ನಾಗಿರುತ್ತವೆ, ಅವ್ರ ಮುಖದ ಮೇಲಿದ್ದಾಗ ಮೆಳ್ಳಗಣ್ಣು. ಇನ್ನು ಕೆಲವರ ಹಲ್ಲುಗಳು ಬಹಳ ಚೆನ್ನಾದ ಬಣ್ಣದಿಂದ ಕೂಡಿರುತ್ತವೆ, ಆದರೆ ಅವಷ್ಟು ಬಾಯಿ ಮುಚ್ಚಿದ್ರೂ ಹೊರಗೆ ಇರುತ್ತವೆ. ಈ ತರಹ ವಿಚಿತ್ರಗಳಾಗುತ್ತವೆ. ಆದರೆ ಇವಳದು ಹಾಗಲ್ಲ. ವ್ಯಷ್ಟಿ ಸಮಷ್ಟಿ ಎರಡೂ ರೂಪದಿಂದ ಸೌಂದರ್ಯ ಇದೆ. ರತಿಗೂ ನಾಚಿಕೆ ಆಗ್ತಾ ಇದೆ. ನೋಡಿ, ಅವನ ಕವಿ ಅಬ್ಸರ್ವೇಷನ್ನು, ಶುಕವಾಹನ ಮನ್ಮಥ ಗಿಳಿಯ ಮೇಲೆ ಕೂತು ಬಂದರೆ ಅವಳು ಪಿಲಿಯನ್ ರೈಡರು, ಹಿಂದೆನೇ ಇದ್ದಾಳೆ ರತಿ, ಹೆದರ್ಕೊಳ್ತಾಳೆ ಬಂದಿದ್ದಾಳೆ. ಬಹಳ ಬೇಗ ಹೆಂಗಸರಿಗೆ ಯಾರು ಸುಂದರಿಯರು ಅಂತ ಗೊತ್ತಾಗ್ಬಿಡುತ್ತೆ. ಅವಳಿಗೆ ತಕ್ಷಣ ನಾಚಿಕೆ ಆಗಿದೆ, ಇವಳು ಮುಂದೆ ನಾನು ಎಂಥದ್ದು ಅಂತ. ಪಾಪ ಗುಣಕ್ಕೆ ಮತ್ಸರ ಏನು ಅಂತ. ಮನ್ಮಥನಿಗೂ ಗೊತ್ತಾಗಿದೆ ತನ್ನ ಹೆಂಡತಿ ಏನೂ ಅಲ್ಲ ಇವಳು ಮುಂದೆ ಅಂತ. ಗಂಡನಿಗೂ ಗೊತ್ತಾಯಿತು ಇವಳ ಸೌಂದರ್ಯ ತನ್ನದಕ್ಕಿಂತ ಹೆಚ್ಚು ಅಂತ. ಇವಳಿಗೆ ಗೊತ್ತಾದರೆ ಇನ್ನೇನಿರಬೇಕು ಪರಿಸ್ಥಿತಿ. ಡಬ್ಬಲ್ ನಾಚಿಕೆ, ದ್ವಿಗುಣೀಕೃತವಾಗಿದೆ ಲಜ್ಜೆ. ಶೂಲಿನಿ, ಶೂಲವನ್ನು ಹಿಡಿದಿರೋನು, ಆ ಆಯುಧವನ್ನು ಹಿಡಿದವನು ಮುಂದೆ ತನ್ನ ಪರಾಕ್ರಮ ಏನು ಇಲ್ಲ. ಪರವಾಗಿಲ್ಲ, ಅವನೂ ಕಠೋರವಾದ ತ್ರಿಶೂಲ ಹಿಡಿದರೆ ಇವನು ಹೂವಿನ ಆಯುಧವನ್ನು ಹಿಡಿದವನು, ಪುಷ್ಪಚಾಪ. ಆದರೂ ಪರವಾಗಿಲ್ಲ, ಸ್ವಕಾರ್ಯ ಸಿದ್ಧಿಂ ಪುನರಾಶಂಸೆ. ಇವಳಿದ್ದಾಳಲ್ಲ ಸಾಕು, ನನ್ನ ಸಿದ್ಧಿ ಆಗತ್ತೆ, ಕೆಲಸ ದಕ್ಕುತ್ತೆ ಅಂತಂದುಕೊಂಡ. ಅವನು ಪೂರ್ತಿಯಾಗಿ ಆಸೆ ಕಳ್ಕೊಂಡಿರ್ತಕ್ಕಂಥವನು ಈಗ ಮತ್ತೆ ಆಸೆ ಬೆಳೆಸಿಕೊಂಡ ಅಂತ ಅವನಿಗೆ ಅನ್ನಿಸ್ತು. ಇದು ಕವಿ ಕೊಡ್ತಕ್ಕಂಥ ಚಿತ್ರಣ. ಕವಿಯೇ ಇದನ್ನು ಆ ಪಾತ್ರಗಳ ಒಳಗೆ ಹೊಕ್ಕು ಹೇಳಿಸ್ತಾ ಇದ್ದಾನೆ. ಭವಿಷ್ಯತಃ ಪತ್ಯುರುಮಾಂ ಚಶಂಭೋ ಸಮಾಸಸಾದ ಪ್ರತಿಹಾರ ಭೂಮಿಂ ಯೋಗತ್ಸ ಶಾಂತಃ ಪರಮಾತ್ಮ ಸಂಯಂ ದೃಷ್ಟ್ವಾ ಪರಂ ಜ್ಯೋತಿರುಪಾರ ರಾಮ. ಪಾರ್ವತಿ ಮುಂದೆ ಶಿವನಿಗೆ ಮದುವೆ ಆಗುವವಳು ಅನ್ನೋದನ್ನು ಕವಿ ಡಿಕ್ಲೇರ್ ಮಾಡಿಬಿಟ್ಟ. ಯಾವ ಸಸ್ಪೆನ್ಸು ಇಟ್ಕೊಳ್ಳಲ್ಲ. ನಾನು ಹಲವು ಬಾರಿ ಹೇಳಿದ್ದೀನಿ, ನಮ್ಮ ಪ್ರಾಚೀನ ಕಾವ್ಯಗಳು ಸಸ್ಪೆನ್ಸನ್ನು ಮೇಂಟೈನ್ ಮಾಡೋಲ್ಲ. ಜನರನ್ನು ಸಸ್ಪೆನ್ಸಿನ ಮುಳ್ಳು ತುಂಬಿದ ಕುರ್ಜಿ ಮೇಲೆ ಕೂಡಿಸಿ ಅವರ ಒದ್ದಾಟವನ್ನು ಕಂಡು ಆಸ್ವಾದ ಮಾಡುವಂಥವನಲ್ಲ. ಎಲ್ಲವನ್ನೂ ತಿಳಿಸಿ ಅದು ಹೇಗಾಗತ್ತೆ ಅಂತನ್ನೋದನ್ನು ನೋಡಿ ಅಂತಂತಾನೆ. ಇಲ್ಲಿ ಮತ್ತೆ ಉಮಾ ಶಬ್ದವನ್ನೇ ಬಳಸಿದ್ದಾನೆ. ಭವಿಷ್ಯತಃ ಪತ್ಯುರುಮಾ ಚ ಶಂಭೋಹೋ ಅಂತ ಮತ್ತೆ ಹೇಳಿದ್ದೀನಿ. ಉಮಾ ಅಂದರೆ ತಪೋರೂಪಿಣಿಯಾದವಳ ಹೆಸರು, ತಪಸ್ಸಿಗೆ ಹೊರಟಾಗ ಬಂದ ಹೆಸರು. ಶಿವನಿಗೆ ಭವಿಷ್ಯದಲ್ಲಿ ಪತ್ನಿ ಆಗುವವಳು ಪಾರ್ವತಿಯಲ್ಲ, ಉಮಾ ಅನ್ನುವಂಥ ಧ್ವನಿಯಲ್ಲಿದೆ. ಪ್ರತಿಹಾರ ಭೂಮಿ, ಶಿವನ ಆ ಎಲೆಮನೆ ಯಾವುದಿದೆ ಪರ್ಣಶಾಲೆಯ ಲತಾಗ್ರಹದ ಬಾಗಿಲಿಗೆ ಬಂದಿದ್ದಾಳೆ. ಹಾಗೆ ಬಂದಾಗ ಯೋಗಾತ್ಸ ಶಾಂತಃ ಪರಮಾತ್ಮ ಸಂಯಂ ದೃಷ್ಟ್ವಾ ಪರಂ ಜ್ಯೋತಿರುಪಾರ ರಾಮ. ಅದನ್ನು ಕಂಡನಂತೆ ಶಿವ. ಅವಳು ಬಂದದ್ದು ಒಳಗೇನೆ ಅವನಿಗೆ ಸ್ಫುರಣೆ ಆಯಿತು ಅಂತ ಕವಿ ಹೇಳ್ತಾ ಇದ್ದಾನೆ. ಪರಮಾತ್ಮ ಸಂಯಂ ಪರಂ ಜ್ಯೋತಿ ಉಪಾರ ರಾಮ ಅಂತಹ ಅವನು ತತ್ಕ್ಷಣವೇ ಎಚ್ಚೆತ್ತ. ಪಾರ್ವತಿ ಬಂದದ್ದು ಅವನಿಗೆ ತಿಳಿಯಿತು ಅಂತ. ಇದರಿಂದಲೇ ಗೊತ್ತಾಗುತ್ತೆ ಕೇನಾಪಿ ಕಾಮೇನ ತಪಶ್ಚಚಾರ. ಯಾವುದಕ್ಕಾಗಿ ತಪಸ್ ಮಾಡ್ದ ಅಂದರೆ ಇದಕ್ಕಾಗಿ ತಪಸ್ ಮಾಡ್ದ. ಇಲ್ಲಿ ಪಾರ್ವತಿ ಸಾಕ್ಷಾತ್ಕರಿಸಿದ್ದಾಳೆ. ಇಂಥ ಪತ್ನಿಗೋಸ್ಕರವಾಗಿ ತಪಸ್ ಮಾಡ್ದ ಅನ್ನುವ ಸೂಚನೆ ಕೊಡ್ತಾ ಇದ್ದಾನೆ. ಮೊದಲನೇ ಸರ್ಗದ ಕೊನೆಯಲ್ಲಿ ಕೇನಾಪಿ ಕಾಮೇನ ತಪಶ್ಚಚಾರ ಅನ್ನುವುದನ್ನು ಇಲ್ಲಿ ಅವನಿಗೆ ಪರಮಾತ್ಮ ಚಿಂತೆಯಲ್ಲಿ ಇದ್ದವನಿಗೆ ಈಗ ಪಾರ್ವತಿ ಬಂದದ್ದು ಗೊತ್ತಾಯಿತು. ಆಗ ಆ ತಪೋ ಮುದ್ರೆಯನ್ನು ಸಡಲಿಸ್ತಾನೆ ಶಿವ. ಅಂದರೆ ಅವನಿಗೆ ತಪಸ್ಸಿದ್ಧಿ ಆಗಿದೆ ಅಂತ ಅರ್ಥ. ತಥೋ ಭುಜಂಗಾಧಿಪತೆ ಫಣಾಗ್ರೈ ಅಧಃ ಕಥಂಚಿತ್ ಧೃತಭೂಮಿ ಭಾಗ ಶನೈಃಕೃತ ಪ್ರಾಣ ವಿಮುಕ್ತಿರೀಶ ಪರ್ಯಂಕ ಬಂಧಂ ನಿಬಿಡಂ ಬಿಭೇದ. ಆಗ ಶಿವ ತನ್ನ ಶ್ವಾಸ ಬಂಧನವನ್ನು ಸಡಲಿಸಿದ. ಉಸಿರನ್ನು ಕುಂಭಕದಲ್ಲಿಟ್ಟಿದ್ನಲ್ಲ ಅದನ್ನು ಸಡಲಿಸ್ತಾನೆ. ಆ ಒಂದು ಆಸನ ಬಂಧ ಯಾವುದಿದೆ ವೀರಾಸನ ಅದನ್ನೂ ಕೂಡ ಸಡಲಿಸ್ತಾನೆ. ಆಗ ಭೂಮಿಯನ್ನು ಹೊರತಾ ಇದ್ದ ಆದಿಶೇಷನಿಗೆ ಒಂದು ಸ್ವಲ್ಪ ಉಸಿರು ಬಿಡೋ ಹಾಗಾಯಿತು ಅಂತ. ಯಾಕೆ ಆದಿಶೇಷನಿಗೆ ಇವನು ಧ್ಯಾನದಲ್ಲಿ ಉಸಿರು ಬಿಗಿ ಹಿಡಿದು ಕೂತರೆ ಭಾರ ಹೆಚ್ಚಾಗುತ್ತೆ. ಉಸಿರು ಬಿಗಿ ಹಿಡಿದು ಕೂತರೆ
ನಮಗೆ ಗೊತ್ತಿದೆ ಅನುಭವದಲ್ಲಿ, ಭಾರ ಹೆಚ್ಚಾಗುತ್ತೆ, ರಿಜಿಡಿಟಿ ಜಾಸ್ತಿ ಆಗುತ್ತೆ, ಯಾರೂ ಅಲ್ಲಾಡ್ಸೋಕ್ಕಾಗೋಲ್ಲ. ಇಂಥ ಒಂದು ಸ್ಟ್ಯಾಟಿಕ್ ಫೋರ್ಸು, ಇಂಥ ಡೆಡ್ ವೈಟು ಬಂದು ಬಿತ್ತು ಆದಿಶೇಷನ ತಲೆ ಮೇಲೆ ಅಂದರೆ ಪಾಪ ಅವನಿಗೇನು ಗತಿ. ಈಗ ಅವನು ಸ್ವಲ್ಪ ಮೈ ಕೈ ಕಾಲು ಬಿಸಿಕಾಡ್ತಾ ಇದ್ದಾನೆ. ಇದು ಪಾತಾಳದಲ್ಲಾಗೋದು. ನೆನ್ನೆ ನಾನು ಆ ಜಟಾಕಾಲಾಪ ಪಿನದ್ಧ ಭೋಗ ಅಂತ ಯಾವುದಿದೆ ಅದನ್ನು ನಾನು ತಿಳಿಸುವಾಗ ಭುಜಂಗಮೋನ್ನದ್ಧ ಜಟಾಕಲಾಪಂಬಲ್ಲಿ ಈ ಪದ್ಯಕ್ಕೆ ಬಂದುಬಿಟ್ಟಿದ್ದೆ. ಇದು ಮುಂದಿನದು ಅಂತ ಅಲ್ಲಿ ಸೂಚನೆ ಕೊಟ್ಟೆ. ಆಮೇಲೆ ಆ ಆದಿಶೇಷನಿಗೆ ಒಂದು ಸ್ವಲ್ಪ ನೆಮ್ಮದಿಯಾಯಿತು. ಇವನು ತನ್ನ ಪರ್ಯಂಕ ಬಂಧ ಯಾವುದಿದೆ ಅಂದರೆ ಆಸನದ ಯೋಗ ಪಟ್ಟದ ಆ ವ್ಯವಸ್ಥೆಯನ್ನು ನಿಬಿಡವಾದದ್ದು, ಸ್ಥಿರವಾದ ಸಮಾಧಿ, ಅದನ್ನು ಸ್ವಲ್ಪ ಮೆತ್ತಗೆ ಬಿಡಿಸಿಕೊಳ್ತಾನೆ. ವೀರಾಸನವನ್ನು ಶಿಥಿಲ ಮಾಡಿಕೊಳ್ತಾನೆ. ಶನಿ ಕೃತಪ್ರಾಣ ವಿಮುಕ್ತಿರೀಶಃ, ಮೆಲ್ಲನೆ ರೇಚಕ ಮಾಡ್ತಾನೆ. ನೋಡಿ, ಒಂದು ಯೋಗದ ಪಾಶ್ಚರ್ಯಿಂದ ತಟಕ್ಕಂತ ಆಚೆಗೆ ಬರಬಾರ್ದು ಅಂತ ಯಾವುದೇ ಯೋಗ ಪಟುಗಳು ಯೋಗಾಸನಾದಿಗಳನ್ನು ಕಲಿಸ್ತಕ್ಕಂಥವ್ರು ಹೇಳ್ತಾರೆ, ನೀವು ನಿಧಾನಕ್ಕೆ ಮಾಡಿ ಕ್ರಮವಾಗಿ ಒಂದು ಆಸನದಿಂದ ಬನ್ನಿ ಅಂತ. ಈಗ ಹಲಾಸನವನ್ನೋ ಶೀರ್ಷಾಸನವನ್ನೋ ಸರ್ವಾಂಗಾಸನವನ್ನೋ ಮಾಡ್ತಾ ಇದ್ದಾರೆ. ಯಾವುದೋ ಫೋನ್ ಕಾಲ್ ಬಂತು, ಗಬಕ್ಕಂತ ಎದ್ದು ಬಿಡಬಾರ್ದು. ಆಗ ಯೋಗಾಸನ ಹೋಗಿ ರೋಗಾಸನ ಆಗಿಬಿಡುತ್ತೆ. ಎಲ್ಲಿಯೋ ಸ್ಲಿಪ್ ಡಿಸ್ಕೋ, ಮತ್ತೊಂದೋ ಸ್ಪ್ರೈನೋ ಸಯಾಟಿಕಾನೋ ಏನೋ ಸಮಸ್ಯೆ ಬರುತ್ತೆ. ಅದಕ್ಕಾಗಿ ನಿಧಾನವಾಗಿ ಮಾಡಬೇಕು. ಮತ್ತು ಒಂದು ಆಸನದಿಂದ ಮತ್ತೊಂದು ಆಸನಕ್ಕೆ, ಒಂದು ಭಂಗಿಯಿಂದ ಮತ್ತೊಂದು ಭಂಗಿಗೆ ಹೋಗುವಾಗಲೂ ಪ್ರಾಣಾಯಾಮ ಕ್ರಿಯೆ ತನ್ನಂತೆ ತಾನೇ ನಡೀತಾ ಇರಬೇಕು. ಉಸಿರನ್ನು ಕ್ರಮವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈಗ ನಾವು ಸೂರ್ಯ ನಮಸ್ಕಾರ ಅನ್ನೋದು ಮಾಡುವಾಗ ಮೊದಲು ಕೈಯನ್ನು ಮೇಲಕ್ಕೆತ್ತುವಾಗ ತನ್ನಂತೆ ತಾನೇ ಗೊತ್ತಾಗುತ್ತೆ, ಉಸಿರನ್ನು ತಗೊಳ್ತಕ್ಕಂಥದ್ದಾಗುತ್ತೆ. ಮತ್ತು ಕೆಳಕ್ಕೆ ಕೈಯನ್ನು ಬಗ್ಗಿಸುವಾಗ ಉಸಿರನ್ನು ಬಿಡಲೇಬೇಕಾಗುತ್ತೆ. ಹೊಟ್ಟೆ ತುಂಬ ಉಸಿರು ತುಂಬಿಕೊಂಡಾಗ ಬೆನ್ನು ಬಗ್ಗಿಸೋಕ್ಕಾಗುತ್ತಾ ನೋಡಿ, ಆಗುವಂಥದ್ದಲ್ಲ. ಹೀಗಾಗಿ ಮೊದಲು ಪೂರಕ, ಆಮೇಲೆ ನಿಧಾನವಾಗಿ ರೇಚಕ. ಈ ರೀತಿಯಾಗಿ ಸೂರ್ಯ ನಮಸ್ಕಾರದಲ್ಲಿ ಏನೇ ತುಂಬ ಸೊಗಸಾಗಿ ಪ್ರಾಣಾಯಾಮ ಪದ್ಧತಿಯೂ ಇದೆ. ಯಾವ ಆಸನ ಕ್ರಮದಲ್ಲೂ ಅದು ಕಾಣಿಸುತ್ತೆ. ಅವನು ಹಾಗೆ ಮಾಡದ ಅಂತ. ಈ ಯೋಗದ ಸೂಕ್ಷ್ಮಗಳನ್ನೆಲ್ಲ ಮತ್ತೆ ಯಾವ ಕವಿಯೂ ಕೊಟ್ಟಿಲ್ಲ. ಕಾಳಿದಾಸನೇ ಆದಿ ಅಂತ್ಯ. ಇದು ಒಂದೋ ಎರಡೋ ಆಕಸ್ಮಿಕವಾದದ್ದಲ್ಲ, ಇದು ಸ್ವಯಂ ಮಾಡಿದ್ದರಿಂದ ಅವನಿಗೆ ಗೊತ್ತಾಗತಕ್ಕಂಥದ್ದು. ನೋಡಿ, ಶನೈಹಿ ಎನ್ನುವ ಶಬ್ದ ಇದ್ದರೆ ಯಾಕೆ ಬಳಸ್ತಾ ಇದ್ದ? ವ್ಯರ್ಥವಾಗಿ ಒಂದು ಪದವನ್ನು ಬಳಸ್ತಕ್ಕಂಥವನಲ್ಲ ಈ ಕವಿ. ತಸ್ಮಿನ್ ಶಶಂಸ ಪ್ರಣಿಪತ್ಯನಂದಿ ಶುಶ್ರೂಷಯಾ ಶೈಲಸುತಾಮುಪೇತಾಂ ಪ್ರವೇಶ ಯಾಮಾಸ ಚ ಭರ್ತುರೇನಾಂ ಭ್ರೂಕ್ಷೇಪ ಮಾತ್ರಾನುಮತ ಪ್ರವೇಶಾಂ. ಇದು ಎಂಥ ಸೊಗಸಾದ ಪದ್ಯ. ಆ ಯೋಗದ ಅಲೌಕಿಕ ವ್ಯವಹಾರದಿಂದ ಈಗ ಲೌಕಿಕ ವ್ಯವಹಾರಕ್ಕೆ ಬಂದಿದ್ದಾನೆ. ಶಿವನ ಡಿಗ್ನಿಟಿ, ಡೆಕೋರಮ್ಮು, ಅವೆಲ್ಲ ಆ ಬಿಂಗ, ಆ ಗಡಸುತನ, ಅದು ಏನು ಅನ್ನೋದು ಗೊತ್ತಾಗುತ್ತೆ. ತಸ್ಮೈ ಶಶಂಸ ಪ್ರಣಿಪತ್ಯ ನಂದಿ ಶುಶ್ರೂಷಯ ಶೈಲಸುತಾಂ ಉಪೇತಾಂ. ಸ್ವಾಮಿ ಬಂದಿದ್ದಾಳೆ, ಅವನು ಬಾಡಿ ಲ್ಯಾಂಗ್ವೇಜು, ಬಾಯಿ ಹತ್ತಿರಕ್ಕೆ ಕೈ ಇಟ್ಟುಕೊಂಡು ಅವಳು ಬಂದಿದ್ದಾಳೆ ಅಂತ ಸನ್ನೆಗಳಲ್ಲೇ ಹೇಳಿರಬೇಕು. ಶಿವನ ಹತ್ರ ಮಾತುಕತೆಗೆ ಅವಕಾಶ ಉಂಟಾ? ಅವನು ದಕ್ಷಿಣಾಮೂರ್ತಿ, ಮೌನ ವ್ಯಾಖ್ಯಾನ. ಹಾಗಿರುವಾಗ ಪ್ರವೇಶಯಾಮಾಸ ಚ ಭರ್ತುರೇನ, ಅವನ ಹತ್ತಿರಕ್ಕೆ ಶಿವನ ಒಪ್ಪಿಗೆ ಸಿಕ್ಕ ಮೇಲೆ ಒಳಗೆ ಬಿಡಬೇಕಲ್ವ. ಯಾವ ಥರ ಒಪ್ಪಿಗೆ ಕೊಟ್ಟ? ಭ್ರೂಕ್ಷೇಪ ಮಾತ್ರಾನುಮತ ಪ್ರವೇಶಾಂ. ಒಮ್ಮೆ ಹುಬ್ಬಾರಿಸಿ ಕಳಿಸು ಅಂತಂದನಂತೆ, ಅಷ್ಟೇ. ಕುತ್ತಿಗೇನೂ ಆಡಿಸಲಿಲ್ಲ, ಒಂದು ಹುಬ್ಬನ್ನು ಹಿಂಗೆ ಆಡಿಸ್ದ. ಅವನು ಸ್ವಯಂ ನಟರಾಜ, ಮಹಾನಟ. ಈ ಭ್ರೂವಿಲಾಸಗಳೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿರ್ತಕ್ಕಂಥವನು. ಜಯಂತಿ ಸ್ಥಾಯಿ ಸಂಚಾರಿ ಭಾವಾಭಿನಯ ಭಾವುಕಾಹ ನೀಲಲೋಹಿತ ಶೈಲೂಷ ಭ್ರೂಲತಾ ಲಾಸ್ಯ ವಿಭ್ರಮಾಹ ಅನ್ನುವುದು ಕುಕನೂರಲ್ಲಿರ್ತಕ್ಕಂಥ ಒಂದು ಶಾಸನ, ಕಲ್ಯಾಣ ಚಾಲುಕ್ಯರ ಕಾಲದ್ದು. ಆ ಶಾಸನದ ಮಂಗಳ ಪದ್ಯ ಇದು. ಸ್ಥಾಯಿ, ಸಂಚಾರಿ, ವ್ಯಭಿಚಾರಿ ಮೊದಲಾದ 49 ಭಾವಗಳು ಯಾವಿವೆ ಅವೆಲ್ಲವೂ ಕೂಡ ಶಿವನ 2 ಹುಬ್ಬುಗಳ ಕುಣಿತದಲ್ಲಿಯೇ ಇವೆ ಅಂತ. ಆ ರೀತಿಯಾದ ಮಹಾದೇವ ನಮ್ಮನ್ನು ಕಾಪಾಡಲಿ, ಅವನ ಭ್ರೂವಿಲಾಸ ನಮ್ಮನ್ನು ಅನುಗ್ರಹಿಸಲಿ, ಅದಕ್ಕೆ ಗೆಲುವಾಗಲಿ ಎನ್ನುವ ಪ್ರಾರ್ಥನೆ. ನೀಲಲೋಹಿತ ಶೈಲೂಷ ಭ್ರೂಲತಾ ಲಾಸ್ಯ ವಿಭ್ರಮಾಹ ಅಂತ ತುಂಬ ಸೊಗಸಾದ ಪದ್ಯ. ಒಮ್ಮೆ ಕುಕನೂರಿಗೆ ಹೋಗಿ ಆ ದೇವಸ್ಥಾನ ನೋಡ್ತಾ, ಹಾಗೇ ಅಲ್ಲೊಂದು ದೊಡ್ಡ ಶಾಸನ ಇದೆ. ಯಾವ DTPನೂ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ, ಅಷ್ಟು ಸೊಗಸಾದ ಕೆತ್ತನೆ ಅಲ್ಲಿರ್ತಕ್ಕಂಥದ್ದು. ಆ ಶಾಸನದ ಹೀಗೆ ಓದ್ತಾ ಇದ್ದಂಗೆ ಮೊದಲನೇ ಪದ್ಯವೇ ಇದು. ನಾನು ಹಿಂದೆಂದೂ ಅದನ್ನು ಬಾಯ್ಪಾಠ ಮಾಡಿದ್ದೆ, ಅದರ ಕಾವ್ಯ ಸೌಂದರ್ಯಕ್ಕಾಗಿ. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ನನಗೆ ಮೊದಲು ತಿಳಿಸಿದ್ರು ಈ ಪದ್ಯವನ್ನು. ನನಗೆ ಅನಿರೀಕ್ಷಿತವಾದ ಸಂತೋಷವಾಯಿತು. ಈಗ ಯಾವುದೋ ಒಂದು ಊರಿಗೆ ಬಂದು ಯಾವುದೋ ದೇವಸ್ಥಾನ ಓಡಾಡ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಆ ಶಾಸನದಲ್ಲಿ ನಾನು ಮೆಚ್ಚಿಕೊಂಡಂಥ ಒಂದು ಪದ್ಯ ಕಾಣಿಸ್ತಲ್ಲ ಅಂತ. ಅದು ಕಲ್ಯಾಣ ಚಾಲುಕ್ಯರ ಶಾಸನ ಸೌಂದರ್ಯ, ರಸಜ್ಞತಾ ಸೌಂದರ್ಯ ಎಲ್ಲಕ್ಕೂ ಕೂಡ ನಿದರ್ಶನ.
ಇಲ್ಲಿ ಒಂದು ಹುಬ್ಬು ಹಾರಿಸುವಿಕೆಯಿಂದಲೇ ಬರಮಾಡು ಅಂತಂದ ಅಂತ. ಇದು ನೋಡಿ ಅವನು ಯಾವ ಮಟ್ಟದಲ್ಲಿ ಆ ಒಂದು ಅಂತರಗಳನ್ನೆಲ್ಲ ಉಳಿಸ್ಕೊಳ್ತಾನೆ ಅಂತ. ಇದು ರಾಜಗಾಂಭೀರ್ಯ ತಾನೆ. ಇವನು ಕೇಳಿ ಕೇಳಿ ಹೇಳಿ ಕೇಳಿ ರಾಜಶೇಖರ, ರಾಜರಾಜ ಪೂಜಿತ. ರಾಜರಾಜ ಅಂದರೆ ಕುಬೇರ, ರಾಜ ಅಂದರೆ ಚಂದ್ರ, ತಲೆ ಮೇಲೆ ರಾಜ ಇದ್ದಾನೆ, ಕಾಲ ಕೆಳಗೆ ರಾಜರಾಜ ಇದ್ದಾನೆ ಕುಬೇರ. ಇದರ ಮಧ್ಯದಲ್ಲಿರ್ತಕ್ಕಂಥ ಇವನು ಯಾವ ರಾಜರಿಗಿಂತ ಕಡಿಮೆ, ರಾಜರೆಲ್ಲರಿಗಿಂತ ಮಿಗಿಲಾದವನು. ಹಾಗಾಗಿ ಮಾತು ಆಡದೆ ಸುಮ್ಮನೆ ಬಾಡಿ ಲ್ಯಾಂಗ್ವೇಜ್ ಅಷ್ಟೇ, ಅದೊಂದು ಹುಬ್ಬು ಹಾರಿದ್ದಷ್ಟೇ, ಭ್ರೂಕ್ಷೇಪ ಮಾತ್ರ, ಒಂದು ಭ್ರೂ ರೇಚಿತ ಅಂತ ಕರಿತೀವಿ ನಾಟ್ಯದ ಪರಿಭಾಷೆಯಲ್ಲಿ. ಆಗಲಿ ಅಂತ ನಂದಿ ಅರ್ಥ ಮಾಡಿಕೊಂಡು ಅವಳನ್ನು ಪ್ರವೇಶಪಡಿಸ್ತಾನೆ. ತಸ್ಯಾ ಸಖೀಭ್ಯಾಂ ಪ್ರಣಿಪಾತ ಪೂರ್ವಂ ಸ್ವಹಸ್ತಲೂನ ಶಿಶಿರಾತ್ಯಯಸ್ಯ ವ್ಯಕೀರ್ಯ ತತ್ರ್ಯಂಬಕಪಾದ ಮೂಲೆ ಪುಷ್ಪೋಚ್ಚಯ ಪಲ್ಲವಭಂಗ ಭಿನ್ನ. ಸಖಿಯರೆಲ್ಲ ಬಂದು ನಮಸ್ಕಾರ ಮಾಡಿ ತಾವೇ ಕೈಯಾರ ಆ ಶಿಶಿರದ ಕೊನೆಯಲ್ಲಿ, ಅಂದರೆ ಅಕಾಲ ವಸಂತ, ಇನ್ನೂ ಶಿಶಿರ ಮುಗುದಿಲ್ಲ ಅಂತ ಶಿಶಿರಾತ್ಯಯ ಅದರ ಕೊನೆಯಲ್ಲಿ ಅರಳಿದಂಥ ಹೂಗಳನ್ನು ಚಿಗುರುಗಳ ಜೊತೆಗೆ ಪಲ್ಲವಭಂಗ ಭಿನ್ನ, ಅದನ್ನೆಲ್ಲವನ್ನು ಪುಷ್ಪೋಚ್ಚಯವನ್ನು, ಹೂಗಳ ರಾಶಿಯನ್ನೇ ಅವನ ಪಾದದ ಮೇಲೆ ಒಟ್ಟುತ್ತಾರೆ. ಈ ಸಂಯಮಿಗೆ ಪುಷ್ಪಾರ್ಚನೆ ಮಾಡಿದ್ದಾರೆ. ಸಖಿಯರು ಮೊದಲು ಮಾಡಿದ್ರು, ಇವಳು ಹಿಂದೆ ಅವರು ಬಂದಿದ್ದು, ಆದರೆ ಮೊದಲು ಅವರು ಬಂದರು. ಕಾರಣ ಇವಳಿಗೆ ನಾಚಿಕೆ, ಆ ಲಜ್ಜೆಯಿಂದ ಅವಳು ಉಮಾಪಿ ನೀಲಾಲಕ ಮಧ್ಯಶೋಭಿ ವಿಸ್ರಂಸಯಂತಿ ನವಕರ್ಣಿಕಾರಂ ಚಕಾರ ಕರ್ಣಚ್ಯುತ ಪಲ್ಲವೇನ ಮೂರ್ಧ್ನಾ ಪ್ರಣಾಮಂ ವೃಷಭಧ್ವಜಾಯ. ವೃಷಭಧ್ವಜ ಅವನು, ವೃಷಭ ಧರ್ಮದ ಸಂಕೇತ, ವೃಷೋಹಿ ಭಗವಾನ್ ಧರ್ಮ ಅಂತ. ಧರ್ಮಸ್ವರೂಪಿಯಾದ ಆತನನ್ನು ಇವಳು ಕಾಮದ ಸಾಕಾರವಾಗಿ ಬಾಗುತ್ತಾಳೆ. ಧರ್ಮಕ್ಕೆ ಕಾಮ ಬಾಗಲೇಬೇಕು. ಉಮಾಪಿ ನೀಲಾಲಕ ಮಧ್ಯಶೋಭಿ, ಅವಳ ಕಪ್ಪು ತಲೆ ಕೂದಲಿನ ಮಧ್ಯದ ಬೈತಲೆಯಲ್ಲಿ ಓಲಾಡ್ತಾ ಇತ್ತಂತೆ ಕರ್ಣಿಕಾರ, ಅದು ಸ್ವಲ್ಪ ಜಾರತಂತೆ. ಅವಳು ಹೀಗೆ ಬಾಗಿದರೆ ಅದನ್ನೇನು ಹೇರ್ ಪಿನ್ ಹಾಕ್ಕೊಂಡು ಸಿಕ್ಕಿಸ್ಕೊಳ್ಳೋಕ್ಕಾಗಲ್ವಲ್ಲ, ಸುಮ್ಮನೆ ಹೂವನ್ನು ಆ ಕೂದಲಿನ ಮಧ್ಯೆ ಸಿಕ್ಕಿಸ್ಕೊಂಡಿದ್ಲು. ಬಾಗಿದಾಗ ಅದು ಸ್ವಲ್ಪ ಜಾರಿತು. ಮತ್ತು ಕಿವಿಯ ಹತ್ತಿರದಿಂದ ಅವಳು ಮಕರಿಕಾ ಪಲ್ಲವಾದಿ ಅಲಂಕಾರಗಳನ್ನು ಮಾಡಿಕೊಂಡಿದ್ಲು. ಆ ಕರ್ಣಿಕಾರ ಮೊದಲಾದ ಪುಷ್ಪಗಳು ಜಾರಿವೆ, ಆ ಚಿಗುರುಗಳು ಜಾರಿವೆ. ಈ ಕಿವಿಯ ಮೇಲಿಂದ ಇಲ್ಲಿಗೆ ಚಿಗುರಿನ ಮೆತ್ತುಕೊಂಡು ಅಲಂಕಾರ ಮಾಡಿಕೊಂಡಿದ್ದಾಳೆ. ಮಕರಿಕಾ ಪತ್ರಭಂಗ ಅದು ಕೂಡ ಜಾರಿ ಅವನ ಪಾದಕ್ಕೆ ಬಿತ್ತು. ಅವರೆಲ್ಲ ಚಿಗುರು ಹೂವುಗಳನ್ನು ತಾವಾಗಿ ಕೈಯಾರೆ ಹಾಕಿದರೆ ಇವಳು ಅಲಂಕರಿಸಿಕೊಂಡವು ತಾವಾಗಿ ಬಿದ್ದಿವೆ. ಅವರಾಗಿ ತಂದು ಹಾಕಿದ್ದು ಅದು, ಇವು ತಾವಾಗಿ ಜಾರಿ ಬಿದ್ದದ್ದು. ಅಲ್ಲಿ ಕೂಡ ವ್ಯತ್ಯಾಸ ತೋರಿಸ್ತಾನೆ. ಅದು ಎಷ್ಟು ಸೂಕ್ಷ್ಮವಾದದ್ದು ಅನ್ನೋದು ಗಮನಿಸಬೇಕಾದದ್ದು. ಆಗ ಶಿವ ಬಾಯಿ ಬಿಟ್ಟು ಆಶೀರ್ವಾದ ಮಾಡ್ತಾನೆ. ಈಗ ಅವನು ಬಾಯಿ ಬಿಟ್ಟ. ಅನನ್ಯ ಭಾಜಂ ಪತಿಮಾಪ್ನುಹೀತಿ ಸತಥ್ಯಮೇವಾಭಿಹಿತಾ ಭವೇನ ನಹೀಶ್ವರವ್ಯಾ ಹೃತಯ ಕಥಾಚಿತ್ ಪುಷ್ಣಂತಿ ಲೋಕೆ ವಿಪರೀತಮರ್ಥಂ. ಯಾರಿಗೂ ಬಾಗದ ಪತಿಯನ್ನು ನೀನು ಪಡಿ ಅಂತ. ಅನನ್ಯ ಭಾಜಂ, ಮತ್ತೊಬ್ಬರನ್ನು ಭಜಿಸದ, ಅಂದರೆ ಎಲ್ಲರಿಗೂ ವಂದ್ಯನಾದ, ಯಾರನ್ನೂ ವಂದಿಸದಂಥ ಮಹಾನುಭಾವನಿಗೆ ನೀನು ಸತಿಯಾಗು ಅಂತ ಯಥಾರ್ಥವಾದ ಅನುಗ್ರಹವನ್ನು ಮಾಡ್ತಾನೆ ಶಿವ. ಅಂದರೆ ಅವನಲ್ಲದೆ ಇನ್ಯಾರು ಅಂತ ಧ್ವನಿ. ಮಹಾದೇವನ ಈಶ್ವರನ ಮಾತುಗಳಿಗೆ ಸುಳ್ಳು ಅನ್ನುವುದೆಂದೂ ಲೋಕದಲ್ಲಿ ಇಲ್ಲ ತಾನೆ ಅಂತಾನೆ. ಈಶ್ವರನ ಮಾತಿಗೆಂದಾದರೂ ತೊದಲುಂಟೆ ಹೊರಳುಂಟೆ, ಅನೃತ ಅನ್ನುವುದು ಇಲ್ಲ ಅಂತ ಕವಿ ಹೇಳ್ತಾನೆ. ಇವಳು ಮದುವೆ ಆಗ್ತಾಳೆ, ಆದರೆ ಹೀಗಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಇದು ಸರಿಯಾದ ಟೈಮ್ ಅಂತ ಕಾಮ ಅಂದುಕೊಂಡ. ಕಾಮಸ್ತು ಬಾಣಾವಸರಂ ಪ್ರತೀಕ್ಷ್ಯ. ಈಗ ನೋಡಿ ಕ್ಯಾಮರಾ ಇವ್ರ ಹತ್ರ ಇದ್ದದ್ದು ಸರಕ್ಕಂತ ಒಂದು ಸರ್ತಿ ಒಂದು ಸ್ವಿಂಗು, ಆಲ್ಮೋಸ್ಟ್ 180 ಡಿಗ್ರೀಸ್ ಇಲ್ಲಿಂದ ಈ ಕಡೆಗೆ ಬಂದು ಅಲ್ಲಿ ಅವನು ಸುರಹೊನ್ನೆ ಮರಗಳ ಪೊದೆಯಲ್ಲಿ ಕಾದಿದ್ನಲ್ಲ ಆ ಕಡೆಗೆ ಬರುತ್ತೆ. ಕಾಮಸ್ತು ಬಾಣ ಅವಸರಂ ಪ್ರತೀಕ್ಷೆ. ಬಾಣ ಅವಸರ ಅಂದರೆ ಅ ಟೈಮ್, ಅನ್ ಆಪರ್ಚುನಿಟಿ ಟು ಶೂಟ್ ಅನ್ ಎಡ್ಜ್, ಅದು ಬೇಕಲ್ವ. ಬಾಣ ಅವಸರ ಅನ್ನುವ ಎಷ್ಟು ಸೊಗಸಾದ ಶಬ್ದ ಬಳಸ್ತಾನೆ. ಪ್ರತೀಕ್ಷೆ ಪತಂಗವದ್ವನ್ಹಿ ಮುಖಂ ವಿವಿಕ್ಷು. ಬೆಂಕಿಯನ್ನು ಹೋಗುವ ಪತಂಗದ ಹಾಗೆ ಉಮಾ ಸಮಕ್ಷಂ ಹರಬದ್ಧ ಲಕ್ಷ ಶರಾಸನಜ್ಯಾಂ ಮುಹುರಾಮರ್ಷ. ಈಗ ಆ ಉಮೆ ಮತ್ತು ಶಿವ ಹತ್ತಿರ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಬಿಲ್ಲನ ಹೆದೆಯನ್ನು ಮತ್ತೆ ಮತ್ತೆ ಮೀಟಿದನಂತೆ, ಮತ್ತೆ ಮತ್ತೆ ತಡವುಕೊಂಡಂತೆ. ಸರಿಯಾಗಿದೆಯಾ ತಾನೇ, ಟೈಟ್ ಆಗಿದೆಯಾ ತಾನೇ ಅಂತೆಲ್ಲ ನೋಡಿಕೊಂಡ. ಅಥೋಪನಿನ್ಯೇ ಗಿರಿಶಾಯ ಗೌರಿ ತಪಸ್ವಿನೇ ತಾಮ್ರರುಚಾಕರೇಣ ವಿಶೇಷಿತಾಂ ಭಾನುಮತೋ ವಿಶೋಷಿತಾಂ ಭಾನುಮತೋ ಮಯೂಖೈ ಮಂದಾಕಿನಿ ಪುಷ್ಕರ ಬೀಜಮಾಲಾಂ.
ಈಗ ಪಾರ್ವತಿ ಶಿವನಿಗೆ ಜಪಮಾಲೆ ಕೊಡ್ತಾ ಇದ್ದಾಳೆ, ವರ್ಣಮಾಲೆ ಅಲ್ಲ. ಇದು ಮಾರ್ಮಿಕವಾಗಿದೆ. ಅವಳಿನ್ನೂ ಪ್ರಪೋಸ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ, ಪಾಪ ಪ್ರಾಸ್ಟ್ರೇಟ್ ಮಾಡುವ ಸ್ಥಿತಿಯಲ್ಲಿದ್ದಾಳೆ. ಜಪಮಾಲೆಯನ್ನು ಶಿವನಿಗೆ ಕೊಡ್ತಾಳೆ. ಅದು ಎಂಥದ್ದು, ತಾನೇ ದೇವಗಂಗೆಯ ಪ್ರವಾಹದಲ್ಲಿ ಬೆಳೆದ ಸ್ವರ್ಣ ಕಮಲಗಳ ನಡುವೆ ಪಕ್ವಗೊಂಡಂಥ ಆ ಕಮಲದ ಬೀಜಗಳನ್ನು ಬಾಲಸೂರ್ಯನ ಕಿರಣಗಳಿಗೆ ಒಣಗಿಸಿ ಅದನ್ನು ರಂಧ್ರ ಮಾಡಿ ತಾನು ಕೈಯಾರ ಕೋದ ಜಪಮಾಲೆಯನ್ನು ಕೆಂಪು ಚಿಗುರಿನಂಥ ಕೈಗಳ ಮುಂದೆ ಇಟ್ಟುಕೊಂಡು ಕೊಡ್ತಾ ಇದ್ದಾಳೆ. ಆ ಕಮಲ ಬೀಜ ಕಪ್ಪಗಿರುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ಶ್ರೀವೈಷ್ಣವರು ಬಳಸ್ತಾರೆ ಕಮಲ ಬೀಜ ಮಾಲೆಗಳನ್ನು. ಕೆಲವು ಸಂದರ್ಭಗಳಲ್ಲಿ ವೈಷ್ಣವರಲ್ಲಿಯೂ ಉಂಟು. ಅದು ಒಳ್ಳೆ ಕಂದು ಬಣ್ಣಕ್ಕೆ ಬಂದು ಕಡೆಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಸೂರ್ಯನ ಬಿಸಿಲಲ್ಲಿ ಒಣಗಿಸಿದ್ದು ಆ ಕಮಲ ಬೀಜ ಒಳ್ಳೆ ಗೋಳಾಕಾರದಲ್ಲಿ ಓವೆಲ್ ಶೇಪ್ನಲ್ಲಿರ್ತಕ್ಕಂಥದ್ದು, ತುಂಬ ಚೆನ್ನಾಗಿರುತ್ತೆ. ಆ ಬೀಜದ ಜಪಮಾಲೆಯನ್ನು ಅವಳು ಕೆಂಪಾದ ಚಿಗುರಿನಂಥ ಕೈಗಳ ಮೂಲಕ ಅವನಿಗೆ ಅರ್ಪಿಸ್ತಾ ಇದ್ದಾಳೆ. ಅಲ್ಲಿ ಕಲರ್ ನೋಡಿ, ಆ ಒಂದು ಕಂದು, ಈ ಒಂದು ಕೇಸರಿ, ಇದೆಲ್ಲ ತುಂಬ ಸೊಗಸು ಕೊಡ್ತಾ ಇದ್ದಾಳೆ. ಅದು ತಪಸ್ವಿಗೆ ಕೊಡ್ತಾ ಇದ್ದಾಳೆ, ಗಿರೀಶನಿಗೆ ಕೊಡ್ತಾ ಇದ್ದಾಳೆ. ಅವನು ಇನ್ನೇನು ಸ್ವೀಕರಿಸಬೇಕು. ಆ ಸಂದರ್ಭದಲ್ಲಿ ಇವನು ಬಾಣ ಬಿಟ್ಟ. ಪ್ರತಿಗ್ರಹೀತು ಪ್ರಣಯಿ ಪ್ರಿಯತ್ವ ತ್ರಿಲೋಚನಸ್ತಾಂ ಉಪಚಕ್ರಮೇ ಚ. ಪ್ರೀತಿಯಿಂದ ಅವಳು ಕೊಡ್ತಾ ಇದ್ದಾಳೆ ಅಂತ ತೆಗೆದುಕೊಳ್ಳೋದಕ್ಕೆ ಇನ್ನೇನು ಅವನು ಕೈ ಚಾಚಿದ್ದಾನೆ. ಆಗ ಸಂಮೋಹನಂ ನಾಮ ಚ ಪುಷ್ಪಧನ್ವ ಧನುಷ್ಯಮೋಘಂ ಸಮದತ್ತ ಬಾಣಂ. ಆಗ ಸಂಮೋಹನ, ಅವನ ಬಾಣಗಳಲ್ಲಿ ಮೊದಲನೇದೇ ಸಂಮೋಹನ, ಆಮೇಲೆ ಸಂಕ್ಷೋಭಣ, ಸಂತಾಪನ ಎಲ್ಲ ಇದೆಯಲ್ಲ. ಮೊದಲ ಬಾಣ ಸಂಮೋಹನ, ಅದನ್ನು ಮೊದಲಿಗೆ ಹೆದೆಯ ಮೀಟಿ ಬಿಲ್ಲಿಗೆ ಏರಿಸಿ ಬಿಟ್ಟ. ಸಮದತ್ತ ಹಿಡ್ಕೊಂಡ, ಹೂಡಿದ್ದಾನೆ, ಬಿಡ್ತಾನೆ. ಅಷ್ಟೊತ್ತಿಗೆ ಶಿವನಿಗೆ ಪಾರ್ವತಿಯ ಮುಖದ ಕಡೆಗೆ ಗಮನ ಹೋಗಿದೆ. ನೋಡಿ, ಆತ್ಮಾನಮಾತ್ಮನ್ಯವಲೋಕಯಂತ ಮಿಂದ ಇಲ್ಲಿವರೆಗೂ ಬಂದಿದೆ. ಹರಸ್ತು ಕಿಂಚಿತ್ ಪರಿಲುಪ್ತ ಧೈರ್ಯ ಉಮಾಮು ಚಂದ್ರೋದಯಾರಂಭ ಇವಾಂಬುರಾಶಿ ಉಮಾಮುಖೆ ಬಿಂಬಫಲಾಧರೋಷ್ಟೇ ವ್ಯಾಪಾರ ಯಾಮಾಸ ವಿಲೋಚನಾನಿ. ಶಿವನಾದರೂ ಹರ ಅನ್ನುವ ಹೆಸರನ್ನೇ ಹೇಳ್ತಾ ಇದ್ದಾನೆ. ಅಷ್ಟು ರುದ್ರ ಭೀಕರನಾದವನು. ಕಿಂಚಿತ್ ಪರಿಲುಪ್ತ ಧೈರ್ಯ, ಒಂದು ಸ್ವಲ್ಪ ಧೈರ್ಯ ಅಂದರೆ ಕರೇಜ್ ಅನ್ನುವಂಥದ್ದಲ್ಲ, ಸ್ಟೆಡ್ಫಾಸ್ಟ್ನೆಸ್ ಅಂತೀವಲ್ಲ, ಅಧೀಶಕ್ತಿ, ತನ್ನಲ್ಲಿ ತಾನು ನೆಲೆ ನಿಲ್ಲತಕ್ಕಂಥ ಸ್ಥೈರ್ಯ, ಅದನ್ನು ಒಂದು ಸ್ವಲ್ಪ ಕಳ್ಕೊಂಡಿದ್ದಾನೆ. ಹೇಗೆ ಚಂದ್ರೋದಯವಾಗುವಾಗ ಸಮುದ್ರ ಸ್ವಲ್ಪ ಹೊಯ್ದಾಡುತ್ತಲ್ಲ, ಅದು ಚಂದ್ರ ಮೇಲೆ ಬಂದಾಗಲ್ಲ, ಇನ್ನೇನು ಚಂದ್ರ ಉದಯಿಸ್ತಾನೆ ಅನ್ನುವಾಗ ಒಂದು ಸ್ವಲ್ಪ ಜರ್ಕ್ಸ್, ಅಲೆಯಲ್ಲಿ ಒಂದು ಸ್ವಲ್ಪ ಹೊಯ್ದಾಟ ಇರುತ್ತಲ್ಲ, ಹಾಗೆ ಆಯಿತು. ಅಂದರೆ ಸಮುದ್ರದಷ್ಟು ಆಳ ಗಂಭೀರವಾದವನು, ಅಗಾಧವಾದವನು. ಆ ಶಿವನಿಗೂ ಒಂದು ಸ್ವಲ್ಪ ಮೊದಲಿಗೆ ಹೇಳಿದ್ದ ನಿಸ್ತರಂಗ ಸಾಗರದಂತೆ ಇದ್ದ ಅಂತ, ಈಗ ಅಲೆಗಳು ತೋರ್ತಾ ಇವೆ ಅಂತ. ಇದು ಆ ವ್ಯತ್ಯಾಸ. ತೊಂಡೆ ತುಟಿಗಳ ಉಮೆಯ ಮುಖದ ಮೇಲೆ, ಆ ಉಮೆಯ ತುಟಿಗಳ ಮೇಲೆ ಉಮಾಮುಖೆ ಬಿಂಬಫಲಾಧರಷ್ಟೇ ವ್ಯಾಪಾರ ಯಾಮಾಸ ವಿಲೋಚನಾನಿ. ವ್ಯಾಪಾರ ಅಂತಂದರೆ ಓಡಾಡಿಸುವುದು ಅಂತ. ಯಾವುದನ್ನು? ಲೋಚನಾನಿ, ಕಣ್ಣುಗಳನ್ನು. ಇಲ್ಲಿ ನೋಡಿ, ಮೂರೂ ಕಣ್ಣು ಪಾರ್ವತಿಯ ತುಟಿಯ ಮೇಲೆ ಓಡಾಡ್ತು ಅಂತ. ಬೆಂಕಿ ಕಣ್ಣು ತಣ್ಣಗೆ ಇವಳ ತುಟಿಯ ಮೇಲೆ ಓಡಾಡಿದೆ ಅಂತಂದರೆ ಇದು ತನ್ನ ಇಷ್ಟ ದೈವಕ್ಕೂ ಕೂಡ ಈ ಸ್ಥಿತಿ ಬಂತು ಅನ್ನೋದನ್ನು ಕಲ್ಪಿಸಿದ್ದಾನೆ. ಸಾಮಾನ್ಯವಾಗಿ ಲೇಖಕರಿಗೆ ಯಾವುದೋ ಒಂದು ಪಾತ್ರ ಅಂದರೆ ಮೋಹ, ಅದರೊಳಗೆ ತಮ್ಮನ್ನೇ ಕಂಡುಕೊಂಡು ಬಿಡ್ತಾರೆ. ಅವರು ಒಂದು ಚೂರು ಹಾಳಾಗಬಾರ್ದು, ಒಂದು ಚೂರು ವೀಕ್ ಆಗಬಾರ್ದು, ಆ ಥರ ನಡೆಸ್ತೀವಿ. ಆ ಇಷ್ಟ ದೈವವಾದರೆ ಒಂದು ತರಹ, ಹೀಗೆ ನಾನೇ ಆ ಪಾತ್ರ ಆದರೂ ಒಂದು ತರಹ. ಇಷ್ಟ ದೈವವಾಗಲಿ ತಾನೇ ಆಗಲಿ ಒಂದೇ. ಏನಂದರೆ ಅಲ್ಲಿ ಅಹಂಕಾರವೇ ಕೆಲಸ ಮಾಡೋದು. ಕುವೆಂಪುರ ಕಾನೂರ ಹೆಗ್ಗಡತಿಯ ಪೂವಯ್ಯನ ನೋಡಿ ಗೊತ್ತಾಗುತ್ತೆ. ಅದು ಕುವೆಂಪುನೇ ಆತ್ಮರತಿ, ನಾರ್ಸಿಸಸ್ ಕಾಂಪ್ಲೆಕ್ಸು. ಅದಕ್ಕಿಂತ ಕೆಟ್ಟ ಹಾಸ್ಯಾಸ್ಪದವಾದ ಮಟ್ಟಕ್ಕೆ ಹೋಗುವುದು ಅಂದರೆ ಗೋಕಾಕರ ಸಮರಸವೇ ಜೀವನದ ನರಹರಿ. ಎಲ್ಲ ಕಡೆಯಲ್ಲೂ ಅಷ್ಟೇ, ಪ್ರತಿ ಕ್ಲಾಸ್ನಲ್ಲೂ ಅವನು ಫಸ್ಟ್ ರ್ಯಾಂಕ್ ಬರೋದು, ಒಂದು ಕಡೆಯಲ್ಲೂ ಅವನು ಸೋಲೋದೇ ಇಲ್ಲ, ಅವನು ಜೀವನದಲ್ಲಿ ಪರೀಕ್ಷೆಯೇ ಬರೋದಿಲ್ಲ ಅಂತ. ಪಾಪ ಅವನ ಜೊತೆ ಶೀನು ಓದ್ತಾಯಿರ್ತಾನೆ, ಎಷ್ಟು ಬುದ್ಧಿವಂತನಾದ್ರೂ ಒಂದು ಸದಾ ಸೆಕೆಂಡು, ಒಂದು ಸರ್ತಿನ ಒಂದು ಸ್ಯಾಂಪಲ್ಗೂ ಫಸ್ಟ್ ಬರೋದಿಲ್ಲ. ಯಾಕೆ? ಗೋಕಾಕರು ಫಸ್ಟ್ ಬರ್ತಾಯಿದ್ರು, ಅವರು ನರಹರಿ ತಾನು ಅಂತ ಸಮೀಕರಣ ಮಾಡ್ಕೊಂಡ್ಬಿಟ್ರು. ಇನ್ನು ಶುರುವಾಯಿತು ಎಲ್ಲ ಅದೇ ತರಹ. ಕಂಬನ್ ರಾಮಾಯಣದ ರಾಮ, ತುಳಸಿದಾಸನ ರಾಮಚರಿತ ಮಾನಸದಲ್ಲಿ ಬರೋ ರಾಮ, ಇದೇ ಗತಿ, ಇನ್ನೇನೂ ಅಲ್ಲ. ಹಾಗೇ ಆಗ್ತಕ್ಕಂಥದ್ದು. ಈಗ ಪಂಪ ಭಾರತದಲ್ಲಿ ಬರೋ ಅರ್ಜುನ ತಾನೇ, ಇನ್ನೇನು ಅರೆಕೇಸರಿಯ ಜೊತೆ ಈಕ್ವೇಟ್ ಮಾಡಿದ್ರೆ ಅವನು ಏನೂ ಮಾಡೋದಿಲ್ಲ, ಎಲ್ಲ ಕಡೆಯಲ್ಲೂ ಸರಿಯೇ ಆಗಿರ್ತಾನೆ.
ಶೌಚಾಂಜನೇಯನೂ ಹೌದು ಅವನೇ, ಸಾಹಸ ಎಂಥದ್ದು ಗುಣಾರ್ಣವನು ಅವನೇ, ಎಲ್ಲವೂ ಅವನೇ. ಇದು ಕಾವ್ಯವಾಗುವುದಿಲ್ಲ. ಅಲ್ಲಿ ಕವಿಯೇ ಬಂದು ಎದ್ದು ನಿಲ್ತಾನೆ, ಕವಿಯ ರಿಸರ್ವೇಷನ್ಸು ಬಂದು ನಿಲ್ಲುತ್ತೆ. ಕಾಳಿದಾಸ ಹಾಗೆ ಮಾಡೋಲ್ಲ. ತನ್ನ ಇಷ್ಟ ದೈವವನ್ನು ಅಷ್ಟು ಪೂಜನೀಯವಾಗಿ ಕಂಡವನು ಇಲ್ಲಿ ಅವನಿಗೂ ಪರೀಕ್ಷೆ ಒಡ್ಡುತ್ತಾನೆ. ದಂಡದಲ್ಲಿ ಸೋದರ ಮಾವನೇ ಅಂತ ಗಾದೆ ಉಂಟಲ್ಲ, ಅಭಿಮನ್ಯುವಿಗೆ ಯುದ್ಧದಲ್ಲಿ ಸೋದರ ಮಾವ ಪರಮಾತ್ಮ ಆದರೂ ಕಾದನ ಇಲ್ಲ, ಸಾಯಬೇಕು ಅಂದರೆ ಸಾಯಲೇಬೇಕು, ಅದು ತೀರ್ಮಾನ. ಹಾಗೆ ಮತ್ತು ಇಲ್ಲಿ ಮೂರೂ ಕಣ್ಣು ಅಂತ ಹೇಳುವ ಮೂಲಕ ತೋರಿಸಿರೋ ಚಮತ್ಕಾರ ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯ. ಕನ್ನಡದಲ್ಲೆಲ್ಲ ದ್ವಿವಚನ ಇಲ್ಲ. ಕಣ್ಣುಗಳನ್ನು ಓಡಾಡಿಸಿದ ಅಂತ ಅನ್ನಬೇಕು. ಕಣ್ಣೆರಡನ್ನೂ ಅಂತಂದರೆ ವಾಚ್ಯ ಮಾಡಿದಂತೆ ಆಯಿತು. ತ್ರೀಣಿ ಲೋಚನಾನಿ ಅಂತ ಹೇಳಿಲ್ಲ. ವಿಲೋಚನಾನಿ ಅಂದರೆ 3 and more ಅಂತ ಅರ್ಥ. ವಿಲೋಚನೆ 2 ಅಂದರೆ ಆಗ 2 ಕಣ್ಣು ಅಂತ ಆಗ್ತಾ ಇತ್ತು. ಇಲ್ಲಿ ಹೇಳದೆಯೇ ಬಹುವಚನವನ್ನು ಬಳಸಿ ಈ ವಚನ ವಕ್ರತಾ ಅಂತ ಕರೀಬಹುದು, ಪದ ಪ್ರತ್ಯಯ ವಕ್ರತಾ ಅಂತ ಕರೀಬಹುದು. ಧ್ವನಿ ಪ್ರತ್ಯಯಾದಿಗಳಲ್ಲಿ ಕೂಡ ಹೇಗೆ ಬರುತ್ತದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಇನ್ನು 2 ಪದ್ಯಗಳಲ್ಲಿ ಮನ್ಮಥನ ಸುಟ್ಟು ಬೂದಿ ಮಾಡಿದ್ದಿದ್ರೊಳಗೊಂದು ಕಣ್ಣು, ಆಗ ಬೆಂಕಿ ಕಾರಿದ ಕಣ್ಣು ಈಗ ಪ್ರೀತಿಯನ್ನು ಉಕ್ಕಿಸ್ತಾ ಇದೆ. ಹೇಗಾಯಿತು ನೋಡಿ. ಅಂದರೆ ಪಾರ್ವತಿಯ ಶಕ್ತಿ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮನ್ಮಥನ ಒಂದು ಕ್ಷಣಕಾಲದ್ದಾದರೂ ವಿಜಯ ಯಾವ ರೀತಿಯಾದದ್ದು ಅಂತ ಗೊತ್ತಾಗುತ್ತೆ. ಶಿವನಿಗೆ ಹೀಗಾದ ಮೇಲಿಂದ ಪಾರ್ವತಿ ಗತಿ ಏನು? ಆದರೆ ಕಾಳಿದಾಸ ಮರ್ಯಾದಸ್ಥ. ಒಂದೊಂದು ಪದ್ಯದಲ್ಲೇ ಆ ಜಗನ್ಮಾತಾ ಪಿತೃಗಳ ಅವಸ್ಥೆಯನ್ನು ವರ್ಣಿಸಿ ಸೂಚಿಸಿ ಬಿಟ್ಟುಬಿಡ್ತಾನೆ. ತುಂಬ ಅವರನ್ನು ಗೋಳಾಡಿಸೋದಿಲ್ಲ. ಅದು ಮರ್ಯಾದೆ ಮೀರಿದ್ದಾಗುತ್ತೆ. ಎಳೆದು ವಿಸ್ತರಿಸುವಂಥದ್ದಲ್ಲ. ಅದೇ ನೈಷಧೀಯಕಾರ ಆಗಿದ್ದರೆ ಈ ಸಿಚುಯೇಷನ್ಗೇ ಒಂದು 35-40 ಪದ್ಯನಾದರೂ ವರ್ಣಿಸಿರ್ತಕ್ಕಂಥವನು. ವಿವೃಣ್ವತಿ ಶೈಲಸುತಾಪಿ ಭಾವಂ ಅಂಗೈ ಸ್ಫುರದ್ಬಾಲ ಕದಂಬ ಕಲ್ಪೈ ಸಾಚೀಕೃತ ಚಾರುತರೇಣ ತಸ್ಥೌ ಮುಖೇನ ಪರ್ಯಸ್ತ ವಿಲೋಚನೇನ. ಆ ಶೈಲಸುತ ಇಲ್ಲಿ ನೋಡಿ, ಪಾರ್ವತಿ ಇನ್ನೂ ಆ ಸ್ಟೇಜಲ್ಲೇ ಇದ್ದಾಳೆ ಅವಳು. ಶೈಲಸುತ ಅಪಿ ಅಂಗೈ ಸ್ಫುರದ್ಬಾಲ ಕದಂಬ ಕಲ್ಪೈ ಭಾವಂ ವಿವೃಣ್ವತಿ. ಕದಂಬದ ಪುಷ್ಪದ ಹಾಗೆ ತನ್ನ ದೇಹದ ಭಾವನೆಯನ್ನು ತೋರ್ಪಡಿಸ್ತಿದ್ದಾಳೆ ಅಂತ. ಕದಂಬ ಮಳೆಗಾಲದ ಹೂವು, ವಸಂತದ್ದಲ್ಲ. ಆದರೆ ಆ ಹೂವು ಹೇಗೆ ಅರಳುತ್ತೆ ಅನ್ನೋದೊಂದು ವಿಶೇಷ. ಅದು ಒಂದೇ ಸರ್ತಿಗೆ ಗಬಕ್ಕಂತ ಅರಳಿ ಬೀಳೋದಿಲ್ಲ. ಅದು ಚೆಂಡಿನಂಥ ಹೂವು ಕ್ರಮಕ್ರಮವಾಗಿ ಒಂದು ರೌಂಡ್ ಆಫ್ಟರ್ ದಿ ಅದರ್ ರೌಂಡ್, 1-2 ದಿವಸದಲ್ಲಿ ಸುತ್ತು ಬೈ ಸುತ್ತು ಅದು ರೌಂಡ್ ಬೈ ರೌಂಡ್ ಅರಳುತ್ತೆ. ಹೀಗೆ ಇವಳು ಮೈಯೆಲ್ಲ ಪುಲಕಿಸ್ತಾ ಇದ್ದಾಳೆ, ಕ್ರಮಕ್ರಮವಾಗಿ ತೋರ್ಕೊಳ್ತಾ ಇದೆ ಅಂತ. ಒಂದೇ ಬಾರಿಗೆ ಅವಳಲ್ಲಿ ಆಗಿದ್ದಲ್ಲ, ಆ ನಾಚಿಗೆ ನಖಶಿಕಾಂತ ಕ್ರಮಕ್ರಮವಾಗಿ ವ್ಯಾಪಿಸ್ತಾ ಇದೆ. ಸಂಸ್ಕೃತದಲ್ಲಿ ಕದಂಬ ಕೋರಕನ್ಯಾಯ ಅಂತ ಹೇಳ್ತೀವಿ. ಒಂದು ವಿಚಾರವನ್ನು ಕ್ರಮವಾಗಿ ಬೆಳೆಸಿ ಸಾಂಗೋಪಾಂಗವಾಗಿ ವೃದ್ಧಿ ಮಾಡುವಂಥದ್ದು. ಮತ್ತು ಆ ಹೂವು ಒಂದು ಹೂವಲ್ಲ, ಸಾವಿರಾರು ಹೂವುಗಳು ಸೇರಿ ಆಗಿದ್ದು. ಇಟ್ಸ್ ಎ ಕಾಂಪ್ಲೆಕ್ಸ್ ಫ್ಲವರ್. ಅದು ಕಾಂಪ್ಲೆಕ್ಸ್ ಇನ್ಫ್ಲಾರಿಸೆನ್ಸ್ ಅಂತ ಕರಿತೀವಿ. ಕಾಂಪೌಂಡು, ಕಾಂಪ್ಲೆಕ್ಸು ಈ ಥರದ್ದೆಲ್ಲನೂ ಪುಷ್ಪಮಂಜರಿಗಳು ಬಾಟ್ನಿಯಲ್ಲಿ ಬರ್ತಕ್ಕಂಥ ವಿಭಾಗ ಕ್ರಮ. ಇವಳು ರೋಮಾಂಚಿತಳಾದಳು, ಮೈಯೆಲ್ಲ ರೋಮಾಂಚನ ಆಯಿತು. ಕದಂಬ ಪುಷ್ಪ ಅರಳಿದರೆ ಹಾಗಿರುತ್ತೆ, ರೋಮಾಂಚಿತವಾದಂತೆ ಇರುತ್ತೆ. ಜೊತೆಗೆ ಕಣ್ಣಲ್ಲಿ ಪ್ರೀತಿ, ತುಟಿಯಲ್ಲಿ ಪ್ರೀತಿ, ಕೆನ್ನೆಯಲ್ಲಿ ಪ್ರೀತಿ, ಕಾಲಿನಲ್ಲಿ ಪ್ರೀತಿ, ಎಲ್ಲವನ್ನು ಕಾಲನ ನೆಲದಲ್ಲಿ ಗೀಚ್ತಾ ಇರಬಹುದು, ಕೈಬೂರುಗಳನ್ನು ಚಿವುಟ್ತಾ ಇರಬಹುದು, ಕಣ್ಣನ್ನು ಕೆನ್ನೆ ಮೇಲೆ ಮಲಗಿಸಿರಬಹುದು. ಇದು ಎಷ್ಟು ಥರದ್ದು ವಿಭಾವಾನುಭಾವಗಳು. ಇದನ್ನು ಹೇಳದೆಯೇ ಕವಿ ಹೇಳ್ತಾ ಇದ್ದಾನೆ. ಒಂದು ಪದ್ಯದಲ್ಲಿ ಸಂಗ್ರಹ ಮಾಡಿಬಿಟ್ಟಿದ್ದಾನೆ. ಸಾಚೀಕೃತ ಚಾರುತರೇಣ ತಸ್ಥೌ ಮುಖೇನ ಪರ್ಯಸ್ಥ ವಿಲೋಚನೇನ. ತಲೆ ತಗ್ಗಿಸಿ ಕಣ್ಣನ್ನು ಓರೆ ಮಾಡಿ ಅವನ ನೋಟವನ್ನು ತಾಳಲಾಗದೆ ಬಾಗಿಬಿಟ್ಟಿದ್ದಾಳೆ. ಅವನ ಮುಕ್ಕಣ್ಣನ ನೋಟ ಇವಳ ಮೇಲೆ ಬಿತ್ತು ಅಂತಂದರೆ ಅದನ್ನು ಹೇಗೆ ತಾಳೋಕ್ಕಾಗತ್ತೆ? ತಲೆ ತಗ್ಗಿಸಿದ್ದಾಳೆ. ತಲೆ ತಗ್ಗಿಸಿ ಆ ಕಣ್ಣುಗಳಿಗೆ ಪರ್ಯಸ್ತ ದಿಕ್ಕಾಪಾಲಾಗ್ತಾ ಇದೆ. ಏನು ಮಾಡಬೇಕು, ಎಲ್ಲಿ ನೋಡಬೇಕು ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ತಾ ಇದೆ. ಆಗ ಅವಳು ಹಾಗೆ ಆದ ತಕ್ಷಣ ಶಿವನಿಗೆ ಗೊತ್ತಾಯಿತು. ಯಾಕೆ ಇವಳು ಹೀಗಾದಳು? ತಾನು ಸುಮ್ಮನೆ ನೋಡಿದರೆ ಅವಳಿಗೆ ಹಾಗೆ ಆಗ್ತಿರಲಿಲ್ಲ. ತಾನು ಯಾವುದೋ ಒಂದು ದೃಷ್ಟಿಯಿಂದ ನೋಡಿದ್ರಿಂದ ಇವಳಿಗೆ ಏನೋ ಆಗ್ತಾ ಇದೆ ಅಂತ. ಹಿ ಹ್ಯಾಸ್ ಸೆಂಟ್ ರಾಂಗ್ ಸಿಗ್ನಲ್ಸ್ ಬಟ್ ಶಿ ಹ್ಯಾಸ್ ರಿಸೀವ್ಡ್ ಇಟ್ ರೈಟ್ಲಿ. ಸೊ ಹಿ ಹ್ಯಾಸ್ ಕಾಟ್ ಇಟ್ ರೈಟ್ ನೌ. ಇಲ್ಲದೇ ಇದ್ದರೆ ನಾವು ಒಬ್ಬರ ಜೊತೆ ಸಹಜವಾಗಿದ್ದಾಗ ಅವರಿಗೆ ಅವರು ನ್ಯಾಚುರಲ್ ಆಗಿರ್ತಾರೆ. ನಾವು ಅನ್ಯಾಚುರಲ್ ಆದಾಗ ಅವರು ಅನ್ಯಾಚುರಲ್ ಆಗುತ್ತಾರೆ. ಆ ಫೀಡ್ಬ್ಯಾಕ್ ಶಿವನಿಗೆ ಬಂದಿದೆ. ಅಥೇಂದ್ರಿಯ ಕ್ಷೋಭಮಯುಗ್ಮ ನೇತ್ರ ಪುನರ್ವಶಿತ್ವಾ ಬಲವನ್ನಿಗೃಹ್ಯ ಹೇತುಂ ಸ್ವಚೇತೋ ವಿಕೃತೇರ್ದಿದೃಕ್ಷು ದಿಶಾಮುಪಾಂತೇಶು ಸಸರ್ಜ ದೃಷ್ಟಿಂ. ಮತ್ತೆ ಅಯುಗ್ಮ ನೇತ್ರ.
ಇಲ್ಲಿ ಮೂರನೇ ಕಣ್ಣು ಅಂದರೆ ಜ್ಞಾನನೇತ್ರ. ಅವನು ಜ್ಞಾನನೇತ್ರವನ್ನು ಉಳ್ಳವನಾದ ಕಾರಣ ಯಾಕೆ ನನಗೆ ಇಂದ್ರಿಯ ಕ್ಷೋಭೆ ಉಂಟಾಗ್ತಾ ಇದೆ, ಅವಳೇಕೆ ಹೀಗಾದಳು, ನಾನೇಕೆ ಹೀಗಾದೆ ಅನ್ನುವುದನ್ನು ನೋಡಿ ಪುನರ್ವಶಿತ್ವಾತ್ ಬಲವನ್ನು ನಿಗೃಹ್ಯ, ಅವನು ವಶಿ ಆಗಿರೋದ್ರಿಂದ ಮತ್ತೆ ತನ್ನೊಳಗೆ ತಾನು ಬಂದು ಇದು ಯಾಕೆ ಹೀಗಾಯಿತು ಅಂತ ನೋಡಿ ಹ್ಯಾಸ್ ಆಲ್ರೆಡಿ ಟೇಕನ್ ರೆಮಿಡಿ, ಆ್ಯಕ್ಷನ್ ತೊಗೊಂಡಿದ್ದಾನೆ. ತೊಗೊಂಡು ಎಲ್ಲ ವಿಡ್ರಾ ಮಾಡಿಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾನೆ. ಅಂದರೆ ವೈರಿಗಳು ನುಗ್ಗುತ್ತಾರೆ ಅಂತ ಗೊತ್ತಾದ ತಕ್ಷಣ ಬಾಗಿಲು ಹಾಕ್ಬಿಟ್ಟು ಯಾರು ಸೈನಿಕರು, ಚಿಳ್ಳೆ ಪಳ್ಳೆ ಸೈನಿಕರು ಬಂದಿದ್ದಾರಾ, ಒಳಗಡೆ ಯಾರಾದರೂ ಗುಪ್ತಚಾರರಿದ್ದಾರಾ, ನಮ್ಮೊಳಗೆ ಯಾರಾದರೂ ಡಬಲ್ ಕ್ರಾಸ್ ಮಾಡಿದವರು ಇದ್ದಾರಾ, ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾನೆ. ಇಂಥ ಸೂಕ್ಷ್ಮ ಭಾವಗಳನ್ನು ಒಂದು ಪದ್ಯದಲ್ಲಿ 44 ಅಕ್ಷರದಲ್ಲಿ ತಗೋ ಅಂತ ಬಿಸಾಡಿಬಿಟ್ಟಿದ್ದಾನೆ. ಇದು ಕವಿಯ ಶಕ್ತಿ. ಹೇತುಂ ಸ್ವಚೇತೋ ವಿಕೃತೇರ್ ದಿದೃಕ್ಷು, ನನ್ನ ಅಂತರಂಗ ಯಾಕೆ ಹೀಗಾಯಿತು ಅಂತ ನೋಡಬೇಕು ಅಂತ ಉಪಾಂತೇಶು ಸಸರ್ಜ ದೃಷ್ಟಿಂ, ಒಳಗೆಲ್ಲ ನೋಡಿಕೊಂಡಿದ್ದಾನೆ. ವಸ್ತುತಃ ಇದು ಒಳಗೆ ನೋಡಿದ್ದು, ಆದರೆ ಇದು ಕಾವ್ಯವಾದ್ದರಿಂದ ಉಪಾಂತೇಶು ದಿಶಾಂ, ದಿಕ್ಕುಗಳ ತುದಿಯಲ್ಲಿ ಟು ದಿ ಹೊರೈಸನ್ಸ್ ಅಂದರೆ ದಿಗಂತದವರೆಗೆ ನೋಟವನ್ನು ಹಾಯಿಸಿದ. ನಮ್ಮನ್ನು ನಾವೇ ಅವಲೋಕನ ಮಾಡ್ಕೊಳ್ಬೇಕಲ್ಲ. ಇವತ್ತೇನೋ ನಮಗೆ ಮೈಯಲ್ಲಿ ಆಲಸ್ಯ ಅಂದರೆ ಒಂದು ವಾರದ ಊಟ ಏನಿತ್ತು ಅಂತ ಫಸ್ಟ್ ಚೆಕಪ್ ಮಾಡ್ಕೊಳ್ಬೇಕು. ಒಂದು ಸರ್ತಿ ಸಿಂಹಾವಲೋಕನ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ನಾವು ಮೊನ್ನೆ ಐಸ್ ಕ್ರೀಮ್ ತಿಂದಿದ್ವಿ, ಆಚೆ ಮನೆ ಆಂಬೊಡೆ 6 ತಿಂದಿದ್ದು, ಅದಕ್ಕೆ ಬಂತು ಮಾಂದ್ಯ, ಅದಕ್ಕೆ ಬಂತು ನೆಗಡಿ ಅಂತ ತಾನಾಗಿ ಗೊತ್ತಾಗುತ್ತೆ. ಆ ವಿಶ್ಲೇಷಣೆ ಮಾಡಿಕೊಳ್ಳಬೇಕಲ್ಲ, ಅದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಆಗುತ್ತೆ ಮನಸ್ಸಿನಲ್ಲಿ. ಅದನ್ನು ಸ್ಲೋ ಮೋಷನ್ನಲ್ಲಿ ಕವಿ ತೋರಿಸ್ತಾ ಇದ್ದಾನೆ. ಇದು ಅಂತರಂಗದಲ್ಲಿ ಶಿವನಿಗೆ ನಡೆದದ್ದು, ಒಳಗಿರುವ ಕಾಮನನ್ನು ಅವನು ಸುಟ್ಟುಕೊಂಡಿದ್ದು. ಆದರೆ ಕಾವ್ಯಕ್ಕಾಗಿ ಹೊರಗೆ, ಕಲೆಗಾಗಿ ಹೊರಗೆ ತೋರಿಸಬೇಕು. ಕಾಮ ಅಂತಂದರೆ ನಮಗೇನಂತ ಮಾಡೋಣ, ಈ ಪರ್ಸಾನಿಫಿಕೇಶನ್ ಕೊಟ್ವಿ. ಆ ಗಿಣಿ ಮೇಲೆ ಕೂತ್ಕೊಂಡು ಬರ್ತಾನೆ, ಆ ಹಸಿರು ಮೈ ಬಣ್ಣದ ಗಿಣಿ, ಆ ಕೊಕ್ಕಿನ ಕೆಂಪು, ಅದರ ಒಂದು ಮಾತುಗಾರಿಕೆ, ಲಲ್ಲೆಗಾರಿಕೆ, ಇದೆಲ್ಲ ನೋಡಿದಾಗ ಒಂದು ಚಿತ್ರಕಾರನಿಗೆ ಪೇಂಟ್ ಮಾಡೋಕ್ಕೆಷ್ಟು, ಶಿಲ್ಪಿಗೆ ಕೆತ್ತೋದಕ್ಕೆಷ್ಟು ಉಂಟು. ಒಂದು ಸಿನಿಮಾ ನಾಟಕ ತೆಗೆದರೆ ಅದಕ್ಕೆ ಸೆಟ್ಸು ಸೀನ್ಸು ಏನು ಹಾಕ್ಬೋದು, ಒಬ್ಬ ನರ್ತಕ ಮಾಡೋದಿದ್ರೆ ಏನೆಲ್ಲ ಮಾಡ್ಬೋದು. ಈ ಸಿದ್ಧಾನ್ನವನ್ನು, ಪಕ್ವಾನ್ನವನ್ನು, ರಸ್ಯಾನ್ನವನ್ನು, ಪಂಚಭಕ್ಷ ಪರಮಾನ್ನವನ್ನು ಬಿಟ್ಟು ಚರಂಡಿಗೆ ಬಾಯಿ ಹಾಕ್ತಾ ಇದ್ದಾರೆ ಈ ಕಲಾವಿದರು, ಕವಿಗಳು ಈ ಕಾಲದಲ್ಲಿ ಅಂತ ಬಹಳ ಬೇಸರ ಆಗುತ್ತೆ. ಇರಲಿ, ನೋಡಿದ ತಕ್ಷಣ ಕಂಡವನು ಮನ್ಮಥ. ಸದಕ್ಷಿಣಾಪಾಂಗ ನಿವಿಷ್ಟ ಮುಷ್ಟಿಂ ನತಾಂಸಮಾಕುಂಚಿತ ಸವ್ಯಪಾದಂ ದದರ್ಶ ಚಕ್ರೀಕೃತ ಚಾರು ಚಾಪಂ ಪ್ರಹರ್ತುಮಭ್ಯುದ್ಯತಮಾತ್ಮಯೋನಿಂ. ಆತ್ಮಯೋನಿ ಎನ್ನುವ ಶಬ್ದ ಬಳಸಿದ್ದಾನೆ. ತನ್ನಲ್ಲಿ ಹುಟ್ಟಿದವನು ಅಂತ, ತನ್ನೊಳಗೆ ಹುಟ್ಟಿದ ಕಾಮನನ್ನು ಹೊರಗೆ ಕಂಡ ಅಂತ. ತನ್ನಲ್ಲಿ ಹುಟ್ಟಿದ್ದು ಅಧ್ಯಾತ್ಮ, ಲೋಕವಾಸ್ತವ. ಅರೆ, ಹೊರಗೆ ಕಾಣಿಸುವುದು ಕಲೆಯ ಧರ್ಮ. ಆತ್ಮಯೋನಿ ಎನ್ನುವುದು ಆಧ್ಯಾತ್ಮಿಕವಾದ ಅರ್ಥ. ಆದರೆ ಹೊರಗಡೆ ಅವನನ್ನು ಕಾಣಿಸುವಂಥದ್ದು ಇದೆಯಲ್ಲ, ಅದು ಆದಿ ದೈವಿಕವಾದ, ಆದಿ ಕಲೀಯವಾದ, ಆದಿ ಕಾವ್ಯಾತ್ಮಕವಾದಂಥದ್ದು. ಆ ರೀತಿಯಾದಂಥ ದೃಷ್ಟಿ. ಮನ್ಮಥ ಹೇಗಿದ್ದ, ತುಂಬ ಸೊಗಸಾದ ಪೇಂಟಿಂಗ್. ನಾನು ನನ್ನ ಬಾಲ ಭಾಷಿತದಲ್ಲಿ ಈ ಚಿತ್ರವನ್ನು ಬರೆದಿದ್ದೀನಿ. ಶಿವನಿಗೆ ರತಿ ಮನ್ಮಥರು ಬಂದು ಎದುರಿಗೆ ಒಂದು ಪೊದೆಯ ಮರೆಯಲ್ಲಿ ಮನ್ಮಥ ಇದೇ ಪೊಸಿಷನ್ನಲ್ಲಿ ಮಂಡಿ ಊರಿ ಚಕ್ರೀಕೃತ ಚಾರು ಚಾಪ, ದಕ್ಷಿಣಾಪಾಂಗ ನಿವಿಷ್ಟ ಮುಷ್ಟಿಂ, ಬಲಗೈಯಲ್ಲಿ ಬಾಣವನ್ನು ಎಳೆಯೋದು, ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದಿರೋದು, ಬಲಗೈಯಲ್ಲಿ ಮುಷ್ಟಿನ ಹಿಡಿದೆಳೆದು ಕಣ್ಣಿನವರೆಗೂ ಎಳೆದು ಬಿಟ್ಟಿದ್ದಾನೆ. ಆಕರ್ಣ ಹಂತವಾಗಿ ಗುರಿಯನ್ನು ಇಟ್ಟುಕೊಂಡಿದ್ದಾನೆ, ಎಡಗಣ್ಣು ಮುಚ್ಚಿಕೊಂಡಿದ್ದಾನೆ. ಬಾಣ ನೇರವಾಗಿ ತಲುಪಬೇಕು, ಅದೆಲ್ಲ ನಮಗೆ ಊಹೆ ಸಿಗ್ತಕ್ಕಂಥದ್ದು. ನತಾಂಸಂ, ಬೆನ್ನು ಬಾಗಿಸಿದ್ದಾನೆ ಗುರಿ ನೋಡಿಕೊಂಡು, ಯಾಕೆಂದರೆ ಶಿವಂದು ಕೂತ್ಕೊಂಡಿರೋ ಪಾಶ್ಚರು, ಅದಕ್ಕೆ ಸರಿಯಾಗಿ ಬಾಗಿಸಿದ್ದಾನೆ. ಕುಂಚಿತ ಸವ್ಯಪಾದಂ, ಎಡಗಾಲನ್ನು ಬೆಂಡ್ ಮಾಡಿದ್ದಾನೆ, ಬಲಗಾಲನ್ನು ಹಿಂದೆ ಚಾಚಿಕೊಂಡಿದ್ದಾನೆ, ಎಡಗಾಲನ್ನು ಮುಂದೆ ಇಟ್ಕೊಂಡಿದ್ದಾನೆ. ಇದು ಆಲೀಢ ಅನ್ನುವಂಥ ಸ್ಥಾನ. ಪುರುಷ ಸ್ಥಾನ ನಾಟ್ಯಶಾಸ್ತ್ರದಲ್ಲಿ 6 ಉಂಟು. ಅದರೊಳಗೆ ಆಲೀಢ ಅಟ್ಯಾಕ್, ಪ್ರತ್ಯಾಲೀಢ ಡಿಫೆನ್ಸ್. ಇವನು ಅಟ್ಯಾಕ್ ಮಾಡೋಕ್ಕೆ ಬಂದವನಲ್ವ. ಆಲೀಢ ಸ್ಥಾನದಲ್ಲಿ ಬಾಣವನ್ನು ಎಳೆದಿರೋದು ಎಲ್ಲಿವರೆಗೂ ಅಂದರೆ ಬಿಲ್ಲು ವರ್ತುಲಾಕಾರಕ್ಕೆ ಬಂದುಬಿಟ್ಟಿದೆ, ಆ್ಯಸ್ ದೋ ಪಾರ್ಟ್ ಆಫ್ ಎ ಸರ್ಕಲ್ ಆಗಿಬಿಟ್ಟಿದೆ. ಚಕ್ರೀಕೃತ ಚಾರುಚಾಪ. ಹಾಗೆ ಪ್ರಹರ್ತುಂ ಅಭಿವುದ್ಯತ, ತನ್ನ ಕಡೆಗೆ ಸನ್ನದ್ಧನಾಗಿ ಬಾಣ ಬಿಡೋಕ್ಕೆ ನಿಂತಂಥವನನ್ನು ಇದೋ ಅಂತ ನೋಡಿದ್ದಾನೆ ಶಿವ. ತಪಃ ಪರಾಮರ್ಶ ವಿವೃದ್ಧ ಮನ್ಯೋರ್ ಭ್ರೂಭಂಗ ದುಷ್ಪ್ರೇಕ್ಷ ಮುಖಸ್ಯ ತಸ್ಯ ಸ್ಫುರನ್ನುದರ್ಚಿ ಸಹಸಾ ತೃತೀಯಾತ್ ಅಕ್ಷ್ಣಕೃಶಾನು ಕಿಲ ನಿಷ್ಪಪಾತ. ಈ ಒಂದು ಪದ್ಯದ ಅರ್ಥ ಹೇಳುವ ಮುನ್ನ ಆಲೀಢ ಲಕ್ಷಣಕ್ಕೆ ಯಾದವಕೋಶ ಏನು ಅರ್ಥ ಕೊಡುತ್ತೆ ನೋಡಿ. ಸ್ಥಾನಾನಿ ಧನ್ವಿನಾಂ ಪಂಚ ತತ್ರ ವೈಶಾಖಮಸ್ತ್ರಿಯಾಂ
ವಿತಸ್ತ್ಯಂತರಗವು ಪಾದೋ ಮಂಡಲಂ ತೋರಣಾಕೃತಿ ಸಮಾನೋ ಸ್ಯಾತ್ ಸಮಪದಂ ಆಲೀಢ ಪದಮಗ್ರತಃ ದಕ್ಷಿಣಂ ವಾಮಮಾಕುಂಚ್ಯ ಪ್ರತ್ಯಾಲೀಢಂ ವಿಪರ್ಯಯ ಅಂತ ನಾಟ್ಯಶಾಸ್ತ್ರದಲ್ಲೂ ಬರುತ್ತೆ. ಅದನ್ನು ತೋರಿಸ್ಬೇಕು ಅಂದರೆ ಎಡಗಾಲನ್ನು ಮುಂದೆ ಇಟ್ಟು ಬೆಂಡ್ ಮಾಡಿ ಬಲಗಾಲನ್ನು ಹಿಂದೆ ಇಡೋದು. ಆಗ ಅದು ಕಾಲನ್ನು ಒಂದು ಮೊಳದಷ್ಟಕ್ಕೆ ಅಂತರದಲ್ಲಿ ಇಟ್ಕೊಳ್ಬೇಕು. ಹಾಗೆ ಮಾಡಿಕೊಂಡಾಗ ಅದು ನಮಗೆ ಗೊತ್ತಿರುವಂಥ ಆಲೀಢ ಸ್ಥಾನಕ ಆಗುತ್ತೆ. ಹಾಗೆ ಮಾಡ್ತಾ ಇದ್ದಾನೆ ಅಂತ. ಇದು ಆ ದೃಶ್ಯಕ್ಕೆ ಮಾತ್ರವಲ್ಲದೆ ನೃತ್ಯಕ್ಕೆ, ಚಿತ್ರಕ್ಕೆ, ಶಿಲ್ಪಕ್ಕೆ ಒದಗಿ ಬರುವಂತೆ ಸಾಹಿತ್ಯಕ್ಕೆ ಎಷ್ಟು ಸೊಗಸಾಗಿರ್ತಕ್ಕಂಥದ್ದು. ಶಬ್ದಗಳು ಬಹಳ ಮುಖ್ಯ. ಇಲ್ಲಿ ಅದು ಟೆಕ್ನಿಕಲ್ ಟರ್ಮ್ ಆಲೀಢ ಅನ್ನೋದು ಬಳಸಿದ್ರಿಂದ ಕವಿ ಎಲ್ಲಿಲ್ಲದ ಸೊಗಸನ್ನು, ಚಮತ್ಕಾರವನ್ನು ತರೋದಕ್ಕಾಯಿತು. ನೋಡಿ, ಆಲೀಢ ಅನ್ನುವುದರಲ್ಲಿ ಅಟ್ಯಾಕ್ ಅನ್ನುವಂಥದ್ದಿದೆ. ಮನ್ಮಥ, ಕಾಮ, ಕಲೆಗಳು ಎಲ್ಲ ಅಲ್ಲಿ ಸೇರಿಕೊಳ್ಳುತ್ತವೆ. ಅದು ನಾಟ್ಯಶಾಸ್ತ್ರದ ಭಂಗಿಯೂ ಹೌದು. ನೀವು ಅದನ್ನು ರೊಮ್ಯಾನ್ಸಿಗೆ ನೋಡಿಕೊಂಡ್ರೆ ಅದು ರೊಮ್ಯಾನ್ಸು. ಹಾಗಲ್ಲದೆ ರೇಜಿಂಗ್ ಫೈಟ್ ಅಂತ ನೋಡಿಕೊಂಡ್ರೆ ಅದಕ್ಕೂ ಉಂಟು. ರಣರಂಗ, ರಸರಂಗ ಎರಡಕ್ಕೂ ಬರತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಈಗ ತಪಃಪರಾಮರ್ಶ ವಿವೃದ್ಧ ಮನ್ಯು, ತನ್ನ ತಪಸ್ಸನ್ನು ಕೆಣಕೋದಕ್ಕೆ, ಪರಾಮರ್ಶ ಅನ್ನೋದಕ್ಕೆ ಕೆಣಕುವುದು ಅನ್ನುವ ಅರ್ಥ. ಅದರಿಂದಾಗಿ ವಿವೃದ್ಧ ಮನ್ಯು, ಕೋಪ ಕೆರಳಿ ಭ್ರೂಭಂಗ ದುಷ್ಪ್ರೇಕ್ಷ್ಯ ಮುಖಸ್ಯ ತಸ್ಯ, ಹುಬ್ಬು ಗಂಟಿಕ್ಕಿದ ಅವನ ಮುಖವನ್ನು ನೋಡೋಕ್ಕಾಗಲಿಲ್ವಂತೆ. ಈ ಕ್ಷಣಕ್ಕೆ ಮೊದಲು ಪಾರ್ವತಿ ನಾಚಿಕೊಳ್ಳುವಂತೆ ಇದ್ದಂಥ ಈ ಮುಖ ಈಗ ಬೆಚ್ಚಿ ಬೀಳುವಂತೆ ಆಗಿಬಿಟ್ಟಿದೆ. ಸ್ಫುರನ್ನುದರ್ಚಿ ಸಹಸಾ ತೃತೀಯ ದಕ್ಷಿಣ ಕೃಶಾನು ಕಿಲ ನಿಷ್ಪಪಾತ. ಎಲ್ಲವನ್ನೂ ಸೊರಗಿಸ್ತಕ್ಕಂಥದ್ದಕ್ಕೆ ಕೃಶಾನು ಅಂತ. ಕ್ರಶಯತಿ ಸರ್ವಂ, ಎಲ್ಲವನ್ನೂ ಕೃಶ ಮಾಡುತ್ತದೆ ಅನ್ನೋದರಿಂದ ಕೃಶಾನು ಅಂದರೆ ಸುಟ್ಟು ಬೂದಿ ಮಾಡುತ್ತೆ ಅಂತ. ಆ ಹಣೆಯ ಕಣ್ಣು ಬೆಂಕಿಯನ್ನು ಚಿಮ್ಮಿಸ್ತು, ಉದರ್ಚಿ ಮೇಲಕ್ಕೆ ಚಿಮ್ಮಿಸ್ತು. ಅದು ಕೆಳಕ್ಕೆ ಸರಕ್ಕಂತ ಮೂಗಿನ ಮೇಲೆ ಧಾರೆ ಬೀಳೋಲ್ಲ, ಮುಂದಕ್ಕೆ ಚಿಮ್ಮುತ್ತದೆ. ಹಾಗೆ ಚಿಮ್ಮಿದಂಥ ಅಗ್ನಿ ಒಡನೆಯ ಹೊರಕ್ಕೆ ಬಂತು. ಏನು ಅಂತ ನೋಡೋದ್ರೊಳಗೆ ಬೂದಿ ಆಗಿಬಿಟ್ಟಿದ್ದಾನೆ. ಇದು ನೋಡಿ, ಕ್ರೋಧಂ ಪ್ರಭೋ ಸಂಹರ ಸಂಹರೇತಿ ಯಾವದ್ಗಿರಖೇ ಮರುತಾಂ ಚರಂತಿ ತಾವತ್ಸವನ್ನಿರ್ಭವನೇತ್ರ ಜನ್ಮ ಭಸ್ಮಾವಶೇಷಂ ಮದನಂ ಚಕಾರ. ಪ್ರಭುವೇ, ನಿನ್ನ ಕೋಪವನ್ನು ಸಂಹಾರ ಮಾಡಿಕೋ, ಉಪಸಂಹಾರ ಮಾಡಿಕೋ ಅಂತ ಅಲ್ಲಿಯ ಅಂತರಿಕ್ಷದಲ್ಲಿ ಓಡಾಡುವ ಮರುತರು ಅಂದರೆ ದೇವತೆಗಳು ಅಥವಾ 49 ಮರುತರು ಯಾರಿದ್ದಾರೆ, ಸಪ್ತ ಮರುತರು, ಅವರು ಬೇಡಿಕೊಳ್ತಾ ಇದ್ದಾರೆ. ಹಾಗೆ ಬೇಡಿಕೊಳ್ತಾ ಇರುವ ಹೊತ್ತಿಗೆ ಮನ್ಮಥನ ಬೂದಿ ಮಾತ್ರ ಉಳಿದಿತ್ತು ಅಂತ. ಅದು ಎಂಥದ್ದು! ಭವನೇತ್ರ ಜನ್ಮ ವನ್ಹಿ. ಭವ ಅಂದರೆ ಶಿವ, ಎಲ್ಲವನ್ನು ಹುಟ್ಟಿಸುವಂಥವನು. ಹುಟ್ಟಿಸುವವನ ಕಣ್ಣಿಂದ ಬಂದ ಬೆಂಕಿ ಹುಟ್ಟಿಗೆ ಕಾರಣವಾಗತಕ್ಕಂಥವನನ್ನು ಕೊಂದುಬಿಟ್ಟಿದೆ. ಹುಟ್ಟಿಗೆ ಕಾರಣವನ್ನು ಮಾಡತಕ್ಕಂಥವನು ಕಾಮ, ಹುಟ್ಟಿಸುವವನು ಪರಮಾತ್ಮ. ಆದರೆ ಆದದ್ದು ನೋಡಿದರೆ ಸಂಹಾರ. ಎಂಥ ವಿಪರ್ಯಾಸ! ಅದು ವಿಪರ್ಯಾಸ ಅಲ್ಲವೇ ಇನ್ನೇನು ಇದು? ಎಲ್ಲಿ ಇನ್ನೇನು ಯಾವದ್ಗಿರಕ್ಕೆ ಮರುತಾಂಚರಂತಿ, ಅಂತರಿಕ್ಷದಲ್ಲಿ ದೇವತೆಗಳ ಧ್ವನಿ ಇನ್ನೇನು ಬೇಡಿಕೊಂಡು ಸ್ವಾಮಿ ನಿಲ್ಲಿಸು ನಿಲ್ಲಿಸು, ಕ್ಷಮಿಸು ಕ್ಷಮಿಸು ಅಂತ ಕೇಳೋದ್ರೊಳಗೆ ಭವನೇತ್ರ ಜನ್ಮ ವನ್ಹಿ ಭಸ್ಮಾವಶೇಷಂ ಚಕಾರ. ಸುಡಿತು ಅಂತ ಹೇಳೋಲ್ಲ, ಅದಾಹಯತ್ ಅಂತ ಹೇಳೋಲ್ಲ, ಅದೀಪಯತ್ ಅಂತ ಹೇಳೋದಿಲ್ಲ, ದಗ್ಧವಾನ್ ಅಂತ ಹೇಳೋದಿಲ್ಲ. ಭಸ್ಮಾವಶೇಷಂ ಚಕಾರ, ಬೂದಿ ಮಾತ್ರ ಮಾಡಿತ್ತು ಅಂತ. ಅಂದರೆ ಪ್ರೋಸೆಸ್ ಇಲ್ಲ, ಎಂಡ್ ಪ್ರಾಡಕ್ಟ್ ಮಾತ್ರ ಇದೆ. ಆ ಬೆಂಕಿ ಕೆಲಸ ಮಾಡಿದ್ದು ಗೊತ್ತೇ ಆಗೋದಿಲ್ಲ, ಸ್ಯಾಲ್ರಿ ತೊಗೊಳ್ಳೋದು ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಆ ರೀತಿಯಾಗಿ ಆಗಿಬಿಟ್ಟಿದೆ. ಆ ಬೆಂಕಿ ಬೂದಿಯ ರಾಶಿಯನ್ನು ಮಾತ್ರ ಉಳಿಸಿಬಿಟ್ಟಿತ್ತು. ಅದು ನೋಡಿ, ಹರ ಸಂಹಾರ ಅನ್ನುವಲ್ಲಿ ಹರ ಬಂದಿದೆ. ಕ್ರೋಧವನ್ನು ಸಂಹರಿಸು ಅಂತಂದರೆ ಇವನು ಕಾಮನನ್ನು ಸಂಹರಿಸಿಬಿಟ್ಟಿದ್ದಾನೆ. ಕಾಮನಿಂದ ಕ್ರೋಧ ಬರುತ್ತೆ. ಕಾಮಾತ್ ಸಂಜಾಯತೆ ಕ್ರೋಧ ಅಂತ ಗೀತೆ ಹೇಳುತ್ತೆ. ಮಗನ ಕೊಲ್ಲು ಅಂದರೆ ಅಪ್ಪನ್ನೇ ಕೊಂದುಬಿಟ್ಟ. ಅಪ್ಪ ಇದ್ದರೆ ತಾನೇ ಮಗ ಹುಟ್ಟೋದು, ಇವನೇ ಬೇಡ ಅಂತ. ಎಷ್ಟೆಷ್ಟು ರೀತಿಯಲ್ಲೂ ನೋಡಬಹುದಾದ ಶಬ್ದಗಳನ್ನು ಇಲ್ಲಿ ಬಳಸಿದ್ದಾನೆ. ಮತ್ತು ಚಕಾರ ಅನ್ನುವುದರೊಳಗೆ ಮಾಡಿಬಿಟ್ಟಿದ್ದನಂತೆ ಅಂತ ಲಿಟ್ಲಕಾರ, ಯಾವಾಗಲೂ ಆಗಿಬಿಟ್ಟಿತ್ತಂತೆ ಅಂತ. ಮತ್ತು ಮದನ, ಮದಯತೀತಿ ಮದನ, ಎಲ್ಲರನ್ನೂ ಕೊಬ್ಬಿಸುವಂಥವನು. ಅವನ ಕೊಬ್ಬು ಅಂದರೆ ನಮಗೆ ಗೊತ್ತಿದೆ ಫ್ಯಾಟ್ ಕಂಟೆಂಟು. ಅದು ಆ ಬೆಂಕಿಗೆ ಒಳ್ಳೆ ತುಪ್ಪ ಸುರಿದಂತೆ ಚಟ 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 ಅಂತ ಯಾವಾಗಲೂ ಉರಿದು ಬಿಟ್ಟಿದೆ. ಬೆಂಕಿನ ಉರಿಸೋದಕ್ಕೆ ಎಣ್ಣೆ ಬೇಕು. ಈ ಮದನನಿಗಲ್ಲದೆ ಇನ್ಯಾರಿಗೆ ಎಣ್ಣೆ ಇರೋದು, ಕೊಬ್ಬಿರೋದು. ಅಂತಹ ಕೊಬ್ಬು ಸೇರಿ ಅದು ಚೆನ್ನಾಗಿ ಉರಿದು ಬಿಟ್ಟಿದೆ. ಅದು ಎಷ್ಟು ಬೇಗ ಉರಿದಿದೆ ಅಂದರೆ ಬರೀ ಬೂದಿ ಮಾತ್ರ ಉಳಿದಿದೆ.
ನೋ ಫರ್ದರ್ ರಿಡಕ್ಷನ್. ನೋಡಿ ಅಲ್ಲಿ ಕೆಂಡ ಉಳಿದಿದೆ, ಇದ್ದಲು ಉಳಿದಿದೆ ಅಂದರೆ ಮತ್ತಷ್ಟು ಉರಿಯೋದಕ್ಕೆ ಅವಕಾಶ ಇದೆ ಅಂತ. ಬೂದಿ ಇನ್ನೇನು ಸುಡೋಕ್ಕಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ, ಅದನ್ನು ಇವನು ಮೈಗೆ ಬೆಳ್ಕೋಬೇಕಷ್ಟೆ. ಅಂದರೆ ರಜೋಗುಣದ ಕಾಮ ತಮೋಗುಣಾವಸ್ಥೆಯನ್ನು ತಲುಪದೆ ನೇರವಾಗಿ ಸತ್ವಗುಣದ ಮಟ್ಟಕ್ಕೆ ಬಂದುಬಿಟ್ಟಿದ್ದಾನೆ. ಅಷ್ಟಕ್ಕೆ ಅವನನ್ನು ಉದ್ಧರಿಸಿ ಬಿಟ್ಟಿದ್ದಾನೆ. ತೀವ್ರಾಭಿಷಂಗ ಪ್ರಭವೇಣ ವೃತ್ತಿಂ ಮೋಹೇನ ಸಂಸ್ತಂಭಯತೇಂದ್ರಿಯಾಣ ಅಜ್ಞಾತ ಭರ್ತೃವ್ಯಸನಾ ಮುಹೂರ್ತಂ ಕೃತೋಪಕಾರೇ ವರತಿರ್ಬಭೂವ. ಇಂದ್ರಿಯಗಳೆಲ್ಲ ರತಿಗೆ ಸ್ತಬ್ಧವಾಗಿಬಿಡ್ತು. ಈಗ ನೋಡಿ, ಶಿವ ಪಾರ್ವತಿಯರನ್ನ ಸೀನಿಂದ ತಗೊಂಡು ಕಾಮನನ್ನು ಮೀರಿ ಅವನ ಹಿಂದೆ ಇದ್ದಂಥ ರತಿಯನ್ನು ಇಟ್ಟುಕೊಂಡಿದ್ದಾನೆ. ರತಿಗೇನಾಯಿತು? ಮೂರ್ಛೆ ಬಂತು. ಅದು ಹೇಗೆ ಅಂತ ಹೇಳ್ತಾ ಇದ್ದಾನೆ. ಇಂದ್ರಿಯಗಳಷ್ಟು ಸ್ತಂಭಿಸುವೈತು. ಜಗತ್ತನ್ನೆಲ್ಲ ಸುಟ್ಟಿರುವವನು ನನ್ನ ಗಂಡ, ವಿರಹ ತಾಪದಲ್ಲಿ ಬೇಯಿಸಿ ಬಾಣಲೆಯೊಳಗೆ ತುಪ್ಪದ ಗಾರಿಗೆ ಕರೆದಂತೆ ಕರೀತಕ್ಕಂಥವನು ಜೀವಿಗಳನ್ನು. ಇಂಥ ಮನ್ಮಥ ಈಗ ಅವನು ಬೂದಿಯಾಗ್ಬಿಟ್ಟಿದ್ದಾನೆ ಅನ್ನೋದನ್ನು ನಂಬೋಕ್ಕಾಗ್ತಾ ಇಲ್ಲ. ಇಂದ್ರಿಯಾಣ ವೃತ್ತಿಂ ಮೋಹೇನ ಸಂಸ್ತಂಭಯತ, ಅವಳಿಗೆ ಮೂರ್ಛೆ ತರಿಸುವ ಮೂಲಕವಾಗಿ ಕೃತೋಪಕಾರೇವ ರತಿರ್ಬಭೂವ, ಒಂದು ಕ್ಷಣದಲ್ಲಿಯೇ ಗಂಡ ಸತ್ತಿದ್ದು ಗೊತ್ತಾಗದಂತೆ ಅವಳಿಗೆ ಮೂರ್ಛೆ ಬರುವ ಮೂಲಕವಾಗಿ ಆ ಮೂರ್ಛೆ ತಂದುಕೊಟ್ಟ ಸ್ಥಿತಿ ಇವಳಿಗೆ ಅನುಗ್ರಹ ಮಾಡಿತು ಅಂತ. ತೀವ್ರವಾದ ದುಃಖ ಆದಾಗ ಅವರಿಗೆ ನಾವು ಮಾರ್ಫಿನ್ ಇತ್ಯಾದಿ ಇಂಜೆಕ್ಷನ್ಗಳು ಕೊಟ್ಬಿಡ್ತೀವಿ, ನಿದ್ರೆ ಮಾಡಿ ಅಂತ. ಶೋಕವನ್ನು ತಾಳ್ಕೊಳ್ಳೋದಕ್ಕೆ ಅದು ಒಂದೇ ದಾರಿ ಇರತಕ್ಕಂಥದ್ದು. ಒಬ್ಬಳು ಹೇಳ್ತಾಳೆ, ಪ್ರೇಯಸಿ, ನನ್ನ ಗಂಡ ಊರಿಗೆ ಹೋದ, ನಿದ್ರೆಯಲ್ಲಾದರೂ ನೆಮ್ಮದಿ ಪಡೆಯೋಣ ಅಂತಂದರೆ ನಿದ್ರೇನೂ ಬಿಟ್ಟೋಗ್ಬಿಟ್ಟಿದೆ, ನಿದ್ರಾಗತ ವೈರಿಣಿ, ಆ ಪಾಪಿಯಲ್ಲಿಯೇ ನಿದ್ರೇನೂ ಹೋಗಿ ಸೇರ್ಕೊಂಡು ಬಿಟ್ಟಿದೆ, ನನಗೆ ನಿದ್ರೇನೂ ಇಲ್ಲದಂತೆ ಆಗಿಬಿಟ್ಟಿದೆ ಅಂತ. ಕನಸಲ್ಲಾದರೂ ಅವನನ್ನು ಕಾಣೋಣ ಅಂತಂದರೆ ನಿದ್ರೆನೇ ಬರದೇ ಇದ್ಮೇಲೆ ಇನ್ನು ಕನಸೇನು ಬರೋದು, ಈ ರೀತಿಯಾದ ಸ್ಥಿತಿ. ಇಲ್ಲಿ ಹಾಗಲ್ಲದೆ ಮೂರ್ಛೆ ಬಂದು ಅವಳಿಗೆ ನಿದ್ರೆಯ ನೆಮ್ಮದಿಯನ್ನು ತಂದು ಕೊಟ್ಬಿಟ್ಟಿದೆ. ಅಜ್ಞಾತ ಭರ್ತೃವ್ಯಸನ ಬಭೂವ ರತಿ. ರತಿಗೆ ಗಂಡನ ಸಾವಿನ ದುಃಖ ಗೊತ್ತಾಗಿಲ್ಲ, ಏನೋ ಆಯಿತು, ನನಗಂತೂ ಜ್ಞಾನ ಇಲ್ಲ, ಆ ಸ್ಥಿತಿಗೆ ಬಂದುಬಿಟ್ಟಿದ್ದಾಳೆ ಅಂಥೇಳಿ ಮುಂದಿನ ಸರ್ಗಕ್ಕೆ ರತಿಯ ದುಃಖವನ್ನು ಮೀಸಲಿಟ್ಟುಬಿಟ್ಟ. ಅಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಕನ್ನಡದ ಕವಿ ಹರಿಹರನ ಗಿರಿಜಾ ಕಲ್ಯಾಣ ನೋಡಬೇಕು. ಅಲ್ಲಂತೂ ಮನ್ಮಥನ ದಹನ ಹೇಗಾಯಿತು ಅನ್ನೋದನ್ನು 4 ಪದ್ಯದಲ್ಲಿ ವರ್ಣಿಸ್ತಾನೆ. ಅರರೇ ಭಾಪುರೆ ಬುರ್ಭುಗು ದಂಧಗಿಲ್ ಧಗಿಲ್ ಅಂತೆಲ್ಲ ಬೇಕಾದಷ್ಟು ಅನುಕರಣ ಶಬ್ದಗಳನ್ನು ಬಳಸಿ ಕೊಂದಿತು ತಿಂದಿತು ತೇಗಿತು ಹಂಪೆಯಾಳ್ದನ ಅಂತೆಲ್ಲ ಕೊಂದು ತಿಂದು ತೇಗಿ ಎಲ್ಲ ಮಾಡ್ತು ಅಂತ ಎಲೆ ಹಾಕಿ ಎಲ್ಲ ಬಡಿಸಿ ಆಮೇಲೆ ತಿಂದು ತೇಗಿ ಆ ಹೊಟ್ಟೆಗೆ ನೀವು ಕೊಂಡು ಆಮೇಲೆ ಆ ಎಲೆಯನ್ನು ಎತ್ತೆಸೆದು ಗೋಮಯ ಮಾಡೋವರೆಗೂ ಎಲ್ಲವನ್ನು ವಿಸ್ತರಿಸಿದ್ದಾನೆ. ಇದು ಒಂದು ದಾರಿ. ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಆದರೆ ಆ ದಾರಿ ಇದೆಯಲ್ಲ, ಅದು ವಿಸ್ತಾರದ ದಾರಿ ಇಲ್ಲಿ ಬೇಡದ್ದು. ಶಿವನ ತೀಕ್ಷ್ಣತೆ ಎಂಥದ್ದು ಅನ್ನೋದಲ್ಲಿ ಬೇಕಿತ್ತು. ಮತ್ತು ಶಿವನ ಮನಸ್ಸಿನಲ್ಲಿ ಸುಳಿದ ಚಿತ್ತ ವಿಕಾರ ಯಾವ ಕ್ಷಣ ಮಾತ್ರದ್ದು, ಮತ್ತು ಅದನ್ನು ಎಷ್ಟು ಬೇಗ ಹದ್ದುಬಸ್ತಿಗೆ ತಂದುಕೊಂಡ ಅನ್ನೋದು ಬೇಕು. ತನ್ನ ದೇವರನ್ನು, ಇಷ್ಟ ದೇವನನ್ನು ಪರೀಕ್ಷೆಗೇನೋ ಇಟ್ಟುಬಿಟ್ಟ, ಇಟ್ಟವನು ಫಸ್ಟ್ ಕ್ಲಾಸಲ್ಲಿ ಪಾಸೂ ಮಾಡಿಸಿದ್ದಾನೆ. ಅದು ನಾವು ನೋಡಬೇಕಾದದ್ದು. ಪೇಪರ್ ನೋಡಿದ ತಕ್ಷಣ ಒಂದು ಕ್ಷಣ ಗಲಿಬಿಲಿ ಆಗಿಬಿಟ್ಟ ಶಿವ, ಕನ್ಫ್ಯೂಸ್ ಆದ, ಕಡೆಗೆ ಸರಿಯಾಗಿರೋ ಉತ್ತರವನ್ನೇ ಬರದ ಅಂತ. ಹೀಗೆ ತನ್ನ ಆರಾಧ್ಯ ದೇವತೆಗೂ ಮಾನ ತಂದುಕೊಡಬಲ್ಲ. ಆದರೆ ಪಾಪ ನಮ್ಮ ಸೊಂಪಿನ ಪೆಂಪಿನ ಹಂಪೆಯಾಳ್ದನನ್ನು ಉಪಾಸನೆ ಮಾಡ್ತಕ್ಕಂಥ ಹರಿಹರ ಅಲ್ಲಿ ಏನೋ ಸೆಕೆಂಡ್ ಅಟೆಂಪ್ಟು ಥರ್ಡ್ ಅಟೆಂಪ್ಟಿಗೆ ಹೊರಟೋಗ್ಬಿಟ್ಟಿದ್ದಾನೆ. 4-5 ಪದ್ಯಗಳನ್ನು ಬರೆದು ಅದು ಮೊದಲು ಕರಕಾಗಿ ಸುಟ್ಟು ಸಿಗಿದು ತೋರಣ ಕಟ್ಟಿ ಬಹಳ ವಿಶೇಷ ಆಗಿಬಿಟ್ಟಿದೆ. ನೋಡಿದಾಗ ವಾಚ್ಯತಾ ದೋಷ ಅಲ್ಲಿ ಬಂತು ಅಂತ ಗೊತ್ತಾಗುತ್ತೆ. ಇಲ್ಲಿ ಧ್ವನಿಯೇ ತಾಂಡವಿಸ್ತಾ ಇದೆ. ಈಗ ಮತ್ತೆ ಶಿವನ ಕಡೆಗೆ ಬಂದ. ತಮಾಶು ವಿಘ್ನಂ ತಪಸಸ್ತಪಸ್ವಿ ವನಸ್ಪತಿಂ ವಜ್ರ ಇವಾವಭಜ್ಯ ಸ್ತ್ರೀಸನ್ನಿಕರ್ಷಂ ಪರಿಹರ್ತುಮಿಚ್ಛನ್ ಅಂತರ್ದದೆ ಭೂತಪತಿ ಸಭೂತಃ. ಅಷ್ಟು ಬೇಗ ತಪಸ್ಸಿಗೆ ಬಂದ ವಿಘ್ನವನ್ನು ಆ ತಪಸ್ವಿ ಮರವನ್ನು ವಜ್ರಾಯುಧ ಅಥವಾ ಸಿಡಿಲು ಸುಟ್ಟು ಬೂದಿ ಮಾಡುವಂತೆ ಮಾಡಿ ಈ ಹೆಂಗಸಿನ ಸಹವಾಸವೇ ಬೇಡ ಅಂತ ತನ್ನ ಪರಿವಾರದ ಸಮೇತ ಮಾಯ ಆಗಿಬಿಟ್ಟ ಅಂತ. ಅಂತರ್ದದೆ ಭೂತಪತಿ ಸಭೂತಃ. ತಪಸ್ವಿ ಅಂತ ಹೇಳ್ತಾ ಇದ್ದಾನೆ ಶಿವನನ್ನು. ಆಶು ವಿಘ್ನಂ ಅವಭಜ್ಯ, ವಿಘ್ನವನ್ನು ಧ್ವಂಸ ಮಾಡ್ದ. ಹೇಗೆ ಸಿಡಿಲು ಮರವನ್ನು ಸುಡುವಂತೆ ಅಂತ ನೋಡಿ. ಹಸಿ ಸೌದೆಯನ್ನು ಒಲೆಗಿಟ್ಟರೆ ಅದು ಉರಿಯೋದೇ ಕಷ್ಟ. ಚಿಟಿ 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 ಶಬ್ದ ಮಾಡ್ತಾ ಇರುತ್ತೆ, ಗಂಟೆಗಟ್ಟಲೆ ಆದರೂ ಅದು ಉರಿಯೋದಿಲ್ಲ. ಆದರೆ ಒಂದು ಸಿಡಿಲು
ಚೆನ್ನಾಗಿ ಲಕಲಕಿಸ್ತಕ್ಕಂಥ ಹಸಿ ಮರವನ್ನು, ಹಚ್ಚ ಹಸಿರು ಮರವನ್ನು ಆಪಾದ ಮಸ್ತಕ ಸುಟ್ಟು ಉರುಬಿ, ಅದು ಏನು ರೆಡ್ ಹಾಟ್ ಅಲ್ಲ, ವೈಟ್ ಹಾಟ್, ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಕೋಟಿ ಕ್ಯಾಂಡ್ಲ್ಗಳು ಬೆಳಕನ್ನು ಧಗಧಗಿಲ್ಲಂತ ತೋರಿಸಿ ಅದನ್ನು ಬೂದಿಯಾಗಿ ಇಳಿಸಿ ಮಾಯವಾಗುತ್ತೆ. ಆಗ ಮಾಡುವ ಶಬ್ದ ಏನು, ಆಗ ತೋರುವ ಬೆಳಕೇನು, ಅದರ ಅಬ್ಬರ ಎಂಥದ್ದು, ಇದೆಲ್ಲ ನಾವು ಕಲ್ಪಿಸಿಕೊಂಡಾಗ ಗೊತ್ತಾಗುತ್ತೆ ಮನ್ಮಥನನ್ನು ಹೇಗೆ ಪಸೆಯಿಲ್ಲದಂತೆ ಸುಟ್ಟುಬಿಟ್ಟ, ಅವನ ತೀಕ್ಷ್ಣತೆ ಎಂಥದ್ದು ಅಂತ, ಆ ಸಿಡಿಲಿನಂಥದ್ದು ಅವನ ರಿಯಾಕ್ಷನ್ ಅನ್ನುವಂಥದ್ದು ಈಗ ನಮಗೆ ಗೊತ್ತಾಗುತ್ತೆ. ಅದು ಹೇಗೆ ನಿಶ್ಶೇಷ ಮಾಡಿಬಿಡುತ್ತೋ ಆ ರೀತಿ ಇವನು ಮನ್ಮಥನನ್ನು ಧ್ವಂಸ ಮಾಡಿಬಿಟ್ಟ. ಸ್ತ್ರೀ ಸನ್ನಿಕರ್ಷ. ಈಗ ಉಮೇನೂ ಅಲ್ಲ ಅವಳು, ಗೌರಿನೂ ಅಲ್ಲ, ಪಾರ್ವತಿನೂ ಅಲ್ಲ, ಯಾರೂ ಅಲ್ಲ, ಯಾವಳೋ ಒಬ್ಬಳು ಹೆಂಗಸು. ಆ ಉಪೇಕ್ಷೆ ನೋಡಿ, ಸ್ತ್ರೀ ಒಂದೇ ಶಬ್ದ ಬಳಸಿರೋದು. ಸಂಸ್ಕೃತದಲ್ಲಿ ಹೆಣ್ಣಿಗೆ ಇರುವ ಅತ್ಯಂತ ಚಿಕ್ಕ ಶಬ್ದ ಅಂದರೆ ಸ್ತ್ರೀ, ಶಾರ್ಟೆಸ್ಟ್ ವರ್ಡ್ ಸ್ತ್ರೀ. ಇನ್ನು ಯೋಷ, ಲಲನ, ಪ್ರಮದ, ಪ್ರಮದ್ವರ, ನಾರಿ ಎಲ್ಲ ನೋಡಿದ್ರೂ ಜಾಸ್ತಿ ಅಕ್ಷರಗಳಿವೆ, ಜಾಸ್ತಿ ಮಾತ್ರೆಗಳಿವೆ. ಇಲ್ಲಿ ಎರಡೇ ಮಾತ್ರೆಯಲ್ಲಿ ಸ್ತ್ರೀ. ಸ್ತ್ರೀ ಸನ್ನಿಕರ್ಷಂ. ಆ ಚುಟುಕಿನಲ್ಲಿ ಈ ಹೆಣ್ಣು ಅನ್ನೋ ಸ್ಥಿತಿನೇ ನಮಗೆ ಬೇಡ ಅಂತನ್ನುವಂಥದ್ದು. ಸ್ತ್ರೀ ಸನ್ನಿಕರ್ಷಂ ಪರಿಹರ್ತು ಬಿಚ್ಛನ್ ಅಂತರ್ದಧೆ ಭೂತಪತಿ ಸಭೂತಃ. ಮಾಯವೇ ಆಗಿಬಿಟ್ಟ ಅವನು, ತೋರಿಕೊಳ್ಳಲೇ ಇಲ್ಲ. ಅದು ತಾನೊಬ್ಬನೇ ಅಲ್ಲ, ಮೊದಲೇ ಮಾಚಾಪಲಾಯೇತಿ ಗಣಾನ್ ಅನೈಶೀತ್ ಅಂತ ಹೇಳಿದ್ದಾನಲ್ಲ, ಏಕಾಂಗುಲಿ ಪ್ರಸರೇಣ, ಒಂದೇ ಬೆರಳಿನಲ್ಲಿ ಉಶ್ ಅಂತ ಹೇಳಿ ನಂದಿಕೇಶ್ವರ ಯಾರೂ ಚಂಚಲವಾಗಬಾರ್ದು ಅಂತ ಆ ಒಂದು ಗಣಗಳು ಮತ್ತಿನ್ನೇನು ಮಾಡಿಯಾವು ಅಂತ ಅವುಗಳನ್ನೂ ಸೇರಿಸಿಕೊಂಡು ಮಾಯ ಆಗಿಬಿಟ್ಟ. ಈಗ ಉಳಿದದ್ದು ಯಾರು? ಬೂದಿಯಾದ ಕಾಮ, ಮೂರ್ಛೆ ಹೋದ ರತಿ, ತತ್ತರಿಸ್ತಾ ಇದ್ದ ಪಾರ್ವತಿ, ಬೆಚ್ಚಿ ಬಿದ್ದ ಸಖಿಯರು. ಇಲ್ಲಿ ಪಾರ್ವತಿಯ ಆಶೆ ಬೂದಿಯಾಗಿದೆ, ಪಾರ್ವತಿಯ ಭೋಗ ಮೂರ್ಛೆ ಹೋಗಿದೆ. ಶಿವನನ್ನು ಮದುವೆ ಆಗ್ತೀನಿ ಅನ್ನೋ ಬಯಕೆ ಇತ್ತಲ್ಲ, ಪ್ರಪೋಸ್ ಮಾಡ್ತೀನಿ, ಅವನನ್ನು ಒಲಿಸಿಕೊಳ್ತೀನಿ ಅನ್ನೋ ಬಯಕೆ ಪಾಪ ಸುಟ್ಟು ಬೂದಿಯಾಗಿದೆ. ಇನ್ನು ಅವನ ಜೊತೆ ಅಲ್ಲಿಗೆ ಹನಿಮೂನ್ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂತಕ್ಕಂಥ ರತಿ ಯಾವುದಿತ್ತು ಅದೆಲ್ಲ ಕೂಡ ಮೂರ್ಛಿತವಾಗಿಬಿಟ್ಟಿದೆ. ಒಂದು ಸತ್ತೇ ಹೋಗಿದೆ, ಇನ್ನೊಂದು ಸತ್ತಂತೆ ಬಿದ್ದಿದೆ. ಇದು ಪಾರ್ವತಿ ಸ್ಥಿತಿ. ಅಂದರೆ ಸ್ಕಿನ್ ಡೀಪ್ ಸೌಂದರ್ಯ, ದೇಹ ಮಾತ್ರ ನಿಷ್ಠವಾದ ಸೌಂದರ್ಯಕ್ಕೆ ಏನು ಗತಿ? ಅಮೇರಿಕಾದ ಎಕಾನಮಿನೂ ಅದೇ ತರಹ ಸ್ಕಿನ್ ಡೀಪ್ ಆದದ್ದು. ಯಾವ ಥರ ಬೀಳ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂದರೆ ಅರ್ಥಕಾಮಗಳಿಗೆ ಬೆಲೆ ಕೊಟ್ಟು ಧರ್ಮಕ್ಕೆ ನೆಲೆ ಕಲ್ಪಿಸದೇ ಇದ್ದರೆ ಯಾವ ಕಾಲದಲ್ಲಿಯೂ ಇದೇ ಆಗತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ರೋಮನ್ ಸಾಮ್ರಾಜ್ಯ ಯಾವ ರೀತಿ ಪತನವಾಯಿತು? ಇದರಿಂದಲೇ. ಅಂಥ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೂ ಒಂದು ಮಟ್ಟಕ್ಕೆ ಭೋಗಾಸಕ್ತಿಯ ಅತಿಶಯ ಕಾರಣವಾಯಿತು ಅಂತಿದ್ದೀವಿ. ಅಚ್ಯುತರಾಯ, ಆಮೇಲೆ ಬಂದ ರಾಮರಾಯ. ಆ ರಾಮರಾಯ ಸೈನ್ಯದಲ್ಲಿ ಹೆಚ್ಚಾಗಿ ಮುಸಲ್ಮಾನರನ್ನೇ ಸೇರಿಸ್ಕೊಳ್ಳೋಕೆ ಶುರು ಮಾಡಿದ. ಅವನಿಗೆ ಮುಸಲ್ಮಾನರ ಸಂಪರ್ಕ ಜಾಸ್ತಿ ಇತ್ತು, ಲಾಂಪಟ್ಟಿದ ಕಾರಣದಿಂದ ಅಂತ ಗೊತ್ತಾಗುತ್ತೆ. ನಮ್ಮ ಸೇಡಿಯಾಪು ಕೃಷ್ಣ ಭಟ್ರು ತರುಣ ಧಮನಿ ಅಂತ ಒಂದು ಸೊಗಸಾದ ಕಾವ್ಯ ಬರೆದಿದ್ದಾರೆ. ಅವರೊಂದು ಪೂರ್ಣ ಪ್ರಮಾಣದ ಮಹಾಕಾವ್ಯ ಬರೀಬೇಕು ಅಂದ್ಕೊಂಡ್ರು, ಮೊದಲನೇ ಸರ್ಗಕ್ಕೆ ನಿಲ್ಲಿಸಿಬಿಟ್ರು. ತಗೊಂಡ ವಸ್ತು ಉದಾತ್ತವಲ್ಲ, ನಾಯಕ ಈ ರಾಮರಾಯ ಹರಾಮರಾಯ, ಅದಕ್ಕೆ ಇದನ್ನು ದೊಡ್ಡ ಕಾವ್ಯವಾಗಿ ಬರೀಬಾರದು ಅಂತ ಬಿಟ್ಬಿಟ್ರಂತೆ ಅವರು. ನಾಯಕನನ್ಯನಾಗಿ ಕೃತಿಯಾಗದು ಉದಾತ್ತಂ, ನಾಗಚಂದ್ರ ಹೇಳಿದ ಮಾತು ಅಲ್ಲಿ ಅನುಸಂಧೇಯ. ಹಾಗಾಗಿ ಇಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ, ಗುಪ್ತ ವಂಶ, ಆ ಗುಪ್ತರ ಗೋಲ್ಡನ್ ಈರಾ ಅಂತ ನಾವು ಏನು ಕರಿತೀವಿ, ಸ್ವರ್ಣ ಯುಗ ಕೂಡ ಬುಧಗುಪ್ತನ ಕಾಲಕ್ಕೆ ಭೋಗಾಸಕ್ತಿಯಿಂದಲೇ ಹಾಳಾಗಿತ್ತು ಅಂತ ಗೊತ್ತಾಗುತ್ತೆ. ರಘುವಂಶ ಹೇಗೆ ಪತನವಾಯಿತು ಅನ್ನೋದನ್ನು ಕಾಳಿದಾಸ ಅಗ್ನಿವರ್ಣನ ಮೂಲಕ ಚಿತ್ರಿಸ್ತಾನಲ್ಲ. ಅವನಿಗೆ ಹಗಲು ರಾತ್ರಿ ಹೇಗೆ ಗೊತ್ತಾಗ್ತಾ ಇತ್ತು ಅಂತಂದರೆ, ಪಕ್ಕದಲ್ಲಿ ಮಲಗಿರುವ ಹುಡುಗಿಯರ ಕೊರಳಿನ ಮೇಲಿರ್ತಕ್ಕಂಥ ಮುತ್ತಿನ ಮಣಿಗಳ ಮೇಲೆ ಬಾಲಸೂರ್ಯನ ಅಥವಾ ಈ ಸಾಯಂ ಸಂಧ್ಯಾ ಸೂರ್ಯನ ಕಿರಣಗಳು ಬಿದ್ದಾಗ ಅದು ಬೆಳ್ಳಗಿರುವುದು ಕೆಂಪು ಬಣ್ಣಕ್ಕೆ ಬದಲಾಗೋದು ನೋಡಿ ಹಗಲು ರಾತ್ರಿ ಅಂತ ಅಂದ್ಕೋತಾ ಇದ್ದಂತೆ. ಇಂಥವನು ಪ್ರಜೆಗಳಿಗೆ ರಾಜದರ್ಶನ ಬೇಕು ಅಂದರೆ ಕಿಟಕಿಯಲ್ಲಿ ಎಡಗಾಲು ಚಾಚ್ತಾ ಇದ್ದಂತೆ. ಇಂಥವನು ಭೋಗ ಲಾಲಸೆಯ ಅಧಿಕ್ಯದಿಂದ ಸತ್ತಾಗ ಇವನು ಯಾವ ಪ್ಲೆಷರ್ ಗಾರ್ಡನ್ ಪ್ರಮದವನದಲ್ಲಿ ಭೋಗಿಸ್ತಾ ಇದ್ನೋ, ಮಜಾ ಉಡಾಯಿಸ್ತಾ ಇದ್ನೋ, ಅಲ್ಲಿಯೇ ಗುಟ್ಟಾಗಿ ಶವ ಸಂಸ್ಕಾರ ಮಾಡಿದ್ರಂತೆ. ಎಷ್ಟು ಮಾರ್ಮಿಕವಾದದ್ದು ಅಲ್ಲಿ. ಎಲ್ಲಿ ಇವನು ಮತ್ತನಾಗಿ ಮಧುಪಾನಾದಿ ಎಲ್ಲ ಲೀಲಾ ವಿಲಾಸಗಳನ್ನು ನಡೆಸ್ತಾ ಇದ್ನೋ, ಕಾಮಚಾರವನ್ನು, ಅಲ್ಲಿಯೇ ಇವನ ಸುಡುಗಾಡಾಯಿತು. ಯಾವ ಭೋಗಭೂಮಿಯೋ ಅದೇ ಇವನಿಗೆ ಪರೇತ ಭೂಮಿಯೂ ಆಯಿತು, ಸ್ಮಶಾನವಾಯಿತು. ಅಂದರೆ ಎಂಥದ್ದು ಲೋಕದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ.
ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ತಿಳಿಯುತ್ತೆ, ಕಾಮ ಸುಟ್ಟು ಬೂದಿಯಾದ, ರತಿ ಮೂರ್ಛೆ ಹೋಗಿದ್ದಾಳೆ, ಪಾರ್ವತಿ ಬೆಕ್ಕಸ ಬೆರಗಾಗಿ ಬೆದರಿದ ಹರಣಿಯಂತೆ ನಿಂತಿದ್ದಾಳೆ. ಇಲ್ಲಿವರೆಗೂ ನೋಡಿ ಉಪಜಾತಿ ಛಂದಸ್ಸಿನ ತುಯ್ದಾಟ ಇತ್ತು. ಈಗ ತುಯ್ದಾಟ ಇಲ್ಲದ ಅಸರ್ಟಿವ್ ಆದಂಥ ಛಂದಸ್ಸು, ಉತ್ಕಟ ಛಂದಸ್ಸು ವಸಂತ ತಿಲಕ. ಶೈಲಾತ್ಮಜಾಪಿ ಪಿತುರುಚ್ಚಿರಸೋಭಿಲಾಷಂ ವ್ಯರ್ಥಂ ಸಮರ್ಥ್ಯ ಲಲಿತಂ ವಪುರಾತ್ಮನಶ್ಚ ಸಖ್ಯೋ ಸಮಕ್ಷಮಿತಿ ಚಾಧಿಕ ಜಾತ ಲಜ್ಜ ಶೂನ್ಯ ಜಗಾಮ ಭವನಾಭಿಮುಖಿ ಕಥಂಚಿತ್. ಶೈಲಾತ್ಮಜಾಪಿ, ಮತ್ತೆ ಶೈಲಾತ್ಮಜೆಯೇ ಇವಳು. ಬೆಟ್ಟದ ಮಗಳಾಗಿದ್ದರೂ ಇವಳು ಬಳ್ಳಿ ಹಾಗೆ ತತ್ತರಿಸಿ ಹೋಗ್ತಾ ಇದ್ದಾಳೆ. ಪಿತುರುಚ್ಚಿರಸೋಭಿಲಾಷಂ, ತಂದೆಯ ಉನ್ನತವಾದ ಅಭಿಲಾಷೆ ಯಾವುದಿತ್ತು, ಶಿವನಂಥವನನ್ನು ಅಳಿಯನನ್ನಾಗಿ ಪಡ್ಕೊಳ್ಬೇಕು ಅಂತ ತಂದೆಯ ಅಭಿಲಾಷ ಯಾವುದಿತ್ತು ಅದೂ ಹೋಯಿತು. ಇನ್ನು ವ್ಯರ್ಥಂ ಸಮರ್ಥ್ಯ ಲಲಿತಂ ವಪುರಾತ್ಮನಶ್ಚ, ತನ್ನ ಲಲಿತವಾದ ವಯ್ಯಾರವಾದ ದೇಹದ ಸೌಂದರ್ಯವನ್ನು ವ್ಯರ್ಥ ಅಂತಂದುಕೊಂಡು ನೋ ಯೂಸ್ ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಬಂದರು. ಅದು ಸಖ್ಯೋ ಸಮಕ್ಷಮಿತಿ ಚಾಧಿಕ ಜಾತ ಲಜ್ಜ, ಅದು ಒಂಟಿಯಾಗಿ ಬಂದಿದ್ದಾಗ ಹೀಗಾಗಿದ್ದರಾದರೂ ಏನಿಲ್ಲ, ಶಿವ ನನಗೆ ಪ್ರಪೋಸ್ ಮಾಡ್ದ, ನಾನೇ ಒಂದು ವರ್ಷ ಕಾಯೋಣ ಅಂತ ಹೇಳಿ ಬಂದಿದ್ದೀನಿ ಅಂತ ಅಂದುಕೋಬೋದಾಗಿತ್ತು. ಎಲ್ಲ ಸಖಿಯರು, ಅಲ್ಲಿ ಕೆಲವರು ಅಪ್ಸರೆಯರು, ಅಮರ ಪ್ರಣಧಿಯರು, ದೇವಲೋಕದ ಗೂಢಚಾರಣಿಯರು ಅಂತ ಬೇರೆ ಇಂದ್ರ ಹೇಳಿದ್ದಾನೆ. ಅದು ಹೆಂಗಸರು ಅಂದರೆ ಕೇಳಬೇಕೆ, ನನ್ನಂಥವನಿಗೆ ಗುಟ್ಟು ಬಾಯಲ್ಲಿ ನಿಲ್ಲೋಲ್ಲ. ಬೇಗ ಬೇರೊಬ್ಬರಿಗೆ ಹೇಳ್ಕೊಳ್ಳೋದಿದ್ರೆ ನನಗೆ ಸಮಾಧಾನವೇ ಆಗೋಲ್ಲ. ನನ್ನ ಸ್ನೇಹಿತರು ಹೇಳಿದ್ದಾರೆ ನಿಮ್ಮ ಟಂಗ್ ಲೂಸ್ ಅಷ್ಟೇ ಅಂತ. ಏನು ಮಾಡೋದು, ತಕ್ಷಣ ಬಂದುಬಿಡುತ್ತೆ. ಮೊನ್ನೆ ತಾನೇ ಒಂದು ಉಪಕಥೆ ಹೇಳುವಾಗ ಅದರ ನಾಯಕರ ಹೆಸರು ಹೇಳೋಲ್ಲ ಅಂತಂದೆ, ಎರಡನೇ ಮಾತಲ್ಲಿಯೇ ಬಂದುಬಿಡ್ತು ಆ ನಾಯಕರ ಹೆಸರು. ಈ ರೀತಿಯಾಗಿರುವಂಥದ್ದು. ಇನ್ನು ಪಾಪ ಹೆಣ್ಣು ಮಕ್ಕಳ ರೀತಿ ಎಂಥದ್ದು ಅಂತ ಹೇಳಬೇಕು. ಅದು ಇಂಥ ಸೆನ್ಸೇಷನಲ್ ನ್ಯೂಸ್ ಬೇರೆ ಸಿಕ್ಕಿಬಿಟ್ಟಿದೆ. ಹಾಯ್ ಬೆಂಗಳೂರು, ಲಂಕೇಶು ಎಲ್ಲ ದಿಕ್ಕೂ ಪ್ರೊಡ್ಯೂಸ್ ಮಾಡಬಲ್ಲಂಥದ್ದು. ಹೀಗಿರುವಾಗ ಅವರು ಬಿಡ್ತಾರ್ಯ. ವ್ಯರ್ಥಂ ಸಮರ್ಥ್ಯ ಲಲಿತಂ ವಪುರಾತ್ಮನಶ್ಚ ಸಖ್ಯೋ ಸಮಕ್ಷಮಿತಿ ಚಾಧಿಕ ಜಾತ ಲಜ್ಜ. ಸಖಿಯರ ಒಬ್ಬಳಲ್ಲ ಅನೇಕರ ಆ ಬಹುವಚನ ನೋಡಿ. ಇತೀಚ ಅಧಿಕ ಲಜ್ಜ, ಹೆಚ್ಚು ನಾಚಿಗೆ ಆಗಿಬಿಡ್ತು. ಶೂನ್ಯ ಜಗಾಮ ಭವನಾಭಿಮುಖಿ ಕಥಂಚಿತ್, ಮನೆಯ ಕಡೆಗೆ ಹೇಗೋ ಕಾಲೆಳ್ಕೊಂಡು ಹೋದಳಂತೆ. ಶೂನ್ಯ, ಡೆಸ್ಪರೇಟ್, ಬ್ರೋಕನ್ ಹಾರ್ಟ್, ಏನು ಹೇಳಿ ಆ ರೀತಿ ಆಗಿಬಿಟ್ಟಿದ್ದಾಳೆ. ಈಗ ಮತ್ತೆ ಮಾಲಿನಿ ಛಂದಸ್ಸು, ಅದು ಒದ್ದಾಟದ್ದು, ಒಂದಷ್ಟು ಧೃತ ಇನ್ನೊಂದಷ್ಟು ವಿಲಂಬಿತ ಗತಿ. ಆ ಸ್ಥಿತಿ ಏನು? ಸಪದಿ ಮುಕುಲಿತಾಕ್ಷೀಂ ರುದ್ರ ಸಂರಂಭ ಭೀತ್ಯ ದುಹಿತರಮನುಕಂಪ್ಯಾಂ ಅದ್ರಿರಾದಾಯ ದೌರ್ಭ್ಯಾಂ ಸುರಗಜ ಇವ ಬಿಭ್ರತ್ ಪದ್ಮಿನೀಂ ದಂತಲಗ್ನಾಂ ಪ್ರತಿಪದಗತಿರಾಸೀತ್ ವೇಗದೀರ್ಘೀಕೃತಾಂಗ. ಸಪದಿ ಮುಕುಲಿತಾಕ್ಷೀಂ ರುದ್ರ ಸಂರಂಭ ಭೀತ್ಯ, ಇವಳು ಕಣ್ಣು ಬಿಡೋಕ್ಕೆ ಹೆದರಿಕೆ. ಕಣ್ಣು ತೆಗೆದರೆ ಸಾಕು ಶಿವ ಮನ್ಮಥನನ್ನು ಸುಟ್ಟಿದ್ದು ಆ ರುದ್ರ ಭೀಕರವಾದ ಸ್ಥಿತಿ, ಗಣಗಳ ಜೊತೆಗೆ ಅಂತರ್ಧಾನವಾಗಿದ್ದು, ರತಿ ಬುಡಕಡಿದ ಬಾಳೆ ಹಾಗೆ ದಭೀಲನೆ ಬಿದ್ದದ್ದು, ಅಂತರಿಕ್ಷದ ದೇವತೆಗಳು ಬಾಯಿ ಬಡ್ಕೊಂಡಿದ್ದು ಇದೇ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಅವಳು ಕಣ್ಣು ತಿರುಗ್ತಾ ಇದೆ, ಕತ್ತಲೆ ಇಡ್ತಾ ಇದೆ, ಅವಳು ಬರ್ತಾ ಇದ್ದಾಳೆ. ಇಲ್ಲಿ ರುದ್ರ ಅನ್ನುವ ಶಬ್ದ ಬಳಸಿದ್ದಾನೆ. ಇಲ್ಲಿವರೆಗೂ ರುದ್ರ ಅನ್ನುವ ಶಬ್ದವನ್ನು ಶಿವನಿಗೆ ಬಳಸೇ ಇರಲಿಲ್ಲ ಕವಿ. ಈಗ ರುದ್ರ ಶಬ್ದ ಈ ಸರ್ಗದಲ್ಲಿ ಬಳಸ್ತಾ ಇದ್ದಾನೆ. ರುದ್ರ ಸಂರಂಭ ಭೀತ್ಯ, ರುದ್ರ ರೋದಯತಿ ದ್ರಾವಯತಿ, ಎಲ್ಲರನ್ನ ಅಳಿಸ್ತಾನೆ ಕರಗಿಸ್ತಾನೆ ಅನ್ನುವಂಥದ್ದು ಆ ಹೆಸರಿನ ನಿರ್ವಚನ. ಅದರಿಂದ ಭೀತಿ ಪಟ್ಟಂಥವಳು ಮಗಳನ್ನು ಅನುಕಂಪ್ಯಾಂ, ಅಯ್ಯೋ ಪಾಪ ಅಂತ ಅನ್ನಬೇಕಾದಂಥವಳು, ಪಿಟಿಯಬಲ್ ಆ ಸ್ಥಿತಿ. ಮನ್ಮಥ ನನಗೆ ಭಯವಿಲ್ಲ ಅಂತ ಅಂದುಕೊಂಡಂಥ ಪಾರ್ವತಿ ಈಗ ಯಾವ ಥರ ಅಯ್ಯೋ ಪಾಪ ಅನ್ನುವ ಸ್ಥಿತಿಗೆ ಬಂದುಬಿಟ್ಟಿದ್ದಾಳೆ. ದೌರ್ಭ್ಯಾಂ ಆದಾಯ, ಎರಡು ಕೈಗಳಿಂದ ಮಗಳನ್ನು ಇನ್ನೇನು ಮೂರ್ಛೆ ಹೋಗುವಂಥವಳರನ್ನು ತೋಳ ಮೇಲೆ ಎತ್ಕೋತಾರಂತೆ. ಸುರಗಜ ಇವ ಬಿಭ್ರತ್ ಪದ್ಮಿನೀಂ ದಂತಲಗ್ನಾಂ, ಐರಾವತ ತನ್ನ ದಂತದ ಮೇಲೆ ಒಂದು ಕಮಲದ ಬಳ್ಳಿಯನ್ನು ಸಿಕ್ಕಿಸಿಕೊಂಡಂತೆ ಎರಡು ತೋಳುಗಳ ಮೇಲೆ ಅವಳನ್ನು ಮಲಗಿಸಿಕೊಂಡು ಬೇಗ ಶೈತ್ಯೋಪಚಾರ ಮಾಡಬೇಕು, ಎಲ್ಲ ಚಿಕಿತ್ಸೆ ನಡೀಬೇಕಲ್ಲ. ಇನ್ನು ಅದಕ್ಕೆ ಪ್ರತಿಪದ ಗತಿರಾಸೀತ್ ವೇಗ ದೀರ್ಘೀಕೃತ ಅಂಗ. ಅವಳನ್ನು ಎತ್ಕೊಳ್ಳೋದಕ್ಕೆ ಒಂದು ವೇಗವಾಗಿ ಓಡಿ ಬಂದ, ಅವಳನ್ನು ಎತ್ಕೊಂಡು ಮತ್ತೆ ವೇಗವಾಗಿ ಹೋಗ್ತಾ ಇದ್ದಾನೆ. ಹೇಗೆ ಅಂದರೆ ದಾಪುಗಾಲು ಹಾಕ್ತಾ ಇದ್ದಾನೆ. ಪ್ರತಿಪದ ಗತಿ ಅಂದರೆ ಎದುರಿಗೆ ಬರ್ತಾ ಇರ್ತಕ್ಕಂಥವನು ವೇಗ ದೀರ್ಘೀಕೃತಾಂಗ, ಅಷ್ಟು ವೇಗದಿಂದ ಬರ್ತಾ ಇದ್ದಾನೆ ಅಂದರೆ ಅವನೇ ಉದ್ದವಾಗಿಬಿಟ್ನ ಅನ್ನುವಂತೆ.
ಗಾವುದಕ್ಕೊಂದು ಹೆಜ್ಜೆ ಅಲ್ಲ, ಯೋಜನಕ್ಕೊಂದು ಹೆಜ್ಜೆ ಹಾಕ್ಕೊಂಡು ಬರ್ತಾ ಇದ್ದಾನೆ. ಅಷ್ಟು ದಾಪುಗಾಲಿಟ್ಟುಕೊಂಡು ಬಂದು ಇವಳನ್ನು ಹೊತ್ತು ಹೋಗ್ತಾ ಇದ್ದಾನೆ ಎನ್ನುವ ಮೂಲಕವಾಗಿ ಈ ಸರ್ಗವನ್ನು ಕವಿ ಕೊನೆ ಮಾಡ್ತಾನೆ ಅಂದರೆ ಅದೆಷ್ಟು ನಿಸರ್ಗೋಜ್ವಲ ಈ ಭಾವ ಅಂತ ನಮಗೆ ಗೊತ್ತಾಗುತ್ತೆ. ಇದು ಕ್ಲೈಮ್ಯಾಕ್ಸ್. ಇದಕ್ಕಿಂತ ಕ್ಲೈಮ್ಯಾಕ್ಸ್ ಇನ್ನು ಏನು ಮಾಡೋಕ್ಕೆ ಸಾಧ್ಯ ಅಂದರೆ ಕವಿ ಮತ್ತೆ ಮಾಡಬಲ್ಲ. ಟು ಕ್ರಿಯೇಟ್ ಮೆನಿ ಎಫೆಕ್ಟಿವ್ ಕ್ಲೈಮ್ಯಾಕ್ಸಸ್ ಇನ್ ಎ poem like this is simply difficult, marvelous, humanly impossible task. ಎಷ್ಟು ಬಾರಿ ಮಾಡೋದು ರೀ? 10 ಬಾರಿ ಆ ಒಂದು ಆಹಾ ಎಫೆಕ್ಟ್ ಅಂತ ತಂದು ಕೊಡೋದಕ್ಕೆ ಸಾಧ್ಯ. ಫ್ಲ್ಯಾಶ್ ಪಾಯಿಂಟ್, ಫೈರ್ ಪಾಯಿಂಟನ್ನು ಮತ್ತೆ ಮತ್ತೆ ತಂದು ಕೊಡುವುದು ಅಂದರೆ ಪ್ರತಿಭೆ ಸೋರಿಂಗ್ ಹೈಟ್ಸ್, ಶಿಖರದಲ್ಲಿಯೇ ಇರತಕ್ಕಂಥದ್ದು. ಇದು ಅಗ್ನಿಭೂತದ ಸರ್ಗ ಹೀಗೆ ಆಗಿರುವಂಥದ್ದು. ಮುಂದೆ ಅವಕಾಶ ಸಿಕ್ಕಾಗ ಈ ಕಾವ್ಯವನ್ನು ಮುಂದುವರಿಸೋಣ. ನಮಸ್ಕಾರ.